ನಮಸ್ಕಾರ. ಇವತ್ತು ಜಿ ಸಂವಾದದಲ್ಲಿ ಡೇಂಜರ್ ದರ್ಶನ್ ಅಂತ ಹೇಳ್ತಾ ಇದ್ದೀವಿ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಖ್ಯಾತ ನಟ, ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತಹ ದರ್ಶನ್ ಸದ್ಯ ಆರೋಪಿ ಸ್ಥಾನದಲ್ಲಿದ್ದಾರೆ. ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಈ ಪ್ರಕರಣದ ಏಟು ದರ್ಶನ್ ಆಗಿದ್ದಾರೆ. ಈ ನಡುವೆ ಬಹಳ ಮುಖ್ಯವಾಗಿ ಈ ಪ್ರಕರಣವನ್ನು ನಾವು ನೋಡ್ತಾ ಹೋಗೋದಾದರೆ 17 ಮಂದಿ ಆರೋಪಗಳಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ಅಭಿಮಾನಿಯೊಬ್ಬನನ್ನೇ ಇಲ್ಲಿಯೇ ಹತ್ಯೆ ಮಾಡಲಾಗಿದೆ. ವಿಷಯ ಇದು ಬಯಲಿಗೆ ಬರ್ತಾ ಇದ್ದಂತೆ ಪಾಸ್ಟ್ ರೆಕಾರ್ಡ್ಸ್ ಅಂತಿರುತ್ತೆ ನೋಡಿ, ಹಳೆಯ ಹಿಸ್ಟ್ರಿಗಳೆಲ್ಲ ಹೊರಗೆ ಬರ್ತಾ ಇದ್ದಾವೆ. ಸಹಜವಾಗಿ ಇಂಥ ಸಂದರ್ಭದಲ್ಲಿ ಹಣೆ ಬರಹ ಸರಿ ಇಲ್ವಾ, ಗ್ರಹಚಾರ ನೆಟ್ಟಗಿಲ್ವಾ, ನಿಜಕ್ಕೂ ದರ್ಶನ್ ಬದುಕಿನಲ್ಲಿ ಏನಾಗ್ತಾ ಇದೆ, ಇದಕ್ಕೆ ಜ್ಯೋತಿಷ್ಯ ಏನು ಹೇಳುತ್ತೆ, ಸಂಖ್ಯಾಶಾಸ್ತ್ರ ಏನು ಹೇಳುತ್ತೆ, ದರ್ಶನ್ ಹಣೆ ಬರಹ ಈ ದಿನಗಳಲ್ಲಿ ಯಾಕೆ ಈ ರೀತಿ ವ್ಯತ್ಯಾಸ ಆಯಿತು, ಹೀಗೆ ಹಲವಾರು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ನಾನು ದಿವ್ಯಶ್ರೀ. ಖ್ಯಾತಿ ಗಳಿಸಬೇಕು, ಖ್ಯಾತಿಯನ್ನು ಗಳಿಸಬೇಕು, ಇದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ಆದರೆ ಪ್ರಖ್ಯಾತಿಯೋ ಕುಖ್ಯಾತಿಯೋ ಇದು ಬಹಳ ಮುಖ್ಯ. ಇಲ್ಲಿ ದರ್ಶನದ ಸಂದರ್ಭದಲ್ಲಿ ಬೆಳೆದು ಬಂದ ಹಾದಿಯನ್ನು ಈ ಕ್ಷಣಕ್ಕೂ ಕೂಡ ನೆನೆಸ್ಕೊಂಡ್ರೆ ನಿಜಕ್ಕೂ ಅದ್ಭುತ ಅಂತ ಅನಿಸುತ್ತೆ. ಒಬ್ಬ ಲೈಟ್ ಬಾಯ್ ಆಗಿ, ಅಫ್ಕೋರ್ಸ್ ಒಳ್ಳೆ ಸಿನಿಮಾದ ಬ್ಯಾಕ್ಗ್ರೌಂಡ್ ಅನ್ನೋದಿತ್ತು. ಅವರ ತಂದೆಯವರು ಅದ್ಭುತವಾದಂತಹ ಚಿತ್ರ ನಟರಾಗಿ ಕೆಲಸವನ್ನು ಮಾಡಿರ್ತಾರೆ. ಆದರೂ ಕೂಡ ದರ್ಶನ್ ಅಂದಾಗ ಚಿತ್ರರಂಗದಲ್ಲಿ ನೆಲೆಯೂರೋದಕ್ಕೆ ಹಂತ ಹಂತದ ಬೆಳವಣಿಗೆಯನ್ನು ಅವರು ಪಡೆದುಕೊಂಡಿರ್ತಾರೆ. ಈ ನಡುವೆ ಆದಂತಹ ಅವಾಂತರ ಏನಿದೆ ಇದು ನಿಜಕ್ಕೂ ಕೂಡ ಆಶ್ಚರ್ಯವನ್ನು ಹುಟ್ಟುಹಾಕ್ತು. ದರ್ಶನ್ ಬೆಳೆದು ಬಂದಂತಹ ಹಾದಿಯನ್ನು ನೋಡಿರ್ತಾರೆ ನೋಡಿ, ಅವರಂತೂ ಈ ಸುದ್ದಿಯನ್ನು ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ದರ್ಶನ್ ಅಂದಾಗ ಸಮಾಜ ಸೇವೆಯ ರೀತಿಯಲ್ಲಿ ಅವರ ಅಭಿಮಾನಿ ಬಳಗವನ್ನು ನೋಡಿದಾಗ ದರ್ಶನ್ ಈ ಕೃತ್ಯ ಮಾಡೋದಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆಯನ್ನು ಇಡ್ತಾ ಇದ್ದಾರೆ. ಆದರೆ ಸಾಕ್ಷ್ಯಾಧಾರಗಳು ಅಂತಿರುತ್ತೆ ನೋಡಿ, ಅದು ದರ್ಶನ್ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಟೈಮ್ ಸರಿ ಇಲ್ಲ ಅಂತಿದ್ದಾರೆ. ಟೈಮ್ ಹೇಗಿದೆ ಹಾಗಾದರೆ ದರ್ಶನ್ದು? ಟೈಮ್ ಸರಿಯಾಗೋದಕ್ಕೆ ಹಾಗಾದರೆ ಏನು ಮಾಡಬೇಕು? ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರಜ್ಞರಾಗಿರುವಂಥ ಆರ್ಯವರ್ಧನ್ ಅವರಿದ್ದಾರೆ. ಮೊದಲೇ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ರೈಟ್, ಇವತ್ತು ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ದರ್ಶನ್ ಅಂದಾಗ ಈ ಪ್ರಕರಣ ಹೊರಗೆ ಬಂತು, ಏನು ಅನ್ನಿಸ್ತು ನಿಮ್ಗೆ ಆ ಕ್ಷಣಕ್ಕೆ ಅಂತ? ದರ್ಶನ್ ಜಾತಕ ನಾನು ನೋಡೋ ಪ್ರಕಾರ ಇದು ದೊಡ್ಡ ವಿಷಯ ಏನಲ್ಲ. ಅವ್ರಿಗೆ ಜನರಲ್ ಆಗಿ ಅಟ್ಯಾಕ್ ಮಾಡ್ತಲೇ ಇರೋದು, ಅದು ಇದು ಅವ್ರ ಮೇಲೆ ಹೆಂಗ್ ಪರಿಣಾಮ ಬಂತ ಗೊತ್ತಿಲ್ಲ. ಅವ್ರ ಜಾಗದಲ್ಲಿ ಉಚ್ಚ ಕುಜಗ್ರಹ, ಉಚ್ಚ ಶನಿಗ್ರಹ ಇದ್ದಾಗ ಈ ಥರ ತಲೆನೋವನ್ನೆಲ್ಲ ಅನುಭವಿಸಲೇಬೇಕು. ಹೌದಾ? ಈ ಪ್ರಕರಣ ಹಿಂಗೆ ದರ್ಶನ್ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಅಂತಂದಾಗ ನಿಮ್ಗೆ ಏನು ಅನ್ನಿಸ್ತಾ ಕ್ಷಣಕ್ಕೆ? ನಂಬಕಾಯ್ತಾ? ಅಂದರೆ ಈ ನಮಗೆ ನಾವು ಅಸ್ಟ್ರಾಲಜರ್ ಇರೋದ್ರಿಂದ ಫಸ್ಟ್ ಆಫ್ ಆಲ್ ಆರ್ ನಗರ ವಾಸ್ತು ಇಲ್ಲ ಅಂತ ನಾನು ಮುಂಚೆಲೆ ಪ್ರೆಡಿಕ್ಷನ್ ಮಾಡಿದ್ದೆ. ಯಾಕಂದರೆ ಅಲ್ಲಿ ಹೋದ್ರೆ ಯಾರೂ ಕ್ಲಿಕ್ ಆಗಿಲ್ಲ. ಅಲ್ಲಿ ಹೋದಂಥ ಅಲ್ಲಿ ಜ್ಯೋತಿಷ್ಯರು ತುಂಬ ದೊಡ್ಡ ಚಾನಲ್ ಬರ್ತಾಯಿದ್ರು 100%. ಅದು ದೊಡ್ಡ ನ್ಯೂಸ್ ಆಯಿತು. ಅದೇ ಏರಿಯಾದಲ್ಲಿ ಮನೆ, ಅದೇ ಏರಿಯಾದಲ್ಲಿ ಆಫೀಸ್ ಅವ್ರದ್ದು 100%. ಹಾಗಾಗಿ ಎಲ್ಲ ಒಬ್ಬರು ಸಮಸ್ಯೆಯಲ್ಲಿ ಆರ್ ನಗರದಲ್ಲಿ ಇರುವಂಥ ಎಲ್ಲ ಜನ, ಇವರೊಬ್ಬರೇ ಅಲ್ಲ, ಎಲ್ಲರೂ ಕೂಡ ಅಲ್ಲಿ ಒಂದೊಂದು ಸಮಸ್ಯೆ ಸಿಗಾಕಿದ್ದಾರೆ. ಆರ್ ನಗರದ ವೈಬ್ರೇಷನ್, ಆರ್ ನಗರ ವಾಸ್ತು ಇಲ್ಲ. ಕರ್ನಾಟಕದಲ್ಲಿ ಬೆಂಗಳೂರಿಗೆ ಅದು ವಾಸ್ತು ಆಗಿ ಬಂದಿಲ್ಲ. ಅಲ್ಲಿರೋ MLA ಮೇಲೆ ಕೇಸು, ಅದು ಇನ್ನೂ ಹಂಗೆ ಇತ್ತು. ಮತ್ತು ಅಲ್ಲಿರೋ ರೌಡಿಗಳು ತುಂಬ ಲೀಸ್ಟಲ್ಲಿರೋ ಏರಿಯಾಗಳಾಗುತ್ತೆ. ಮತ್ತು ಜನರಲ್ಲಾಗಿ ಆ ಏರಿಯಾದಲ್ಲಿ ಒಬ್ಬರ ಮೇಲೆ ಕಂಪ್ಲೇಂಟ್, ಕೇಸು, ಇಲ್ಲ ಗಂಡ ಹೆಂಡತಿ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಇಲ್ಲ ದಿಢೀರ್ನೇ ಅಪ್ತಿರ್ತಾರೆ, ಮಕ್ಳು ಇರೋದೆಲ್ಲ ಫಾರಿನ್ ಸೆಟ್ಲ್ ಆಗ್ಬಿಟ್ಟಿರ್ತಾರೆ, ಅವ್ರಿಗೆ ಸಿಗೋದೇ ಇಲ್ಲ ಕೈಗೆ. ಈ ಥರದ ಒಂದು ಏರಿಯಾದಲ್ಲಿ, ಆ ಏರಿಯಾದಲ್ಲಿ ಯಾವಾಗಲೂ ಕ್ರಾಶ್ ಇರುವಂಥ ಏರಿಯಾ, ಆ ಏರಿಯಾ ಯಾವಾಗಲೂ ನೆಗೆಟಿವ್ ಏರಿಯಾ ಬೆಂಗಳೂರಿಗೆ. RR ನಗರ ಅಂದರೆ ರಿಚೆಸ್ಟ್ ಏರಿಯಾ, ಅಲ್ಲಿ ಬಿಡಪ್ಪ ದೊಡ್ಡವರಿದ್ದಾರೆ, ಈ ಥರ ಟಾಕೇ ಇದೆ. ದೊಡ್ಡವರಿದ್ದಾರೆ ಅಂದರೆ ಚೆನ್ನಾಗಿದೆ ನೋಡೋ, ಅಷ್ಟು ದೊಡ್ಡವರಿದ್ದಾರೆ ಅಂತ ಹೇಳಿದ್ರೆ ಆ ಏರಿಯಾದಲ್ಲೂ ಒಂದು ಮನೆ ತಗೋಬೇಕು ಅಂತ ಆಸೆ ಇಟ್ಕೊಂಡಿರ್ತಪ್ಪ. ನೋಡಿದ್ರೆ ನೀವು ವಾಸ್ತುನೇ ಸರಿ ಇಲ್ಲ ಅಂದ್ರೆ. ಇಲ್ಲ, ನಾನು ಖಂಡಿತಲ್ಲ. ನಾನು RR ನಗರದಲ್ಲಿ ಮನೆ ಕಟ್ಟಿದ್ಮೇಲೆ ನನ್ನ ಮೇಲೂ ಕಂಪ್ಲೇಂಟ್ ಆಯಿತು. ಹಾಗಾಗಿ ನಾನು ಅವಾಗ ಯಾಕೆ ಹಿಂಗೆ ಆಗ್ತದೆ ಅಂತ ವರ್ಕ್ ಮಾಡಿದೆ. ಅವಾಗ ಲೀಸ್ಟ್ ಎಲ್ಲ ಸಿಕ್ಕಿದ್ರು. ಅಲ್ಲಿ ಒಬ್ಬರು ಮೇಡಮರು ಪತ್ರಿಕೆಗಾರನ್ನ ಶೂಟ್ ಮಾಡ್ತಾರೆ, ಆ ಕೇಸ್ ಸಿಗಲ್ಲ. ವಿಚಿತ್ರವಾಗಿ ಬೆಂಗಳೂರಲ್ಲಿ ಏನಾದ್ರು ದೊಡ್ಡ ನ್ಯೂಸ್ ಬಂದರೆ ಅದು RR ನಗರನೇ ಆಗಿರುತ್ತೆ. ಏನು ಹೇಳಿ, ಶಾಕಿಂಗ್. ದೊಡ್ಡವ್ರ ಜಾಗ. ಮತ್ತು RR ನಗರದಲ್ಲಿ ಏನಾಗುತ್ತೆ ಅಂದರೆ ಆ ಮೋರಿನ ದಾಟ್ಬಿಟ್ಟು ಹೋಗ್ತಾರೆ. ಈಶಾನ್ಯ ಮೂಲೆಯಲ್ಲಿ ಮೋರಿ ಹರಿತಾ ಹೋಗುತ್ತೆ. ಅದರಿಂದ ಅದು ಬಹಳ ಡೇಂಜರ್. ಮತ್ತು ಅದನ್ನು ಮತ್ತೆ ಮಧ್ಯ ಭಾಗದಲ್ಲಿ ಕೆರೆ ಬರುತ್ತೆ. ಹಾಗಾಗಿ ಅದು ನೆಗೆಟಿವ್ನ ತಂದುಕೊಡುತ್ತೆ.
ಹಾಗಾಗಿ ದರ್ಶನ್ ಅವ್ರಿಗೆ ಆ ಇರೋ ಮನೆ ಎದುರುಗಡೆಗೆ ನೈಋತ್ಯ ಭಾಗಕ್ಕೆ ಈಶಾನ್ಯ ಮೂಲಕ್ಕೆ ಬೆಟ್ಟ ಬರುತ್ತೆ 100%. ಕುಬೇರ ಮೂಲ ತುಂಬ ಡೌನ್ ಬರುತ್ತೆ, ಮೋರಿ ಬರುತ್ತೆ, ಅಡ್ಡಡ್ಡ ಮೋರಿ ಬರುತ್ತೆ. ಅವ್ರ ಮನೆ ಕಲರ್ಸ್ ರೆಡ್ ಕಲರ್ ಇದೆ, ಹಾಗಾಗಿ ಅವ್ರ ಮನೆ ಕಲರ್ಸ್ ರೆಡ್ ಕಲರ್ ಯೂಸ್ ಮಾಡ್ತಾರೆ. ಆಮೇಲೆ ಅವ್ರ ಮನೇಲಿ ತುಂಬ ಸಾಕಷ್ಟು ಅಗ್ನಿಮೂಲಲ್ಲಿ ಕಾರ್ ಪಾರ್ಕಿಂಗ್ ಎಂಟ್ರೆನ್ಸ್ ಇದೆ. ಆ ಅಗ್ನಿಮೂಲ ಎಂಟ್ರೆನ್ಸ್ ಅಷ್ಟೊಂದು ದೊಡ್ಡದಿರಬಾರ್ದು. ಅವಾಗ ಅಗ್ನಿಮೂಲ ಎಂಟ್ರೆನ್ಸ್ ಇದ್ದಾಗ ಯಾವಾಗಲೂ ಹೆಣ್ಮಕ್ಳಿಗೆ ಅವ್ರ ಜಾಗದಲ್ಲಿ ಉಚ್ಚ ಶುಕ್ರ ಗ್ರಹ ಇದೆ, ಉಚ್ಚ ಶುಕ್ರದ ಹೆಣ್ಮಕ್ಳಿಗೆ ಅಗ್ನಿಮೂಲ ತುಂಬ ಹೊಲ್ದು ಬರುತ್ತೆ. ಹಾಗಾಗಿನೇ ದರ್ಶನ್ ಜೊತೆ ಇದ್ದವ್ರು ಹೆಣ್ಮಕ್ಳೆಲ್ಲ ಫೇಮಸ್ ಆಗ್ತಾರೆ 100%. ದರ್ಶನ್ ಯಾರನ್ನೇ ಒಬ್ಬದು ಹಿರೇಣಿ ಹೊಸಬರು ಹಾಕಿದ್ರು ಕೂಡ ಸಖತ್ ಮಾರ್ಕೆಟ್ ಬರುತ್ತೆ 100%. ಬೇರೆಯವ್ರು ಆಗ್ತಾಗ ಅಷ್ಟು ಆಗಲ್ಲ, ಇವ್ರು ಆಗ್ತಾಗ ತುಂಬ ದೊಡ್ಡ ಸಕ್ಸಸ್ಸನ್ನು ನೋಡ್ತಾರೆ. ಹಾಗಾಗಿ ಅವ್ರಿಗೂ ಒಂಟಿ ಶುಕ್ರ ಗ್ರಹ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಅವ್ರ ಕೊನೆವರೆಗೂ ಅದು ತಲೆನೋವು ಇರುತ್ತೆ. ಅವ್ರ ಜಾಗದಲ್ಲಿ ಏನಿದೆವೆಲ್ಲ ತಲೆನೋವು ಹಂಗೆ ಇರುತ್ತೆ. ಆದರೆ 2027ಕ್ಕೆ ಶನಿ ದಶೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವ್ರ ಲೈಫಲ್ಲಿ ತಾಳ್ಮೆ ಬರುತ್ತೆ 100%. ಅಲ್ಲಿವರೆಗೂ ಇವ್ರಿಗೆ 27ರ ನಂತರ ಈಗ ಈ ವರ್ಷ 11ನೇ ತಿಂಗಳಿಂದ ತುಂಬ ನೋವುಗಳನ್ನು ಅನುಭವಿಸ್ತಾರೆ. 11ನೇ ತಿಂಗಳಿಂದ ತುಂಬ ಸಾಕಷ್ಟು ಡಿಸ್ಟರ್ಬ್ ಆಗ್ತಾರೆ. ಇದಕ್ಕಿಂತನೂ ಇನ್ನು ಇದು ಡಿಸ್ಟರ್ಬ್ ಏನಲ್ಲ, ಇದು ಡಿಸ್ಟರ್ಬ್ ಏನಿಲ್ಲ. ಯಾಕಂದ್ರೆ ದರ್ಶನ್ ಅವ್ರಿಗೆ ದುಡ್ಡಿಂದ ಏನೂ ಆಗ್ಬೇಕಲ್ಲ, ಎಸ್ಸಿಂದ ಏನಬೇಕಲ್ಲ, ಎರಡೂ ಇದ್ದಾರೆ. ಏನೇಳೆ ದುಡ್ಡು ಇದೆ, ಹೆಸರು ಇದೆ. ಹಾಗಾಗಿ ಏನು ಬೇಕಾಗಿಲ್ಲ. ಈ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಮನುಷ್ಯ 70-80 ಎಗ್ರು ಹೋಯ್ತಾರೆ. ಏನೇಳೆ ಅಷ್ಟು ಖರ್ಚು ಮಾಡೋಷ್ಟು ದೇವ್ರು ಕೊಟ್ಟಿರ್ತಾನೆ. ಏನೇಳೆ ಅಷ್ಟು ಖರ್ಚು ಮಾಡೋಷ್ಟು ಸಿನಿಮಾಕ್ಕೆ ಜನ ಅವ್ರ ಅಭಿಮಾನಿಗಳು ಹೋಗಿ ನೋಡ್ತಾರೆ. ಅಷ್ಟು ಖರ್ಚು ಮಾಡೋಷ್ಟು ದೇವ್ರು ದುಡ್ಡು ಕೊಟ್ಟಾರೆ. ಆಮೇಲೆ ಇಷ್ಟು ಸಂಪಾದನೆ ಮಾಡೋದ್ರಲ್ಲಿ ಇನ್ವೆಸ್ಟ್ಮೆಂಟ್ ಇರ್ತವೆ. ಅದರಿಂದ ಅವ್ರಿಗೇನು ಆಗಬೇಕಾಗಲ್ಲ. ಹೆಸರು ಅವಾಗಲೂ ಇರುತ್ತೆ, ಈಗಲೂ ಇರುತ್ತೆ. ಏನೇಳೆ ಹಾಗಾಗಿ ಮಾಸ್ ಹೆಸರು ಇರುತ್ತೆ, ಕ್ಲಾಸ್ ಹೆಸರು ಇರುತ್ತೆ, ಎಲ್ಲವೂ ಇರುತ್ತೆ 100%. ಈಗ ನಮ್ಗೆ ಇಷ್ಟುವರೆಗೂ ಏನು ಗೊತ್ತಿತ್ತು ಅಂದರೆ, ಏನೋ ಒಬ್ಬ ವ್ಯಕ್ತಿ ಅಂದಾಗ ಅವನ ಜೀವನದಲ್ಲಿ ವ್ಯತ್ಯಾಸ ಆದಾಗ ಸಹಜವಾಗಿ ದೇವರನ್ನು ನಂಬದವರು ಕೂಡ, ಶಕ್ತಿ ಅನ್ನೋದನ್ನು ನಂಬದವರು ಕೂಡ ಒಬ್ಬ ನಿಮ್ಮಂಥ ಸಂಖ್ಯಾಶಾಸ್ತ್ರಜ್ಞರ ಹತ್ರ, ಜ್ಯೋತಿಷಿಗಳ ಹತ್ರ ಒಂಚೂರು ಜಾತಕ ನೋಡಿ ಏನಾದ್ರು ಕೆಟ್ಟದಿದ್ರೆ ಅದಕ್ಕೆ ಪರಿಹಾರ ಏನಿದೆ ಹೇಳಿ ಅನ್ನೋದನ್ನು ನಾವು ಸಹಜವಾಗಿ ನೋಡಿರ್ತೀವಿ. ಅಂದರೆ ಒಬ್ಬ ವ್ಯಕ್ತಿಗೆ ಏನೋ ಏರುಪೇರಾದಾಗ ಲೈಫಲ್ಲಿ ನೀವು ಏರಿಯಾನೇ ಸರಿ ಇಲ್ಲ ಅಂತ ಏರಿಯಾದ ಹೆಂಗೆ ನೋಡ್ತೀರಿ? ಅಂದರೆ ಯಾವ ಆಧಾರದಲ್ಲಿ ನೋಡ್ತೀರಿ? ಯಾವ ಥರದ ಬ್ಲೂ ಪ್ರಿಂಟ್? ನೋಡಿ, ಆರ್ ನಗರ ಅಂದರೆ 44 ಬರುತ್ತೆ. ರಾಜರಾಜೇಶ್ವರಿ ನಗರ ಅಂತ ಅದು ಫುಲ್ ನೇಮ್. ಆರ್ ನಗರ ಅಂತ ಕರೀತಾರೆ. ಅಲ್ಲಿ ಫಸ್ಟ್ ಕಾರ್ನಲ್ಲಿ ಒಂದು ಮಾಲ್ ಇದೆ, ಗೋಪಾಲನ್ ಮಾಲ್. ಅದಕ್ಕೆ ಅವಾಗ ಬೆಂಕಿ ಬೀಳ್ತಲೇ ಇರುತ್ತೆ. ಆ ಮಾಲಿಗೆ ಅದು ಎಷ್ಟು ಸರಿ ಬೆಂಕಿ ಬಿದ್ದಿತ್ತೋ ಗೊತ್ತಿಲ್ಲ. ಏನೇಳಿ ಹಾಗಾಗಿ ಆರ್ ನಗರದಲ್ಲಿ ಒಬ್ಬರು ಮಾಧ್ಯಮದವರು ಚಾನಲ್ ಉನ್ನತ ಸ್ಥಾನದಲ್ಲಿ ಇರ್ತಾರೆ, ಪದವಿಯಲ್ಲಿ. ಅಲ್ಲಿ ಮನೆ ಕಟ್ಟಿದ್ಮೇಲೆ ಅವರೆಲ್ಲ ಕೆಲಸ ಎಲ್ಲ ಬಿಟ್ಟು ಹೋಯ್ತಾರೆ ಅವರು. ಹಾಗಾಗಿ ಮತ್ತೆ ಒಂದು ದೊಡ್ಡ ಕಾರ್ಯಕ್ರಮ ಕರ್ನಾಟಕದಲ್ಲಿ, ಆ ಕಾರ್ಯಕ್ರಮದ ಅಲ್ಲೊಬ್ರು ಮನೆ ಮಾಡಿರ್ತಾರೆ. ಆ ಕಾರ್ಯಕ್ರಮ ಸ್ಟುಡಿಯೋನೇ ಬೆಂಕಿ ಬಿದ್ದೋಗುತ್ತೆ. ಇವೆಲ್ಲರೂ ಹೆಸರುಗಳು ನಮಗೆ ನೆನಪಿದ್ದಾವೆ. ಅಲ್ಲಿ ಓದಂಥ ಹೋರಾಟಗಾರರಾಗಿರ್ಬೋದು, ಅಲ್ಲಿರುವಂಥ ಸ್ಟಾರ್ಗಳಾಗಿರ್ಬೋದು, ಯಾರಿಗೂ ಮಾರ್ಕೆಟ್ ಇಲ್ಲ. ಆಮೇಲೆ ದಯವಿಟ್ಟು ಒಂದು ಮಾತು ಹೇಳ್ತೀನಿ, ಪರಪ್ಪು ನಗರಕ್ಕೆ ಹೆಣ್ಮಕ್ಳು ಜೈಲಿಗೆ ಬರೋ ಸಕ್ಸಸ್ ಇಲ್ಲ. ಹೌದಾ? ಇವಾಗ ಏನಾದ್ರು ಹೋದ್ರೆ ಅವ್ರ ಹೆಸರೇನು ಪವಿತ್ರ ಗೌಡ ಹೋದ್ರೆ ಇನ್ನು ಅವ್ರ ಮಾರ್ಕೆಟ್ ಎಲ್ಲ ಮುಗಿದ ಅಧ್ಯಾಯ 100% ಮುಗಿದ ಅಧ್ಯಾಯ. ಯಾಕಂದ್ರೆ ಇಲ್ಲಿವರೆಗೂ ನೀವು ಜಯಲಲಿತಾ ಹೋದ್ರು ಒಳಗಡೆ, ಅಲ್ಲಿಂದ ಬಂದ್ಮೇಲೆ ಅವ್ರು ಜಾಸ್ತಿ ಬದುಕನೇ ಇಲ್ಲ. ಶಶಿಕಲಾ ಓಡ್ ಬಂದ್ರು, ಸಕ್ಸಸ್ ಇಲ್ಲ. ಅದಾದ್ಮೇಲೆ ತುಂಬಾ ಜನ ಕರ್ನಾಟಕದಲ್ಲಿ ಯಾರೋ ಹಿರೇಣಿಗಳು ಹೋಗಿ ಬಂದ್ರು, ಅವ್ರದ್ದೇನು ಮತ್ತೆ ಡಿಮ್ಯಾಂಡ್ ಆಗಲ್ಲ, ಸುದ್ದಿನೇ ಇಲ್ಲ. ಅದೇ ಗಂಡು ಮಕ್ಳುಗಳು ಓಟ್ ಬಂದು MLA ಆಗ್ಬಿಟ್ಟವ್ರೆ. ಏನ್ ಹೇಳ್ಬಿಟ್ರಿ ಈಗ? ಹೌದು, ಇದೊಂದು ಟರ್ನಿಂಗ್ ಪಾಯಿಂಟ್ ಹಂಗಾರೆ. ಖಂಡಿತ ಅಲ್ಲಿ ಕೂಡ ದರ್ಶನ್ ಅವ್ರು MLA ಆಯ್ತಾರೆ, ಪಕ್ಕ ಆಯ್ತಾರೆ. ಇವಾಗ್ಲವ್ರಿಗೂ ಎಲ್ಲ ಕರಿತಾ ಇದ್ರು, ಬರ್ರಿ ಅಂತ ಕ್ಯಾನ್ವಸ್ ಮಾಡ್ತಾ ಇದ್ರು. ನಾನು ಬರಲ್ಲ ಗುರು, ನಾನು ಹಿಂಗೆ ಆಟ ಆಡ್ಕೊಂಡು ಇರ್ತೀನಿ ಅಂತ ಹಿಂಗೆ ಅನ್ನೋರು ಅವ್ರು 100%. ಇವಾಗ ಹಂಗಲ್ಲ, ನಾನು ಬರ್ತೀನಿ ಅಂತ ಬರ್ತಾರೆ. ಇವಾಗ ಶನಿ ದೇಶದಲ್ಲಿ ಅವ್ರು ರಾಜಕಾರಣಿಗೆ ಬರ್ತಾರೆ 100%. ಯಾವಾಗ ಅಂದಾಜು? 2027 ಆದ್ಮೇಲೆ ಯಾವಾಗ ಬೇಕಾದ್ರೂ ಶನಿ ದೇಶ ಆಕ್ಟಿವೇಟ್ ಆಗುತ್ತೆ. ಅವ್ರಿಗೆ ಶುಕ್ರದ ದಶೆ ಗುರು ದಶೆ ನಡೀತೈತೆ. ಗುರು ವೃಷಭ ಲಗ್ನಕ್ಕೆ ತುಂಬ ಕೆಟ್ಟವನು. ಹಾಗಾಗಿ ಗುರು ಕೆಟ್ಟವನಾದ್ರಿಂದ ಅವನು 12ನೇ ಭಾವದಲ್ಲಿದ್ದು 8ನೇ ಭಾವದವನು 12ನೇ ಭಾವದಲ್ಲಿರೋದ್ರಿಂದ 8ನೇ ಕುಜನು 12ನೇನಾಗಿದೆ. ಹಾಗಾಗಿ ಇಷ್ಟೊಂದು ನೆಗೆಟಿವ್ ತಗೊಂಬಂತ ಅವ್ರಿಗೆ ಫ್ರೆಂಡ್ಶಿಪ್ ಅವ್ರಿಗೆ ಯಾರು ಒಳ್ಳೆಯವ್ರು ಸಿಗಲ್ಲ. ಯಾಕಂದರೆ 3ನೇ ಮನೆ ಶನಿ ಇದ್ದಾರೆ. 3ನೇ ಮನೆ ಶನಿಗೆ ಖಂಡಿತ ಕೂಡ ಕುಜಗ್ರಹನ ನೋಡ್ತಾನೆ. ಹಾಗಾಗಿ ಪ್ರಯೋಜನ ಇಲ್ಲ 100%. ಇನ್ನು ಮುಂದೆ ಅವರು ನಾನು ಪಕ್ಕಾ ಲೋಕಲ್ ಅಂತ ಹೇಳೋರು ಅವ್ರು ಯಾವಾಗ್ಲೂ. ನಾನು ಪಕ್ಕಾ ಲೋಕಲ್, ನಂಗೆ 2 ಮಕ್ಕ ಇದೆ ಅಂತ ಹೇಳೋರು ಎಲ್ಲ ಹೇಳಿದ್ದಾರೆ ವೇದಿಕೆ ಮೇಲೆ. ನಾವೇನು ಹೊಸ ಮಾತು ಹೇಳ್ತಾ ಇಲ್ಲ. ಹಾಗಾಗಿ ಇದೆಲ್ಲ ಅವ್ರ ಮಾತುಗಳನ್ನ ಪಕ್ಕಾ ಲೋಕಲ್ ಅಂತ. ಹಾಗಾಗಿ ಇಲ್ಲೇನಾಗುತ್ತೆ, ಇದಾದ ನಂತರ ಇವ್ರ ಲೈಫಲ್ಲಿ ಬದಲಾವಣೆ ಆಗುತ್ತೆ. ಮತ್ತೆ ನಮಗೆ ಬದಲಾವಣೆ ಬಗ್ಗೆ ಯಾವ ಸಂಶಯನೂ ಇಲ್ಲ, ಆಗ್ಬೋದೇನೋ. ಅಂದ್ರೆ ಯಾರಿಂದಲೂ ಆಗಲ್ಲ. ಇವಾಗ ಪರಪ್ಪು ನಗರಕ್ಕೆ ಓಟ್ ಬಂದ್ರೆ ಬದಲಾವಣೆ ಆಗುತ್ತೆ ಅನ್ನೋದು ಸುಳ್ಳು. ಒಂದ್ಸರಿ ಪರಪ್ಪು ನಗರಕ್ಕೆ ಹೋದ್ರಲ್ಲೇ ಬಂದು MLA ಆಗಿದ್ದಾರೆ. ಇವಾಗ ಕಾಂಗ್ರೆಸ್ ಅಲ್ಲೇ ತುಂಬ ನನಗೆ ಗೊತ್ತಿರೋರೆಲ್ಲ ಆಗಿದ್ದಾರೆ ಪರಪ್ಪು ನಗರಕ್ಕೆ ಹೋಗಿ ಬಂದು. ಆದರೆ
ಇವರು 100% ರಾಜಕೀಯ ಯೋಗಕ್ಕೆ ಬರ್ತಾರೆ. ಯಾಕಂದರೆ ನನ್ನ ಒಬ್ಬಕ್ಕರ ಶತ್ರು ಮಿತ್ರ ಆಗ್ತಾರೆ. ಇವಾಗ ಮಿತ್ರಗಳೆಲ್ಲ ದೂರ ಆಗ್ತಾರೆ 100% ಇವ್ರಿಗೆ. ಸುಮ್ಮನೆ ಮಿತ್ರ ಥರ ನಾಟ್ಕಾಡೋರು ನೋಡಿ, ಅವರೆಲ್ಲ ದೂರ ಆಗ್ತಾರೆ. ರಿಯಲ್ ಶತ್ರುಗಳು ಇವ್ರಿಗೆ ಆತ್ಮೀಯ ಕ್ಲೋಸ್ ಆಗ್ತಾರೆ. ಹಾಗಾಗಿ ರೈಟ್, ನಾನು ಮಾತಾಡ್ತೀನಿ. ಪಬ್ಲಿಕ್ ಕಾಲ್ಸ್ ಕೂಡ ಇದೆ. ಆಯಿಷಾ ಅಂತ ಕರೆ ಮಾಡಿದ್ದಾರೆ ಚಿಕ್ಕಮಗಳೂರಿಂದ. ನಮಸ್ಕಾರ ಆಯಿಷಾ ಅವರೇ. ನಮಸ್ಕಾರ. ಓಕೆ, ಟಿವಿ ನೋಡ್ತಿದ್ದೀರಾ ಅಂತ ಭಾವಿಸ್ತೀನಿ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅನ್ನೋರ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಈಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ, ಆರೋಪಿ ಸ್ಥಾನದಲ್ಲಿದ್ದಾರೆ. ಈ ವಿಷಯ ಗೊತ್ತಾದಾಗ ನಿಮ್ಗೆ ಏನ್ ಅನಿಸ್ತು ಆಯಿಷಾ ಅವರೇ? ಅದೇ ತುಂಬಾ ನೋವಾಗಿದೆ. ಈ ತರ ಮಾಮೂಲಿ ಮನುಷ್ಯರಿಗೆ ಬೆಲೆ ಇಲ್ದಂಗ ಆಗಿದೆ. ಈ ತರ ಇನ್ಫ್ಲೂಯೆನ್ಸ್ ಆಗಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಭ್ರಮೆಯಲ್ಲಿ ಇದ್ದಾರೆ ಅವರು. ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗ್ಬೇಕು. ಇದ್ರಲ್ಲಿ ರೇಣುಕಾ ಸ್ವಾಮಿದು ತಪ್ಪಿದೆ. ಯಾಕಂದ್ರೆ ಆತರ ಒಂದ್ ಹುಡುಗಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ ಮಾಡಬಾರ್ದು. ಹೌದು, ಅದು ಅವರ ಅರಿವಿಲ್ಲದೆ ಅವರ ಕೈಯಿಂದ ಆಗಿದೆ. ಆಯಿಷಾ ಅವರೇ, ಈಗ ಸಿನಿಮಾ ನಟರು ಅಂದಾಗ ಹೆಂಗಿರುತ್ತೆ ಅಂದ್ರೆ, ಸ್ಕ್ರೀನ್ ಮೇಲೆ ಬರೋರು ಒಂದು ಟೀ ಶರ್ಟ್ ಹಾಕಿದ್ರು ಸಾಕು, ಅಥವಾ ಈ ಸಿಗರೇಟ್ ಎಲ್ಲ ಸೇರ್ತಾರೆ ನೋಡಿ, ಅವಾಗ ಅದೇನೋ ಪಫ್ ಅಂತ ಬಿಡ್ತಾರಲ್ಲ, ರಿಂಗ್ ಎಲ್ಲ ಬಿಡ್ತಾರಲ್ಲ, ಅದನ್ನು ಅಭಿಮಾನಿಗಳು ಫಾಲೋ ಮಾಡ್ತಾರೆ. ಅಂದ್ರೆ ಅವ್ರನ್ನ ದೇವ್ರ ತರ ನೋಡ್ತಾರೆ ಅಭಿಮಾನಿಗಳು. ಹೌದು, ಅವರದ್ದು ಉಚ್ಚತನ. ನಾವು ನಮ್ಮನ್ನೇ ಪ್ರೀತಿಸಬೇಕು ಹೊರತು ಇನ್ನೊಬ್ಬರನ್ನು ಪ್ರೀತಿಸಬಾರ್ದು. ಇನ್ನೊಬ್ಬರನ್ನು ಮೆಚ್ಚೋ ಕೆಲಸ ನಾವ್ ಯಾವತ್ತೂ ಮಾಡ್ಬಾರ್ದು. ಬಟ್ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮನ್ನ ಮೆಚ್ಚಬೇಕು. ಅದೇ ಇಲ್ಲೊಂದು ಹುಡುಗಿನ ಯಾರಾದ್ರೂ ಇದೇ ತರ ಮಾಡ್ಯಾರ್ ಮಾಡ್ಲಿ ಅಂತ 100 ಜನ ಪ್ರತಿಭಟನೆ ಮಾಡ್ತಾರೆ. ಮತ್ತೆ ಅವನಿಗೆ ಶಿಕ್ಷೆ ಆಗ್ಬೇಕು, ಗಲ್ಲು ಶಿಕ್ಷೆ ಆಗ್ಬೇಕು. ಮತ್ತೆ ಇವ್ರಿಗೆ ಯಾಕೆ ಆಗ್ಬಾರ್ದು? ಮನುಷ್ಯರು ಅಂದ್ಮೇಲೆ ಪ್ರಪಂಚದಲ್ಲಿ ಎಲ್ರನ್ನೂ ಒಂದೇ ತರ ಕಾಣ್ಬೇಕು. ಹೌದು ಅಲ್ವಾ? ಒಳ್ಳೆ ಮಾತು. ಒಬ್ರಿಗೊಂಥರ ಒಬ್ರೊಂದಿಗೊಂಥರ ಅಲ್ಲ. ತನಿಖೆ ಆನ್ ಟ್ರ್ಯಾಕ್ ಅಲ್ಲಿ ಇದೆ ಅಂತ ಅನ್ಸುತ್ತಾ? ಸರಿಯಾದ ರೀತಿಲಿ ಆಗ್ತಿದೆ ಅಂತ ಅನ್ಸುತ್ತಾ ನಿಮ್ಗೆ? ನೋಡ್ತಾ ಇದ್ದೀರಿ? ನೋಡ್ತಾ ಇದ್ದೀವಿ. ಆದ್ರೆ ಮೇಲಿಂದ ಪ್ರೆಷರ್ ಇರುತ್ತವಲ್ಲ ಅವರಿಗೆ. ಏನಾದ್ರೂ ಅವ್ರ ಇನ್ಫ್ಲೂಯೆನ್ಸ್ ಇಂದ ತಿರುಗಿದ್ರೆ ಮತ್ತೆ ಯಾರು ಯಾವ್ದಕ್ಕೂ ಎದುರುದೇ ಇಲ್ಲ ಮೇಡಮ್. ರೈಟ್. ನಾವು ಸಂಖ್ಯಾಶಾಸ್ತ್ರಜ್ಞರಿದ್ರು ಇವತ್ತು ನಮ್ ಜೊತೆ, ಅವ್ರನ್ನ ಕೇಳ್ತಾ ಇದ್ವಿ ಏನಿದ್ ಹಿಂಗಾಗೋಯ್ತಲ್ಲ ಅಂತ. ಅಲ್ಲ, ಇಂಥದ್ದು ಆಗ್ಬಾರ್ದು. ಆದ್ರೂ ನೋಡಿ, ಅವ್ರಿಗೆ 2027 ನಂತರ ರಾಜಕಾರಣಿ ಆಗೋ ಯೋಗ ಇದೆ ಅಂತ ಹೇಳ್ತಿದ್ರು. ಆಶ್ಚರ್ಯ ಆಗೋಯ್ತು ನನಗೆ. ಅಲ್ಲ, ರಾಜಕಾರಣಿ ಆಗೋದು ಯಾರ್ ಬೇಕಾದ್ರೂ ಆಗ್ಬೋದು ಮೇಡಮ್. ದುಡ್ಡೊಂದು ಬೇಕು, ಇನ್ಫ್ಲೂಯೆನ್ಸ್ ಒಂದು ಬೇಕು ಅಂತ. ಇಂಥವರೆಲ್ಲ ರಾಜಕಾರಣಿ ಆದ್ರೆ ಇನ್ನೇನಿದೆ ನಮ್ ದೇಶದಲ್ಲಿ? ಇನ್ನು ಇನ್ಫ್ಲೂಯೆನ್ಸ್ ತಗೊಂಡು ಇನ್ನೂ ಸಾಕಷ್ಟು ಜನರನ್ನು ಇದೇ ತರ ಮಾಡ್ತಾರೆ. ಅಲ್ಲ, ಮತ್ತೆ ಆಯ್ಕೆ ಮಾಡೋದು ಇದೇ ಜನ, ಇದೇ ಮತದಾರಲ್ವಾ ಆಯಿಷಾ ಅವರೇ? ಅದು ಸಂಕಟ ಅಂತ. ಅದೇ ಹೇಳುದು ನಾನು. ಏನ್ ಗೊತ್ತಾ, ಜನ ಏನು ಬರೀ ಅವರಿಗೆ ಇರ್ಬೇಕಾಗಿರೋದು ಇನ್ಫ್ಲೂಯೆನ್ಸ್. ಈಗ ಅವ್ರು ದುಡ್ಡು ಕೊಟ್ರೆ, ಎಲ್ಲಿ ನಾವು ದುಡ್ಡು ಕೊಡ್ತೇವೆ ಅಲ್ಲಿ ಕಡೆ ವಾಳ್ತಾರೆ ಜನ ಅಲ್ವಾ? ಈಗ ಚಪ್ಪಾಳೆ ತಟ್ಟಕ್ಕೆ ಬಸ್ ಅಲ್ಲಿ ಹೋಗ್ತಾರೆ 300 ರೂಪಾಯಿ 200 ರೂಪಾಯಿ ಇಸ್ಕೊಂಡು ಅಲ್ವಾ? ದೇಶಕ್ಕೆ ಅವ್ರು ಓಟ್ ಹಾಕಿರ್ತಾರೆ. ದುಡ್ಡು ಸಿಗುತ್ತೆ ಅಂತ ಚಪ್ಪಾಳೆ ತಟ್ಟಕ್ಕೆ ಹೋಗಿರ್ತಾರೆ. ರೈಟ್, ಆಯ್ತಮ್ಮ. ಥ್ಯಾಂಕ್ ಯು ಆಯಿಷಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೆಂಕಟಸ್ವಾಮಿ ಗೌಡ ಅಂತ ಕರೆ ಮಾಡಿದ್ದಾರೆ ಕೋಲಾರದಿಂದ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಮೇಡಮ್. ಸರ್, ಕೋಲಾರದಿಂದ ಕಾಲ್ ಮಾಡ್ತಿದ್ದೀರಾ? ಹೌದು ಮೇಡಮ್, ಹೌದು. ದರ್ಶನ್ ಅವ್ರ ಪ್ರಕರಣ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಏನ್ ಹೇಳಕ್ ಬಯಸ್ತೀರಿ ನೀವು? ಏನೇ ಆಗ್ಲಿ, ದರ್ಶನ್ ಅವ್ರು ಮಾಡಿರೋದು ತುಂಬಾ ತಪ್ಪು ಮೇಡಮ್. ಅವ್ರ ಗ್ಯಾಂಗ್ ಅವರೆಲ್ಲ ಮಾಡಿರೋದು. ಸ್ವಲ್ಪ ಜೋರಾಗಿ ಮಾತಾಡಿ. ಅವ್ರ ಹೆಂಡತಿ ಪಾಪ ಗರ್ಭಿಣಿ. ಮುಂದೆ ಪಾಪ ಅಪ್ಪ ಅಂತ ಕೇಳಿದ್ರೆ ಏನೋ ಹೇಳೋದು ಮೇಡಮ್. ಅವರು ತುಂಬಾ ತಪ್ಪು ಮೇಡಮ್ ಅವ್ರ ಗ್ಯಾಂಗ್ ಮಾಡಿರೋದು. ರೈಟ್. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರಜ್ಞರಿದ್ರು, ಆರ್ಯವರ್ಧನ್ ಅವರು ಆಗ್ಲೇ ಹೇಳ್ತಾ ಇದ್ರು, ನೋಡಿ ಇವರಿಗೆ ರಾಜಕಾರಣಿ ಆಗೋ ಯೋಗ ಇದೆ ಅಂತ. ಅಂದ್ರೆ ಖ್ಯಾತಿಯಲ್ಲೇ ಇರ್ತಾರೆ ಅಂತ. ನೀವು ಅವ್ರ ಜೊತೆನೂ ಮಾತಾಡ್ಬೋದು ಗೌಡ್ರೆ. ಓಕೆ, ಕರೆಕ್ಟ್ ಆಗಿದೆ. ನನಗೆ ಆಶ್ಚರ್ಯ ಆಗೋದು ಇದೆ ಗುರುಗಳೇ, ಏನಂತ ಹೇಳಿದ್ರೆ ಖ್ಯಾತಿಯಲ್ಲಿ ಇರ್ತಾರೆ. ಖ್ಯಾತರಾಗಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಅದು ಕುಖ್ಯಾತಿನ ಪ್ರಖ್ಯಾತಿನ ಭಾಳ ಮುಖ್ಯ ಅಲ್ವಾ ಅಂತ. ಈಗ ದರ್ಶನ್ ಬೆಳೆದು ಬಂದ ಹಾದಿ ನೋಡಿದ್ರು ಒಬ್ಬ ಲೈಟ್ ಬಾಯ್ ಆಗಿದ್ರು. ಇತ್ತು ಸಿನಿಮಾ ಬ್ಯಾಕ್ಗ್ರೌಂಡ್, ಇಲ್ಲ ಅಂತಲ್ಲ. ಹಂತ ಬೆಳವಣಿಗೆ ನೋಡಿ 4 ಜನಕ್ಕೆ ಪ್ರೇರಣೆ ಆಗಿತ್ತಿದ್ದು. ಎಂಥ ಮನುಷ್ಯ, ಆ ರಡಿ ಕಟ್ಟೋಡಿ ಹೆಂಗೆ. ಬಟ್ ಈ ಕೃತ್ಯದಲ್ಲಿ ಅವ್ರು ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗ ಅಭಿಮಾನಿಗಳಿಗೆ, ಜನರಿಗೆ ಆಘಾತ ಇದು ಅಂತ. ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ ಮೇಡಮ್. ಹಿಂದೆ ಅವ್ರ ಹಣೆ ಬರೆದು ಹಂಗೆ ಬರ್ದಿರುತ್ತೆ. ದೇವ್ರುಗಳನ್ನ ಎಷ್ಟೋ ಜನ ಕೊಚ್ಚಾಕಿದ್ದಾರೆ. ದೇವ್ರುಗಳನ್ನ ನೀವು ಯಾವ ದೇವ್ರು ಹೊಡೆದಾಡಿಲ್ಲ ಹೇಳಿ? ಯಾವ ದೇವ್ರು ಬುದ್ಧಿ ತಾನೆ ಯಾಕೆ ಹೊಡೆದಾಡ್ಬೇಕಾಯ್ತು? ದೇವ್ರು ತಾನೆ. ಹಿಂಗೆ ಅನ್ಬಿಟ್ಟು ಸಾಧಿಸ್ಬೋದಾಯ್ತಲ್ಲ. ಅವನ್ನ ಎದುರಾಕಿ ಅಂದ್ರು. ಇವಾಗ ಸೀತೆನ ಒತ್ಕೋದ್ರು. ಅವ್ರು ಹುಡುಕೋ ರಾಮವಾಗಿ ಅವಳನ್ನ ಹೊಡೆದ್ಬಾರ್ನಲ್ವಾ? ಏನ್ ಹೇಳಿ?
ಸೀತೆ ಎತ್ಕಿದಾರೆ ಅಲ್ವಾ, ರಾಮ ಬುದ್ಧಿ ಇರ್ತಿರ್ತಾನೆ, ದೇವ್ರ ಅನುಗ್ರಹ ದೇವರೇಗಳಿದ್ರಲ್ಲ ಅವನ್ನ ಡೈವರ್ಟ್ ಮಾಡಿಸ್ಬೋದಾಗಿತ್ತಾನೆ. ಅದು ಹಾಗಲ್ಲ. ಆ ಕ್ಷಣ ಏನಾಗುತ್ತೆ, ನಾನು ತುಂಬ ಸರಿ ನಾನು ಒಂದು ರೆಗ್ಯುಲರ್ ಚಾನಲ್ ಮಾಡೋದ್ರಲ್ಲಿ ಹೇಳಿದ್ದೆ, ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಕೆಟ್ಟ ಟೈಮ್ ಇದೆ, ದಯವಿಟ್ಟು ಕಮೆಂಟ್ ಮಾಡೋರು ಹುಷಾರಾಗಿರಿ ಅಂತ ಹಾಕಿದ್ದೆ. ನೋಡಿ, ಯಾವಾಗಲೂ ತುಂಬ ನೆಗೆಟಿವ್ ಆಗಿ ಯಾಕೆ ಕಮೆಂಟ್ಸ್ ಮಾಡೋದನ್ನ ದಯವಿಟ್ಟು, ದರ್ಶನ್ ಬಗ್ಗೆನೂ ಮಾತಾಡ್ತಿದ್ದಾರೆ ಎಲ್ಲರೂ, ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಮಾತಾಡೋದು ಸ್ವಲ್ಪ ಮಾತಾಡಬೇಕು. ಇನ್ನು ಮುಂದಾರು ಇವಾಗ ಆಗಿದ್ದೆ ಬಿಡಿ, ಅವ್ನಿಗೆ ಹೇಳೋಣ, ಓಲೆ ಅವ್ರ ಕುಟುಂಬದವ್ರಿಗೆಲ್ಲ ಶಾಂತಿ ಮಾಡೋಣ, ಇನ್ನು ಮುಂದಾರು ಬೇರೆಯವ್ರಿಗಾರು ಮುಚ್ಕೊಂಡಿರಿ ಅಂತ ಹೇಳ್ಬೇಕು ಅಲ್ವಾ. ನಿಮ್ಗೆ ಯಾಕೆ ಬೇಕು? ನಾನು ಯಾವಾಗಲೂ ಹೇಳುವೆ, ನಿಮ್ಮ ಹೆಂಡತಿ ಮಕ್ಕಳಿಗೆ, ನಿಮ್ಮ ಅಪ್ಪ ಅಮ್ಮನ ನೀವು ಹೀರೋಗಳಾಗಿ, ಊರವ್ರ ಸುದ್ದಿಗೆಲ್ಲ ಬೆಂಕಿ ಇಟ್ಟಾಕ್ಬೇಕು. ಅದಕ್ಕೆಲ್ಲ ರಾಜಕಾರಣಿಗಳಿದ್ದಾರೆ, ಪೊಲೀಸ್ ಆಫೀಸರ್ ಇದ್ದಾರೆ, ಎಲ್ಲದಕ್ಕೂ ಇದ್ದಾರೆ ಜನ, ಏನ್ ಹೇಳಿ. ಹಾಗಾಗಿ ನಿಮಗೆ ನೀವೇ ಹೀರೋ ಆಗಕ್ಕೆ ಹೋಗ್ಬಿಡಿ ಅಂತ ಹೇಳಿದೆ. 100% ಅದು ಲಾಕ್ ಆಗಿರ್ತಾರೆ. ಇವರ ಜಾಗದಲ್ಲಿ ಖಂಡಿತಲ್ಲೂ ಕೂಡ ಈ ಸಕ್ಸಸ್ ಅಂತೂ ಇದೆ ಮೇಡಮ್ ಅವರೇ. ಈ ದುಃಖ ಇದೆಲ್ಲ ಈ ಟೈಮ್ ಅದು ಸುಕೃತನೇ ಬಿಡಿ, ಪೂರ್ವಜನದೇನೋ ಪುಣ್ಯದ ಫಲ. ಅವ್ರ ಹಣ ಬರೋದು ಯೋಗ, ಅದು ಯೋಗವೇ. ಸಿದ್ದೇಗೌಡರು ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದೇಗೌಡ್ರೆ. ಸಿದ್ದೇಗೌಡ್ರಿ ನಮಸ್ಕಾರ. ಹಲೋ ಸಿದ್ದೇಗೌಡ್ರೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಾನು ಮಾತಾಡೋದು ಕೇಳ್ತಾ ಸಿದ್ದೇಗೌಡ್ರೆ? ಹಲೋ, ಯಾರು ಮಾತಾಡೋದು? ಹಲೋ ಸಿದ್ದೇಗೌಡ್ರಿ ನಮಸ್ಕಾರ ಅಂದೆ. ಸಿದ್ದೇಗೌಡ್ರಲ್ಲ, ನಾವು ಸಂಜಯ್. ಸಂಜಯ್, ರೈಟ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ ಸಂಜಯ್ ಅವರೇ? ಹುಣಸೂರಿಂದ. ಹುಣಸೂರು, ಮೈಸೂರು ಭಾಗ, ರೈಟ್. ದರ್ಶನ್ ಅವ್ರ ಪ್ರಕರಣ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಏನ್ ಹೇಳೋದಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಮೇಡಮ್, ನಾವ್ ಹೇಳೋದು ಇಷ್ಟೇ, ಹಾ, ಒಬ್ಬ ಸಾಮಾನ್ಯ ಜನರಿಗೆ ಈ ತರ ಆದ್ರೆ ನ್ಯಾಯ ಸಿಗಲ್ಲ. ದಯವಿಟ್ಟು ಕಾನೂನು ಎಲ್ಲರಿಗೂ ಒಂದೇ, ಆಯ್ತಾ? ಎಲ್ಲ ಸಾಮಾನ್ಯ ಜನರ ತರನೇ ಆಗ್ಲಿ, ರಾಜಕೀಯ ವ್ಯಕ್ತಿ ಆಗ್ಲಿ, ಯಾರೇ ಆಗ್ಲಿ, ಅವ್ರಿಗೆ ನ್ಯಾಯ ಸಿಗ್ಬೇಕು ಅಲ್ವಾ? ಈಗ ಸರ್ಕಾರ ಇವ್ರನ್ನ ಬೇರೆ ತರ ಟ್ರೀಟ್ ಮಾಡಿದ್ರೆ ಕಾನೂನು ಎಲ್ಲಾರ್ಗು ಒಂದೇ ತರ ತುಂಬಿಸ್ಬೇಕು. ಹೌದೌದು, ಒಳ್ಳೆ ಮಾತು. ಹೌದಲ್ವಾ? ಈಗ ನೋಡಿ, ಅವ್ರ ಫಿಲಂ ಆಕ್ಟರ್ ಅಂತ ಅವ್ರನ್ನ ಸರ್ಕಾರ ಆಗ್ಲಿ ಬೇರೆಯವರಾಗ್ಲಿ ಅದನ್ನ ತುಂಬಾ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದೆ. ಹೌದು. ಈಗ ಶಾಮಿಯಾನ ಹಾಕೋದಾಗಿರ್ಬೋದು, ಹೌದು, ಅವ್ರಿಗೆ ಚಿಕನ್ ಬಿರಿಯಾನಿ ಕೊಡೋದಾಗಿರ್ಬೋದು, ಅವೆಲ್ಲ ಮಾಮೂಲಿ ಜನರಿಗೆ ಕೊಡ್ತಾರಾ ಅಲ್ವಾ? ಈ ತರ ಮಾಮೂಲಿ ಜನರಿಗೆ ಕೊಟ್ರೆ ಯಾರೇ ಆಗ್ಬೋದು, ಅವ್ರು ಈಚೆ ಬರಕ್ ಆಗೋದೇ ಇಲ್ಲ. ಬಟ್ ಇವ್ರು ಫಿಲಂ ಆಕ್ಟರ್ ಅಂತ ಅನ್ಕೊಂಡು ಈ ತರ ಎಲ್ಲ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದೆಲ್ಲ ತಪ್ಪು. ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಸಂಜಯ್ ಅವರೇ. ರೈಟ್. ಸರ್, ಈಗೇನು ಅಂದರೆ ಕೆಲವ್ರು ಏನು ಮಾತಾಡ್ತಿದ್ದಾರೆ ಅಂತ, ಈ ಪ್ರಕರಣ ಇದು ಹಿಂಗಾಯಿತು, ಈ ವಿಷಯದಿಂದ ದರ್ಶನ್ ಅವರು ಈ ಆರೋಪದಲ್ಲಿದ್ದಾರೆ ಅಂತ ಗೊತ್ತಾಯಿತು. ಜನ ಕೆಲವೊಮ್ಮೆ ಹೆಂಗೆ ಮಾತಾಡ್ತಿದ್ದಾರೆ ಅಂದರೆ, ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡಿ, ದರ್ಶನ ಅಭಿಮಾನಿಗಳಂದ್ರೆ ಏನು ಸುಮ್ಮನೆ ಅಲ್ಲ, ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ ಅಂತ ಎಲ್ಲ ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಹೊರಗೆ ಬಂದಮೇಲೆ ಅವ್ರು ನೋಡ್ಕೊತಾರೆ ಅಂತ. ಹಂಗೆಲ್ಲ ಏನು ಆಗಲ್ಲ. ಯಾಕಂದರೆ ಇವ್ರು ನೋಡ್ಕೊಳಕ್ಕೆ ಹೋಗಿ ಅವ್ರು ನೋಡ್ಕೊಳಕ್ಕೆ ಕಷ್ಟಕ್ಕೆ ಸಿಗಾಕೆಂದ್ರೆ. ಆದರೆ ನಾನು ಹೇಳೋದೇನೆಂದರೆ, ಜನ ಸಿನಿಮಾ ನೋಡಲಿ, ಅದು ಒಳ್ಳೆಯದು. 100%. ನಾವು ಎಲ್ಲ ನಾನು ತಮಿಳ್ನಾಡಲ್ಲಿ ಭಾಳ ವರ್ಷ ಇದ್ದೆ. ನಾನು ರಜನಿಕಾಂತ್ ತುಂಬ ಇಷ್ಟಪಡೋ, ಹಂಗಂತ ಅಭಿಮಾನಿ ಆಗಿರಲ್ಲ. ಇಷ್ಟಪಡೋದು ಬೇರೆ, ಅಭಿಮಾನಿ ಪಡೋದು. ಇವತ್ತು ಇಷ್ಟಪಡ್ತೀನಿ. ಆ ನಾನು ಭಾಳ ವಿಶೇಷವಾಗಿ ನಾನು ನೋಡ್ತೀನಿ 100%. ಹಾಗಾಗಿ ಜನ ಏನಾಗುತ್ತೆ, ನಾನು ಯಾವಾಗಲೂ ಹೇಳುವೆ, ಆಟೋ ಹಿಂದ್ಗಡೆ ಎಲ್ಲ ಸರ್ಕಾರಗಳು ಫೋಟೋ ಹಾಕ್ಸೋದೆಲ್ಲ ನಿಲ್ಲಿಸ್ಬೇಕು, ಇವೆಲ್ಲದನ್ನು ಯಾಕೆ ಬೇಕು? ಯಾಕೆ BMW ಯಾರೋ ಅಭಿಮಾನಿಗಳಿರಲ್ವಾ? ರೇಂಜ್ ರೋವರ್ಗೆ ಯಾರು ಅಭಿಮಾನಿಗಳಿರಲ್ವಾ? ಅವ್ರು ಹಾಕ್ಸ್ಬೋದು ತಾನೆ, ಯಾಕೆ ಹಾಕ್ಸಕ್ಕಲ್ಲ? ಇದೆಲ್ಲ ನಾರ್ಮಲಾಗಿ 60 ರೂಪಾಯಿಗೆಲ್ಲ ಅಲ್ಲ, 100%. ಇವಾಗ ನೋಡಿ, ಎಷ್ಟು ಬಹುತೇಕ ನೀವು ಆಟೋಗಳು ನೋಡಿ, ಒಡೆಯ, ಯಜಮಾನ, ಡಿ ಬಾಸ್, ಡಿ ಗ್ಯಾಂಗ್, ಹಂಗಾಗಿ ಇಲ್ಲೇನಾಗುತ್ತೆ, ಒಂದು ಗ್ರೂಪ್ ಮಾಡ್ಕೊ ಹೋಗ್ತಾರೆ, ಚೀಟಿ ನಡೆಸೋ ಥರ. ಈ ಗ್ರೂಪ್ ಆ ಹೀರೋಗಳು ಮಾತಾಡ್ಸೋದು, ಗ್ರೂಪ್ ಸೇರ್ಸೋದು, ಸಂಘಗಳು ಮಾಡೋದು, ಇಂಡೈರೆಕ್ಟ್ ಆಗಿ ಇವೆಲ್ಲ ಸಂಘಗಳು ಮಾಡ್ಕೊಂಡಿರ್ತಾರೆ. ಅದರಿಂದ ಇದಕ್ಕೆ ಅನುಭವಿಸಿರ್ತಾರೆ. 100% ಸಿನಿಮಾ ಎಲ್ಲರೂ ನೋಡ್ತಾರೆ. ಎಲ್ಲ ಪೂರ್ತಿ ಅಭಿಮಾನಿಗಳನ್ನ ಸಿನಿಮಾ ಗೆಲ್ಸೋಕ್ಕಾಗಲ್ಲ ಯಾವಾಗಲೂ, ಏನು ಹೇಳಿ? ಹೌದು. ಸಿನಿಮಾ ಗೆಲ್ಸೋಷ್ಟು ಅಭಿಮಾನಿಗಳು ಯಾರಿಗೂ ಇಲ್ಲ ಕರ್ನಾಟಕದಲ್ಲಿ, ಏನು ಹೇಳಿ? ಇವಾಗಿರೋ ಹೀರೋಗಳಿಗೆ ಒಬ್ಬ ಹೀರೋ ಅವ್ರ ಅಭಿಮಾನಿಯಿಂದ ಸಿನಿಮಾ ಓಡುತ್ತೆ ಅನ್ನೋರು ಯಾರೂ ಇಲ್ಲ. ಕೂಗಾಡೋಕ್ಕಿರ್ತಾರೆ, ಆದರೆ ಜನ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೇಕು. 100%. ಭಾಳ ಒಂದು ಶೋಗೆಲ್ಲ ಹೌಸ್ಫುಲ್ ಆಗೋಯ್ತಾರೆ ಎಲ್ಲರೂ ಅಭಿಮಾನಿಗಳು, ಹೇಳಿ? ಎಲ್ಲ ಕಡೆ ಕರ್ನಾಟಕ ಒಂದು ಶೋ ಅಷ್ಟೇ, 2ನೇ ಶೋ ಆಡಿಯನ್ಸ್ ಬೇಕೇ ಬೇಕಲ್ಲ. ಹಾಗಾಗಿ ಆಡಿಯನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ರೈಟ್. ಮೈಸೂರಿನಿಂದ ಸಜ್ಜಿನಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಜ್ಜಿನಿ ಅವರೇ. ನಮಸ್ತೆ ಮೇಡಮ್. ಓಕೆ, ಏನು ಹೇಳಕ್ ಬಯಸ್ತೀರಿಮ್ಮ ದರ್ಶನ್ ಅವ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ?
ಮೇಡಮ್ ನನ್ಗೆ ತುಂಬಾ ಬೇಜಾರಾಗ್ತಾ ಇದೆ. ಹ್ಮ್ ಅವ್ರು ಈ ರೀತಿ ಮಾಡ್ಬಾರ್ದಾಗಿತ್ತು, ಮಾಡ್ಬಿಟ್ಟಿದ್ದಾರೆ. ಹ್ಮ್ ಆದ್ರೂ ಅವ್ರು ಮಾಡಿರೋದು ತಪ್ಪಿದೆ ಮೇಡಮ್. ಯಾರು? ರೇಣುಕಾ ಸ್ವಾಮಿ. ಹೌದು, ಅವ್ರು ಸುಮ್ನೆ ಇದ್ದಿದ್ರೆ ಇವ್ರು ಸುಮ್ನೆ ಇರ್ತಿದ್ರು. ಹ್ಮ್ ಅದ್ರಿಂದ ಎರಡ್ ಕಡೆ ತಪ್ಪಾಗಿದೆ. ಹ್ಮ್ ಅಲ್ಲ, ತಪ್ಪು ಮನುಷ್ಯ ಹುಟ್ಟಿದ್ಮೇಲೆ ಪ್ರತಿಯೊಬ್ರು ಮಾಡ್ತಾರೆ ಸಜ್ಜಿನಿ ಅವರೇ. ತಪ್ಪು ಮಾಡಿದ್ರನ್ನೆಲ್ಲ ಕೊಲೆನೇ ಮಾಡೋದಾಗ್ಬಿಟ್ರೆ ಹೆಂಗೆ ಅಂತ ಅಲ್ವಾ? ಹೌದು, ಅದೇ ಹೌದು ಹೌದು. ಈಗ ಪೊಲೀಸ್ ವ್ಯವಸ್ಥೆ ಇದೆ ಇಷ್ಟೇ. ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಹಿಂಗೆ ಒಬ್ರು ಪ್ಯಾನಲಿಸ್ಟ್ ಹೇಳಿದ್ರು, ಹೇಳ್ಬಿಡ್ತೀನಿ ನಿಮ್ಗೆ ನೋಡಿ. ಈಗ ರೇಣುಕಾ ಸ್ವಾಮಿ ಏನೋ ತಪ್ಪಾಗೆ ನಡ್ಕೊಂಡ್ರು. ದಿ ಬಾಸ್, ಯಜಮಾನ, ಒಡೆಯ ಡೈರೆಕ್ಟ್ ಆಗಿ ಒಂದು ಕಾಲಪ್ಪ, ಏನ್ ಮಾತಾಡ್ತಾ ಇದೀಯಾ, ಏನ್ ಮೆಸೇಜ್ ಹಾಕಿದ್ದೆ, ಇನ್ನೊಂದ್ಸತಿ ಹಿಂಗ್ ಮಾಡಬೇಡ ಅಂತ ಒಂದು ಮಾತು ಹೇಳಿದ್ರೆ, ಅಣ್ಣ ನನಗೆ ಬೈದ್ರು ಅಂತಾನೆ ಬದುಕಿರೋವರೆಗೂ ಕೂಡ ಖುಷಿಯಿಂದ ಹೇಳ್ಕೊಂಡು ತಿರ್ಗಾಡ್ಕೊಂಡು ಆ ಫೇಸ್ಬುಕ್ ಇನ್ಸ್ಟಾದಿಂದ ಡಿಆಕ್ಟಿವೇಟ್ ಆಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂತಿದ್ರೇನು ಅಂತ. ಯಾಕಂದ್ರೆ ಆಯಪ್ಪನೂ ಅಭಿಮಾನಿನೇ ರೇಣುಕಾ ಸ್ವಾಮಿನೂ. ಒಂದು ಡೈರೆಕ್ಟ್ ಕಾನ್ವರ್ಸೇಷನ್ ಇದ್ದಿದ್ದಿದ್ರೆ ಅಥವಾ ಪೊಲೀಸ್ ಸಪೋರ್ಟ್ ತಗೊಂಡು ಸ್ವಲ್ಪ ನೋಡ್ಕೊಳ್ಳಿ ಸರ್, ಅಲ್ಲಿ ಯಾರೋ ಒಬ್ಬ ಮಿಸ್ಬಿಹೇವ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟಿದ್ದಿದ್ರೆ ಪೊಲೀಸ್ನವರೇ ನೋಡ್ಕೊಂಡ್ಬಿಡ್ತಿದ್ರಲ್ಲ. ಪ್ರಾಣ ತೆಗಿಯಕ್ಕೆ ಯಾರು ಹಕ್ಕು ಕೊಟ್ಟಿದ್ದು ಅಂತ. ಹೌದು ಹೌದು, ಅದು ಅವ್ರು ಮಾಡ್ಬಿಟ್ಟಿತ್ತು. ಏನಾಗುತ್ತೆ ಅಂತ ಅನ್ಸುತ್ತೆ ನೆಕ್ಸ್ಟ್ ಕೇಸ್? ಕಾನೂನ್ಗಿಂತ ಯಾರು ದೊಡ್ಡವರೆಲ್ಲ ಇದ್ರ ಬಗ್ಗೆ ಅವರೇ ಒಳ್ಳೆ ಡಿಸಿಷನ್ ಕೊಡ್ಬೇಕು. ರೈಟ್. ನೋಡಿ ಸಜಿನಿ ಅವರು, ನಮ್ಮ ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರಜ್ಞರಿದ್ದಾರೆ, ಅವರು ಕೂಡ ಒಂದಷ್ಟು ಪ್ರೊಡಿಕ್ಷನ್ ಮಾಡ್ತಾ ಇದ್ರು. ನೆಕ್ಸ್ಟ್ ರಾಜಕಾರಣ ಆಗೋ ಯೋಗ ಇದೆ ಅಂತ ಕೂಡ ಹೇಳ್ತಿದ್ರು. ನೀವು ಅವ್ರ ಜೊತೆ ಮಾತಾಡ್ಬೋದು. ಆರ್ಯವರ್ಧನ್ ಅವರಿದ್ದಾರೆ, ಮಾತಾಡಿ. ನಮಸ್ಕಾರ, ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ. ಮನೆಯವರೆಲ್ಲ ಚೆನ್ನಾಗಿದ್ದಾರಾ? ಹಾ, ಚೆನ್ನಾಗಿದ್ದಾರೆ. ನಮ್ಮ ಹೆಸರು ದರ್ಶಿನಿ ಅಂತಾನೆ. ದರ್ಶಿನಿ ಅಂತ. ಒಳ್ಳೆ ಹೆಸರು. ನನ್ನ ಪರಿಚಯ ನಿಮ್ಗಿದ್ಯಾ? ಹಾ, ಇದೆ. ನಾವು ಬಿಗ್ ಬಾಸ್ ಅಲ್ಲಿ ಎಲ್ಲ ನೋಡಿದ್ವಿ, ಪ್ರೋಗ್ರಾಮ್ ಎಲ್ಲಾನು ನೋಡಿದೀವಿ. ಓಕೆ, ರೈಟ್. ಇಲ್ಲಿ ಏನಾಗುತ್ತೆ ಅಂದ್ರೆ ಮೇಡಮ್ ಅವರೇ, ಹಾ ಸರ್, ನಾನು ಫೇಸ್ಬುಕ್ ಪೇಜಲ್ಲಿ ಬರುವೆ, ತುಂಬ ನೆಗೆಟಿವ್ ಕಮೆಂಟ್ ಬರೆಯೋರು. ನಾನು ನನ್ನ ಅದೃಷ್ಟಕ್ಕೆ ನಂಗೆ ಓದಕ್ಕೆ ಬರೆಯಕ್ಕೆ ಬರ್ತಾ ಇರಲ್ಲ 100%. ನಮಗೂ ತುಂಬ ಕೋಪ ಬರೋದು 100%. ಇದೇ ಥರ ಹಿಂದೆ ಯಾರೋ ಒಬ್ಬ ಇದೇ ಥರ ಚೆನ್ನೈಲಿ ಧೋನಿ ಮಗಳ ಮೇಲೆ ತುಂಬ ನೆಗೆಟಿವ್ ಮಾಡಿದ್ದ. ಕೊನೆಗೆ ಧೋನಿ ಅವಾಗ ಅವ್ರ ಹೆಂಡತಿ ಕಂಪ್ಲೇಂಟ್ ಕೊಟ್ಟು ತುಂಬ ದೊಡ್ಡ ಮಟ್ಟಕ್ಕೆ ಹಾಕ್ಬಿಟ್ಟಿದ್ದ, ಅವ್ರ ಮಗಳನ್ನ ಕೆಡ್ತಾ ಬರೆದಿದ್ದ. ಹಾಗಾಗಿ ತುಂಬ ಜನ ಈ ತರಲೆಗಳೆಲ್ಲ ಕಮೆಂಟ್ಸ್ ಮಾಡೋದಿದ್ದಾರೆ. ಇವಾಗ ಏನೋ ಈ ಹುಡುಗ ಒಳ್ಳೆಯವನು ಓಲಿ ಬಿಟ್ಟಾಕಿ, ಇನ್ನು ಉಳಿದಂಥ ತರಲೆಗಳು ಕೂಡ ಅವ್ರು ಮುಚ್ಕೊಂಡು ಅವ್ರವ್ರ ಕೆಲಸ ಮಾಡಬೇಕು. ನಾವು ಯಾಕಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ಹೇಳೋದು ಮುಖ್ಯ ಅಲ್ಲ. ಸೊ ಯಾಕೆ ಬೇಕು ನಿಮ್ಗೆ, ಯಾಕೆ ಬೇಕು? ಹಾಂ, ಇಲ್ಲ, ನಾನು ಇವಾಗ ಟೈಮ್ ಚೆನ್ನಾಗಿಲ್ಲ, ನನಗೆ ಗೊತ್ತಿಲ್ಲ. ರಾತ್ರಿ ಹೊತ್ತು ನಾನು ಬಂದು ರಾತ್ರಿ ಹೊತ್ತು ನೈಟ್ ಹೊತ್ತು ಆರ್ಯವರ್ಧನನ ಫೇಸ್ಬುಕ್ಕಲ್ಲಿ ಜನಗಳಿಗೆ ನಾನು ಫ್ರೀ ಜ್ಯೋತಿಷ್ ಹೇಳ್ತಾ ಇರುವೆ. ಯಾರು ಲೇಡೀಸು ತಗೊಂಡು ಜ್ಯೋತಿಷ್ ಹೇಳೋಕ್ಕೆ ತುಂಬ ಟೈಮ್ ಆಯ್ತು, ಒಂದು 1/4 ಗಂಟೆ 10 ನಿಮಿಷ ಆಗುತ್ತೆ. ಅದಕ್ಕೆ ಒಂದು ಪಟ್ಟಿ ಕಟ್ಟಿ ಮಾತಾಡೋದು, ಬರೀ ಹೆಂಗಸನ್ನೇ ಲೈನಿಗೆ ತಗೋತೀರಾ, ಗಂಡಸರು ತಗೋನಲ್ವಾ ಅಂತ. ಖಂಡಿತ ಕೂಡ ಯಾರಿಗೆ ಋಣ ಇರುತ್ತೆ ಅವ್ರು ಸಿಗುತ್ತೆ ಲೈನು ಅಲ್ವಾ? ಇವಾಗ ನೀವು ಸಿಗ್ತೀರ, ನೀವು ಭಾಳ ಹೊತ್ತು ಮಾತಾಡ್ತಾರೆ, ಏನು ಬರೀ ದರ್ಶನ್ ಫ್ಯಾನೇ ಫೋನ್ ಮಾಡಿಸ್ಕೊತವ್ರೆ, ದರ್ಶನ್ ಫ್ಯಾನೇ ಮಾತಾಡ್ತವ್ರೆ ಅಂತ ಬೇರೆಯವ್ರ ತಕ್ಕ ತಪ್ಪು ಮಾಹಿತಿ. ಪಬ್ಲಿಕ್ ಎಲ್ಲರೂ ಫೋನ್ ಮಾಡ್ಬೋದು ನಿಮ್ಗೇನು ಅಲ್ವಾ? ಯಾರು ಚಾನಲಿಂದ ನಿಮ್ಗೆ ಫೋನ್ ಮಾಡ್ತಾರೆ, ನಿಮ್ಮ ಚಾನಲ್ ನಂಬರ್ ಕೊಡ್ತಾರೆ, ಚಾನಲ್ ಮಾಡ್ತಾ ಇದ್ದೀರಾ. ಹಾಗಾಗಿ ಇದರಿಂದ ಏನಪ್ಪ ಅಂದ್ರೆ, ಇನ್ನು ಮುಂದೆ ಇರೋರು ದಯವಿಟ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಿಮ್ಮ ಫೋಟೋಗಳು ಹಾಕಿ, ನಿಮ್ಗೆ ಇಷ್ಟ ಆದ್ರೆ ಒಳ್ಳೇದು ಬಂದರೆ ಪರ್ಚೇಸ್ ಮಾಡಿ, ಬೇರೆಯವ್ರಿಗೆ ಸುದ್ದಿಗೆ ಹೋಗ್ಬೇಡಿ. ನಿಮ್ಮ ಸುದ್ದಿನೇ 100 ಇರ್ತವೆ ಅಲ್ವಾ? ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ರು, ಮಾತ್ರೆ ತಕ್ಕೊಡೋದು, ಮನೆಗೆ ಹೋಗೋದು, ನೋಡೋದು, ಅದೆಲ್ಲನೂ ಮಾಡ್ಬೋದು. ಇದನ್ನೆಲ್ಲವೂ ಮಾಡಿದರೆ ಒಳ್ಳೇದು. ಆಮೇಲೆ ಇದರಿಂದ ಏನು ಮರ್ಮ ಇದೆ ಗೊತ್ತಿಲ್ಲ. ಇಲ್ಲ ಪರ್ಸ್ನಲ್ಲ ಪರಿಚಯ ಇರ್ತಾರೋ ಇರಲ್ವೋ, ಇಲ್ಲ ಕೆಲಸ ಬಿಟ್ಟೋಗಿರ್ತಾರೋ, ಯಾವ ಮರ್ಮನೂ ನಮ್ಗೆ ಗೊತ್ತಿರಲ್ಲ. ಏನೇಳೆ ಗ್ರಹಗಳನ್ನ ನಾವು ವಿಚಾರಣೆ ಮಾಡ್ಬೋದು. ಆದರೆ ಇದೆಲ್ಲ 100 ಇದ್ರೂ ಕೂಡ ದರ್ಶನ್ ಆಚೆ ಬರ್ತಾರೆ, ರಾಜಕಾರಣಿ ಆಗ್ತಾರೆ, ಸಿನಿಮಾ ಮಾಡ್ತಾರೆ, ಮತ್ತೆ ಜನ ನೋಡ್ತಾರೆ. ಇದೇ ಟಿವಿಲಿ ಯಾರು ಬೈದಿರೋ ಅವ್ರು ಸೂಪರ್ ಆಗಿದೆ ಪಿಕ್ಚರು, ನೋಡಿ ದರ್ಶನ್ ಪಿಕ್ಚರ್ ಅಂತ ಹೇಳ್ತಾರೆ. ಇದೆಲ್ಲ ನಡೀತಿದ್ದೆ, ಕಾದ್ ನೋಡಿ. ರೈಟ್. ಥ್ಯಾಂಕ್ ಯು ದರ್ಶಿನಿ, ಕರೆ ಮಾಡಿದ್ದಕ್ಕಾಗಿ. ಇದೇ ಆಶ್ಚರ್ಯ ಅಂತ ನನಗನ್ನಿಸ್ತಾ ಇರೋದು. ಇವತ್ತು ಸಂಖ್ಯಾಶಾಸ್ತ್ರಜ್ಞರಾಗಿರುವಂತಹ ಆರ್ಯವರ್ಧನ್ ಅವರು ಜಿ ಕನ್ನಡ ನ್ಯೂಸ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ದರ್ಶನ್ ಪ್ರಕರಣವನ್ನು ಇಟ್ಕೊಂಡೇ ನಾವು ಮಾತಾಡ್ತಾ ಇದ್ದೀವಿ. ಹಣೆ ಬರಹ ಅಂತ ಒಂದಿರುತ್ತೆ, ಅದೇನು ಪೂರ್ವ ಜನ್ಮದ ಸುಕೃತವೋ ಗೊತ್ತಿಲ್ಲ. ಆರ್ಯವರ್ಧನ್ ಅವರ ಪ್ರಿಡಿಕ್ಷನ್ ಪ್ರಕಾರವೇ ನೋಡೋದಾದರೆ 2027 ನಂತರ ಒಂದು ರೀತಿ ರಾಜಯೋಗ ಅಂತ ಹೇಳ್ಬೋದು. ಏನದು ರಾಜಕಾರಣಿ ಆಗೋ ಯೋಗ ಇದೆಯಂತ. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ದರ್ಶನ್ ಅವರ ಜಾತಕದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಅದ್ಯಾವ ದೋಷವೋ ಅಥವಾ ಹಲವರು ಹೇಳೋ ಪ್ರಕಾರ ಅಹಂಕಾರದ ಮದವೋ
ಇವತ್ತೊಂದು ಈ ಕೃತ್ಯ ನಡೆದು ಹೋಗಿದೆ. ಅದಕ್ಕೆ ಸದ್ಯ ಆರೋಪಿ ಸ್ಥಾನದಲ್ಲಿದ್ದಾರೆ. ಬಟ್ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಆರೋಪಗಳು ವಿವಾದಗಳು ಅನ್ನೋದು ದರ್ಶನ್ಗೂ ಕೂಡ ಹೊರತಾಗಿಲ್ಲ. ಅದ್ರ ಬಗ್ಗೆ ಕೂಡ ಮಾತಾಡೋಣ. ಮತ್ತೊಬ್ರು ಕರೆ ಮಾಡ್ತಾ ಇದ್ದಾರೆ, ಭಾರತಿ ಅಂತ ಹೇಳಿ. ನಮಸ್ಕಾರ ಭಾರತಿ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಮೇಡಮ್ ನೀವು? ಮೇಡಮ್ ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಓಕೆ, ಹೇಳಿಮ್ಮ, ಏನ್ ಹೇಳಕ್ ಬಯಸ್ತೀರಿ ನೀವು? ಮೇಡಮ್ ಇದು ನಾನು ಒಂದ್ ಹೇಳ್ತೀನಿ, ದರ್ಶನ್ ಅವರು ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ಯಾರು ಆನ್ ಸ್ಪಾಟ್ ನೋಡಿಲ್ಲ. ಹೌದು, ಜನ ಹೇಳೋದು ಸಿಸಿ ಕ್ಯಾಮೆರಾ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದು ಸೆಕೆಂಡ್ರಿ. ಅವರು ಟೈಮ್ ಚೆನ್ನಾಗಿಲ್ಲ, ಒಪ್ಕೊಳ್ತೀನಿ. ಆಯ್ತು. ಆ ಜೊತೆಲಿರೋ ಎಲ್ರು ಸೇರಿ ಒಡೆದಾಕಿರೋದು ಫಸ್ಟ್ ಅವ್ರದ್ದು ಆರೋಪಿಗಳು ಬರ್ಬೇಕು. ಅವ್ರೆಲ್ರದ್ದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೇಕು, ಒಳ್ಳೆಯವರ ಕೆಟ್ಟವ್ರ ಅನ್ನೋದು ಒಂದು. ಅದೇ. ಆಮೇಲೆ ಎರಡನೇದು, ಅವ್ನ್ ಸತ್ತೋದ್ನಲ್ಲ, ಅದು ಮಗು ಅಲ್ಲ. ಅದು ಮಗು ಅಲ್ದೇ ಇರೋ ಮಗು ಮಾಡಕ್ ಸಾಧ್ಯ ಇಲ್ಲ ಅಲ್ವಾ? ಅವನು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೇಕು. ಅವ್ನು ಇದೇ ರೀತಿ ಯಾರ್ಯಾರಿಗೆ ಫೇಸ್ಬುಕ್ ಅಲ್ಲಿ ಮಾಡಿದ್ದಾನೆ ಅನ್ನೋದು ಚೆಕ್ ಮಾಡ್ಬೇಕು. ಹೌದು ಅಲ್ವ ಹೇಳಿ? ಆಮೇಲೆ ದರ್ಶನ್ ಅವ್ರಿಗೆ ಎಂತವ್ರಿಗೆ ಆಗ್ಲಿ, ನಮ್ಮ ಮನೇಲಿ ನನ್ನ ಮಗನ್ಗಾಗ್ಲಿ ನನ್ನ ಗಂಡನ್ಗಾಗ್ಲಿ ನನ್ ಯಾರಾದ್ರೂ ಏನಾದ್ರೆ ನನ್ನ ಮಗಳಿಗಂದ್ರೆ ಕೋಪ ಬರೋದ್ ಸಹಜ. ಆ ಜಾಗದಲ್ಲಿ ನಾನಿದ್ರು ಸರಿ ನೀವಿದ್ರು ಸರಿ ಸಿಟ್ಟು ಬರುತ್ತೆ. ಇವರು ಕೊಲೆ ಮಾಡ್ಬೇಕು ಅಂತ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್ ಏನ್ ಮಾತಾಡ್ತೀರಿ ನೀವು? ಕೋಪ ಬಂತು ಅಂದ ತಕ್ಷಣ ಎಲ್ಲರನ್ನು ಕಡ್ದಾಕೊಂಡೇ ಬಂದ್ಬಿಟ್ರೆ ಈಗ ಜನ ಬದುಕಬೇಕಾ ಬೇಡ? ಇಲ್ಲ ಕಡ್ದಾಕ್ತಾರೆ ಅಂತಲ್ಲ, ಅವರು ಸಿಟ್ಟಲ್ಲಿ ಹೊಡಿ ಸಾಯಿಸ್ಬೇಕು ಅಂತ ಅವ್ರು ಮಾಡಿರಕ್ ಸಾಧ್ಯ ಇಲ್ಲ ಅಂತ ನನಗೂ ಬರುತ್ತೆ ಮೇಡಮ್, ನಿಮಗೂ ಬರುತ್ತೆ. ಆಯ್ತಾ? ಸಿಟ್ಟು ಬಂತು ಅಂತ ಎಲ್ಲಾನು ಮೂಗು ಇಕ್ಕೊಂಡ್ಬಿಡ್ತೀವ ನಾವು? ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ. ನಾನು ಆಗ್ಲಿಂದ ಮಾತಾಡ್ತಿರೋದು ಇದೇ ವಿಷಯ. ದರ್ಶನ್ ದರ್ಶನ್ ಅಕ್ಕಪಕ್ಕ ಸಾವಾಸ ಸಾಚರ್ರು ಅಂತಿರ್ತಾರಲ್ಲ, ಅವ್ರಿಗೂ ಸಿಟ್ಟು ಬರುತ್ತೆ. ಎಷ್ಟು ಚೆನ್ನಾಗಿದೆ ನಮ್ ಸಂವಿಧಾನ. ಒಂದು ಚಿತ್ರದುರ್ಗದ ಒಂದು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡೋದಪ್ಪ ಬಸ್. ಇಲ್ಲಿ ಯಾರೋ ಒಬ್ರು ಇದಾರಂತೆ, ಅದು ಯಾರೋ ರೇಣುಕಾ ಸ್ವಾಮಿ ಸ್ವಲ್ಪ ಬ್ಯಾಡ್ ಆಗಿ ಕಮೆಂಟ್ ಮಾಡ್ಬಿಟ್ಟಿದ್ದಾನೆ, ಸ್ವಲ್ಪ ವಿಚಾರಿಸ್ಕೊಳ್ಳಿ ಅಂದಿದ್ರೆ ಮುಗ್ದೋಗ್ತಿತ್ತ? ಹೌದು, ಕರೆಕ್ಟ್ ಮೇಡಮ್, ಮಾಡ್ಬೇಕಾಯ್ತು. ಈಗ ಅದೇ ಇವರು ದುಡುಕಿ ನಿರ್ಧಾರ ತಗೊಂಡ್ಬಿಟ್ರು. ಇದು ಬರ್ಬೇಕಿತ್ತು. ಗೌಡನ ಮನೆಯಲ್ಲಿ ಫ್ರೆಂಡ್ಶಿಪ್ ಆಗಿ ಇಟ್ಕೊಂಡ್ರು ಕಟ್ಕೊಂಡ್ರು ನಮಗ್ ಗೊತ್ತಿಲ್ಲ. ಹೌದು, ಅವಾಗಿಂದಾನೇ ಇವ್ರಿಗೆ ಒಂಥರ ಲತ್ತೆ ಹೊಡಿತು. ಒಂದಲ್ಲ ಒಂದು ವಿವಾದಗಳು ಸ್ಟಾರ್ಟ್ ಆಗಿದೆ. ರೈಟ್, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕೆ. ಸಚಿನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಚಿನ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಾನು ಚಿಕ್ಕಮಗಳೂರಿಂದ ಮಾತಾಡ್ತೀನಿ. ರೈಟ್, ಏನ್ ರಿಕ್ವೆಸ್ಟ್ ನಿಮ್ದು? ಹೇಳಿ ಸಚಿನ್ ಅವರೇ. ಅಲ್ಲ, ಅಭಿಮಾನಿ ಅಂತ ಹಾಕ್ಬೇಡಿ ಮೇಡಮ್, ಯಾಕಂದ್ರೆ ಇನ್ನು ಆತನಿಗೆ ಅಭಿಮಾನಿಯಾಗಿ ಯಾರು ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ನಂಗೆ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ನೀವು ಹೆಡ್ಲೈನ್ ಅಭಿಮಾನಿ ಅಂತ ಹಾಕ್ತಿದ್ದೀರಲ್ಲ, ದರ್ಶನ್ ಅಭಿಮಾನಿ ಅಂತ ಕಾಲ್ ಮಾಡ್ತಾರೀಗಲ್ಲ, ಅಲ್ಲಿ ಅಭಿಮಾನಿ ಅಂತ ಹಾಕ್ಬೇಡಿ. ಆಯ್ತಾಯ್ತು, ನೀವು ಅಭಿಮಾನಿ ಅಲ್ಲ ಹಂಗಾದ್ರೆ? ಅಲ್ಲ ಮೇಡಮ್, ಇನ್ನು ಯಾರು ಆತನಿಗೆ ಅಭಿಮಾನಿ ಆಗಿದ್ದ ವ್ಯಕ್ತಿಗಳಲ್ಲ, ಅಭಿಮಾನಿ. ಡನ್, ವಿಷಯಕ್ಕೆ ಬರೋಣ. ಗೊತ್ತಾಯ್ತು, ನಿಮ್ದು ನನ್ ಕ್ಲಾರಿಟಿ ಸಿಕ್ತು. ಈ ರಿಕ್ವೆಸ್ಟ್ ಹೇಳಕ್ಕೆ ಕಾಲ್ ಮಾಡಿದ್ರಾ? ಇಲ್ಲ ರಿಕ್ವೆಸ್ಟ್ ಹೇಳಕ್ಕಂತ ಕಾಲ್ ಮಾಡಿಲ್ಲ, ಬಟ್ ನೀವು ಎಲ್ಲರಿಗೂ ಅಭಿಮಾನಿ ಅಂತ ಹಾಕ್ತಿದ್ದೀರಲ್ಲ. ಆಯ್ತಾಯ್ತು, ವಿ ವಿಲ್ ಚೇಂಜ್ ಇಟ್. ಈ ಕರೆ ಮಾಡೋರು ಯಾರು ಬೇಕಾದ್ರೂ ಮಾಡ್ಬೋದು. ಐ ಗಾಟ್ ಇಟ್. ಈಗ ಹೇಳಿ, ದರ್ಶನ್ ಪ್ರಕರಣದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಏನ್ ಹೇಳೋದು ಮೇಡಮ್, ಎಲ್ಲ ಆಗೋಗಿದ್ದಲ್ಲಿ ಏನ್ ಹೇಳಕ್ ಬಾಕಿ ಇಟ್ಟಿದ್ದಾನೆ ಆತ. ಬಾಕಿ ಇಟ್ಟಿದ್ದಾನೆ ಹೇಳಿ. ಅದೇ ನೀವ್ ಹೇಳ್ತಿದ್ರಲ್ಲ, ಒಂದ್ ಸಣ್ಣ ವಾರ್ನಿಂಗ್ ಕೊಡ್ತಿರೋ ಸಾಕಿತ್ತು. ಆತನ ಕಡೆ ಇಡೀ ರಾಜ್ಯನೇ ಹೆದರುತ್ತೆ ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ. ಅಲ್ಲ ಸಚಿನ್ ಅವರೇ, ಈಗ ದರ್ಶನ್ ಅಂದಾಗ ಸ್ವತಃ ನನ್ಗೂ ಕೂಡ ನಾನೇ ಒಂದು ಸಂದರ್ಶನದಲ್ಲಿ ದರ್ಶನ್ ಅವ್ರಿಗೆ ಪ್ರಶ್ನೆ ಮಾಡ್ತಿದ್ದೆ. ರೈಟ್, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಸಚಿನ್ ಕರೆ ಮಾಡಿದ್ರು, ಅವ್ರದ್ದೇನೋ ಒಂದು ರಿಕ್ವೆಸ್ಟ್ ಇತ್ತು, ವಿ ಟುಕ್ ಇಟ್, ತೊಗೊಂಡಿದ್ದೀವಿ ಅದನ್ನು. ಆರ್ಯವರ್ಧನ್ ಅವ್ರು ಈಗ 16/2/1977 ಅನ್ಸುತ್ತೆ ಅವ್ರ ಡೇಟ್ ಆಫ್ ಬರ್ತ್. ನಮ್ಗೆ ಈ ಕ್ಷಣಕ್ಕೆ ಏನೇನು ಕುತೂಹಲ ಬರುತ್ತೆ ಅಂದರೆ, ಬೇರೆಯವರ ಪರ್ಸ್ನಲ್ ವಿಚಾರಕ್ಕೆ ಹೋಗಬಾರ್ದು ನಿಜ, ಬಟ್ ಈತ ವಿಶೇಷವಾಗಿ ದರ್ಶನ್ ಅಂದ ಸಂದರ್ಭದಲ್ಲಿ ಅವರು ಸಮಾಜದ ವ್ಯಕ್ತಿ. ಅವ್ರು ಬೆಳೆದು ಬಂದ ಹಾದಿನ ಬಹಳಷ್ಟು ಜನ ಅನುಸರಿಸೋರು ಇರ್ತಾರೆ. ಯಾಕಂದರೆ ಈ ಹಿಂದೆ 10-11 ವರ್ಷದ ಹಿಂದೆ ಅವ್ರ ದಾಂಪತ್ಯದಲ್ಲೂ ಕಲಹ ಆಗಿತ್ತು, ಹೆಂಡತಿಗೆ ಹೊಡೆದಿದ್ರು, ಆಗಲೂ 28 ದಿವಸ ಜೈಲಲ್ಲಿರೋ ಪರಿಸ್ಥಿತಿ. ಹಂಗಾಗಿ ಅವ್ರ ಕುಟುಂಬದಲ್ಲಿ ಹೆಂಗಿರ್ಬೋದು ಮುಂದೆ ಈ ಪ್ರಕರಣದ ಏನಾದರೂ ವ್ಯತ್ಯಾಸ ಆಗುತ್ತಾ? ಇಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ, ಇನ್ನೂ ಚೆನ್ನಾಗಿರ್ತಾರೆ. ಇನ್ನೂ ಒಂಥರ ಹೆಂಗೆ ಅಂದರೆ, ಇದು ಆಗಿದ್ದೇ ಇನ್ನೂ ಒಳ್ಳೆ ಚೆನ್ನಾಗಿರ್ತಾರೆ. ಗಂಡ ಹೆಂಡತಿ ಇನ್ನೂ ಚೆನ್ನಾಗಿರ್ತಾರೆ. ಮಾಧ್ಯಮದಲ್ಲಿ ಹೇಳೋ ಥರ ಇಲ್ಲ 100%. ಅವರಿಬ್ಬರು ಇನ್ಸ್ಟಾಗ್ರಾಮಿಂದ ಆಚೆ ಹೋಗ್ಬಿಟ್ರು ಅಂತಲ್ಲ. 100% ಇನ್ಸ್ಟಾಗ್ರಾಮಿಂದ ಯಾಕೆ ಆಚೆ ಹೋಗಿದ್ರೆ ಸುಮ್ಮನೆ ಕಮೆಂಟ್ಸ್ ಮಾಡ್ತಾರೆ. ಯಾಕಂದರೆ ದರ್ಶನ್ಗೆ ಆಗದಿರೋ ಹೀರೋಗಳು, ಬೇರೆ ಹೀರೋಗಳೆಲ್ಲ ಟಾಂಗ್ ಕೊಡ್ತಾ ಇದ್ರು. 100% ಅವ್ರ ಫಾಲೋವರ್ಸು ಇದೇ ಥರ ಗ್ರೂಪ್ ಇರ್ತವೆ. ನಾನು ನೋಡಿರೋ ಬಟ್ಟಿಗೆ, ನಾನು ಗ್ರೂಪ್ ಮಾಡ್ಕೊಂಡಿರ್ತಾರೆ ಅವರೇ. ಅದರಿಂದ ಅವ್ರು ಆಚೆ ಹೋಗಿರ್ತಾರೆ. ಇನ್ನೂ ಚೆನ್ನಾಗಿರ್ತಾರೆ ಗಂಡ ಹೆಂಡತಿ. ಯಾವುದೇ ಕಾರಣಕ್ಕೂ ಅವರಿಬ್ರು ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ದಯವಿಟ್ಟು
ಪ್ರೀತಿಸ್ತಾರೆ 100% ಚೆನ್ನಾಗಿರ್ತಾರೆ 100% ಇದರಿಂದ. ಈಗ ಈ ಪ್ರಕರಣ ವಿಜಯಲಕ್ಷ್ಮಿ ಅವರು ಕೂಡ ಅವ್ರು ಯಾವುದಕ್ಕೂ ಬರಲ್ಲ. ಯಾವತ್ತೂ ಅವ್ರು ಮಾಧ್ಯಮದ ಮುಂದೆ ಬಂದು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ರು ಇರಲಿ ಅಂತ ಮಾಧ್ಯಮಕ್ಕೆ ಅವ್ರು ಯಾವುದನ್ನು ಅಂತೇನು ಹೇಳಿಕೆ ಅಲ್ಲ ಕೊಟ್ಟಿಲ್ಲ. ಒಂಥರ ಸಿವಿಲೈಸ್ಡ್ ಲೇಡಿ ಅವರು ತುಂಬಾ ಅವರಾಯ್ತು ಅವ್ರ ಕೆಲಸ ಆಯ್ತು, ಅವ್ರು ಯಾವ ಸುದ್ದಿಗೂ ಬರಲ್ಲ. ಹಂಗಂತ ಯಾವುದನ್ನು ನೋಡ್ತಲೇ ಇಲ್ದೇರ ಅಂತ ಎಣ್ಣೆನಲ್ಲ, ಎಲ್ಲವನ್ನೂ ನೋಡ್ತಾ ಇರ್ತಾರೆ, ಜವಾಬ್ದಾರಿ ಅಂತ. ಒಂಥರ ಜಯಲಲಿತಾ ಥರ. ಜಯಲಲಿತಾ ಜಾಸ್ತಿ ಮಾತಾಡಲ್ಲ, ಅವ್ರ ಕೆಲಸ ಏನು ಅದನ್ನು ಮಾಡ್ತಾ ಇರ್ತಾರೆ. ದರ್ಶನ್ಗೆ ಯಾವಾಗಲೂ ಕೇಸು ಗಲಾಟೆ ಕಿರಿಕು ಎಲ್ಲ ಇರುತ್ತೆ. ಇನ್ನು ಮುಂದೆಲ್ಲ ಈ ಥರ ಎಲ್ಲ ಆಗಲ್ಲ. ಕಣ್ಮುಂದೆನೇ ಬೈದು ಉಗಿದು ಕಳಿಸ್ಬಿಡ್ತಾರೆ 100%. ಇನ್ನು ಮುಂದೆ ಆಗಂಥದ್ದು. ದರ್ಶನ್ ಅವ್ರ ಜಾತಕ ಋಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ 100%. ಅವ್ರಿಗೆ ರಾಹು ತುಂಬ ಕೆಟ್ಟವನು 100%. ರಾಹು ಚಿತ್ತ ನಕ್ಷತ್ರದಲ್ಲಿ ಕೂತಿದ್ದಾರೆ 100%. ಹಾಗಾಗಿನೇ ಶನಿ ಬಂದು ಆಶ್ಲೇಷ ನಕ್ಷತ್ರದಲ್ಲಿ ಕೂತಿದ್ದಾರೆ 100%. ಭಾಳ ವಿಶೇಷ. ಶನಿ ಬುಧ ನಕ್ಷತ್ರದಲ್ಲಿ ವಕ್ರವಾಗಿ ಕೂತಿದ್ದಾರೆ. ವಕ್ರವಾಗಿ ಶನಿ ಇರೋದ್ರಿಂದಲೇ ಕುಟುಂಬದವ್ರ ಜೊತೆ ಅವ್ರು ಯಾವಾಗಲೂ ಕಿರಿಕಿರುತ್ತೆ. ಕುಟುಂಬದವ್ರ ಜೊತೆಗೆ ಯಾವಾಗಲೂ ಕಿರಿಕಿರುತ್ತೆ ದರ್ಶನ್ ಅವ್ರಿಗೆ. ಅದು ಸರಿ ಹೋಗಲ್ಲ 100%. 100 ಕೋಟಿ ದುಡ್ಡು ಬಂದರೂ ಕೂಡ ಅವ್ರು ಜನಕ್ಕೆ ಕೊಟ್ಟೋಯ್ತಾರೆ 100%. ಅವ್ರೊಂಥರ ಲಾಸ್ಟಿಗೆ ಅವ್ರ ಅಭಿಮಾನಿಗೆ ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. ಅವರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಆಚೆ ಬಂದರೂ ಅಭಿಮಾನಿಗಳನ್ನ ಬಿಟ್ಕೊಡಲ್ಲ. ಅವರು ಪ್ರಾಣ ಕೊಡ್ತಾರೆ. ಅವ್ರೊಂಥರ ನನ್ನ ಪ್ರಕಾರ ತೆಲುಗಲ್ಲಿ ಚಿರಂಜೀವಿ ತಮ್ಮ ಇದ್ದಾರಲ್ಲ, ಯಾರದು ಪವನ್ ಕಲ್ಯಾಣ್ ಥರ ಆಗ್ಬಿಡ್ತಾರೆ 100%. ಬರ್ದಿದ್ದು ಕೇಳಿ ಪವನ್ ಕಲ್ಯಾಣ್. ಚಿರಂಜೀವಿ ಅಷ್ಟೆಲ್ಲ ಹೆಸರು ಅಧಿಕಾರಕ್ಕೆ ತರಕ್ಕಾಗಲ್ಲ. ಪವನ್ ಕಲ್ಯಾಣ್ ಮೆಗಾಸ್ಟಾರ್ ಅಷ್ಟೆಲ್ಲ ಇದೆ. ಆದರೆ ಚಿರಂಜೀವಿ ಬಿಟ್ಬಿಟ್ಟು ಮೆಗಾಸ್ಟಾರ್ ಪ್ರವಾಸ ಇವ್ನು ತಗೊಬಂದಂಗೆ ಆಯ್ತು ಏನಾದ್ರು ಇವರು. ಅದೇ ಥರ ಇವ್ರಿಗೆ ಶನಿ ವಕ್ರ ಶನಿ ಆಗಿರೋದ್ರಿಂದ ಇವ್ರಿಗೆ ಶನಿ ಕುಜ ನೋಡ್ತಾರೆ. ಇವ್ರಿಗೆ ಗಲಾಟೆ ಕೇಸು ಮೂಳೆ ಮುರ್ಕಂದು ಎಲ್ಲ ಇದೆ 100%. ಪಕ್ಕ ರಾಜಕಾರಣಿ ಆಗ್ತಾರೆ. ಆದರೆ 12ನೇ ಮನೇಲಿ ಶುಕ್ರ, ಉಚ್ಚ ಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ದಾನೆ. 11ನೇ ಮನೆ ಉಚ್ಚ ಶುಕ್ರ ಇದ್ದರೆ ಸೆಕ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಗಲಾಟೆಗಳಾಗ್ತದೆ. ಅದು ಹೆಣ್ಮಕ್ಳು ಇವರು ಮಿಸ್ಟೆನ್ಸ್. ಇಲ್ಲಿವರೆಗೂ ಹೆಣ್ಮಕ್ಳು ನಂದೊಂದಿರಲಿ ನನಗೊಂದಿರಲಿ ಅಂತ ಹೋಗ್ರಿ. ಇನ್ನು ಮುಂದೆ ದರ್ಶನ್ ಮಾತಾಡ್ಸ್ಕೆ ಬರ್ತಾರೆ. ಯಾರು ಇರೋಕ್ಕೆಲ್ಲ ಹೋಗಲ್ಲ, ಅವರು ಜೊತೆಲಿ ಇರೋಕ್ಕೆ ಹೋಗಲ್ಲ 100%. ಅಂಡರ್ಸ್ಟ್ಯಾಂಡಿಂಗಲ್ಲೇ ಮುಗ್ದೋಗ್ತಾರೆ. ಅವರು ಒಂದು ಪಂಚ್ ಡೈಲಾಗ್ ಕೊಡೋದಾರೆ, ಬರೋರ್ಗೆ ಹೋಗೋರು ನಮ್ಗೆ ಏನು ಮಾಡೋಕ್ಕಾಗತ್ತೆ ಅಂತ ಏನು ಹೇಳಿ. ಹಾಗಾಗಿ ನನಗೆ ತಿಳಿದಿರೋ ಪ್ರಕಾರ ದರ್ಶನ್ ಅವ್ರಿಗೆ 2000 ಇವಾಗೇನಂತ ಒಳಗಡೆ ಇದ್ರೆ ಅವ್ರಿಗೆ ನೋವಾಗಿಲ್ಲ. ಹೌದಾ? ಪ್ರಾಮಿಸ್ ನೋವಾಗಿಲ್ಲ ಅವ್ರಿಗೆ. ನನಗೆ ಗೊತ್ತು ಅವ್ರಿಗೆ ಅವ್ರ ಸತ್ಯ ಅವ್ರು ತಪ್ಪು ಮಾಡಿಲ್ವೋ ಅವ್ರ ಮನಸ್ಸಲ್ಲಿ ಹೇಳ್ತಾರೆ ನಾನು ಮಾಡಿಲ್ಲ, ಅದು ಅಕಸ್ಮಾತ್ವಾಗಿ ಆಗಿತ್ತು ಅಂತ ಹೇಳ್ತಾರೆ. ಖಂಡಿತಲ್ಲೂ ಕೂಡ ಅವ್ರಿಗೆ ಗೊತ್ತಿಲ್ಲದಲ್ಲೇ ಆಗಿರ್ಬೋದು. ಎಲ್ಲ ಗ್ರೂಪ್ ಆಗಿರ್ಬೋದು. ಅದೇನೋ ಮಾತಾಡ್ತಾ ಇರ್ತೀವಿ. ನಾವೇನು ಮಾಡೋಣ, ಇವಾಗ ನಾವು ಒಂದು ಟ್ರೈನಲ್ಲಿ ಹೋಗ್ತಾ ಇರ್ತೀವಿ ಮೇಡಮ್, ಅಲ್ಲಿ ಒಬ್ಬ ಟೆರರಿಸ್ಟ್ ಇರ್ತಾರೆ. ಹಂಗಂತ ನನ್ನನ್ನು ಅರೆಸ್ಟ್ ಮಾಡ್ಬಿಟ್ರಾಗುತ್ತಾ? ನೀನು ಜೊತೆಲಿದ್ದೆ, ಡೈಲಿ ಇದೇ ಟೈಮ್ ಬರುವೆ, ಅವನು ಇದೇ ಟೈಮ್ ಬರೋನು. ಸಾಕ್ಷಿಗಳು ಇರ್ತಾವಲ್ಲ, ಅದು ಸಿಗೋದಕ್ಕೆ ಕಾನೂನು, ಅದು ಪೇಪರ್ ಕೋರ್ಟಲ್ಲಿ ಸಿಕ್ಬಿಟ್ಟಿದೆ. ಖಂಡಿತಲ್ಲೂ ಅದು ಕಾನೂನು. ನೋಡಿ ಕೋರ್ಟಿಗೆ ಹಾಜರುಪಡಿಸಿ ಈಗ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ನ. ಇವತ್ತು ಮೆಡಿಕಲ್ ಟೆಸ್ಟ್ ಮಾಡಿ ನಾಳೆ ಅವರು 6 ದಿವಸದ ಕಸ್ಟಡಿ ಕೊಟ್ಟಿದ್ರಲ್ಲ, ಆ ಕಸ್ಟಡಿ ಅಂತ್ಯ ಆಗಿದೆ. ಹಾಗಾಗಿ ಇವತ್ತು ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗಿತ್ತು. ರೈಟ್. ಇದೀಗ ನೀವು ನೋಡ್ತಾ ಇರುವಂಥ ದೃಶ್ಯಗಳೇನು ಅಂತ ಹೇಳಿದ್ರೆ, ಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಗ್ಯಾಂಗ್, ಆ ಸಹಚರರು ಅಂತ ಏನಿದ್ದಾರೆ, ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಕೋರ್ಟ್ಗೆ ಹಾಜರುಪಡಿಸಿ ಕೋರ್ಟ್ನಿಂದ ಕರೆದುಕೊಂಡು ಬರ್ತಿರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಈ ಒಂದು ಪ್ರಕರಣದಲ್ಲಿ 6 ದಿವಸದ ಕಸ್ಟಡಿಯಲ್ಲಿ ದರ್ಶನ್ ಮತ್ತು ಸಹಚರರಿದ್ದರು. ನೋಡಿ, ನಾಳೆ ಭಾನುವಾರ ಆಗಿರೋದ್ರಿಂದಾಗಿ ನಾಡಿದ್ದು ಬಕ್ರೀದ್ ಮತ್ತೆ ರಜಾ ಉಂಟಾಗುತ್ತೆ. ಹಾಗಾಗಿ ವ್ಯತ್ಯಯ ಉಂಟಾಗಬಹುದು. ಹಾಗಾಗಿ ಪೂರ್ವದಲ್ಲೇ ಪೊಲೀಸ್ನವರು ಈ ತನಿಖೆಗೆ ಕೋರ್ಟ್ನಿಂದ ಯಾವ ರೀತಿ ಪರ್ಮಿಷನ್ ತೊಗೋಬೇಕು, ಅನುಮತಿ ತೊಗೋಬೇಕು, ಅದೆಲ್ಲ ತೊಗೊತಾ ಇದ್ದಾರೆ. ಇದೀಗ ಏನು ದೃಶ್ಯ ನೋಡ್ತಾ ಇದ್ದೀರಿ, ದರ್ಶನ್ ಮತ್ತು ಪವಿತ್ರ ಗೌಡ ಪಿಂಕ್ ಬಣ್ಣದ ಬಟ್ಟೆಯನ್ನು ಪವಿತ್ರ ಗೌಡ ಹಾಕಿದ್ದಾರೆ. ಲೈಕ್ ಬ್ರೌನ್ ಕಲರ್ ಶರ್ಟ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಕ್ಕೊಂಡಿದ್ದಾರೆ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವರನ್ನು ಕರ್ಕೊಂಡು ಹೋಗ್ತಿರುವಂಥ ದೃಶ್ಯ. ನೀವು ಆ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರು ಕೂಡ ಹರಿವರ್ಧನ್ ಅವರೇ, ಅವ್ರದ್ದು ಗತ್ತು ಗಾಂಭೀರ್ಯ ಏನು ಕಮ್ಮಿ ಆಗಿಲ್ಲ. ನೀವು ಹೇಳ್ದಂಗೆ ಇದೆ. ನಾನು ಹೇಳಲ್ವಾ, ತಾಗಿಲ್ವಾ ಮನಸ್ಸಿಗೆ ಎಲ್ಲ? ಅಂದರೆ ಹಿಂಗೊಂದು ನನಗೆ ಗೊತ್ತಿರೋ ಪ್ರಕಾರ ಅವ್ರ ಜಾತಕದಲ್ಲಿ ತುಂಬ ರಾಜಯೋಗ ಜಾತಕ, ಅದು ತುಂಬ ಕೋಪಿಷ್ಟ ಜಾತಕ, ಎರಡೂ ಇದೆ. ಏನೇ ಹೌದೌದು, ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಆದರೆ ಅದು ಗೊತ್ತಿಲ್ಲ. ಕುಗ್ಗಂತ ಬ್ಯಾಲೆನ್ಸ್ ಮಾಡಕ್ಕೆ ಏನಾದ್ರು ಪರಿಹಾರ ಇದೆಯಾ ಅಂತ? ನೀವು ರಾಜಕಾರಣಿ ಆಗ್ತಾರೆ ಅಂತ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗ್ಬೇಕಲ್ವಾ ಸರ್? ಹಂಗ
ಅವರೇ ನಮಸ್ಕಾರ. ಸೌಭಾಗ್ಯ ಅವರೇ, ನಾನು ಮಾತಾಡೋದು ಕೇಳುತ್ತಾ ನಿಮಗೆ? ರೈಟ್, ಸಾಧ್ಯವಾಗ್ತಾ ಇಲ್ಲ ಸಂಪರ್ಕ ಮಾಡೋದಕ್ಕೆ. ಮತ್ತೊಮ್ಮೆ ಅವರನ್ನು ಸಂಪರ್ಕ ಮಾಡೋಣ. ನನಗೆ ಇನ್ನೊಂದು ಕುತೂಹಲ ಏನು ಅಂದರೆ, ಈಗ ನೀವು ಜಾತಕ ಇಟ್ಕೋತೀರಿ, ಆ ಕುಂಡ್ಲಿ ಇಟ್ಕೋತೀರಿ. 2024ರ ಈ ಅವಧಿಯಲ್ಲಿ ದರ್ಶನ್ ಜೀವನದಲ್ಲಿ ಹಿಂಗೇನೋ ಒಂದು ವ್ಯತ್ಯಾಸ ಆಗುತ್ತೆ ಅಂತ ಮುಂಚೆನೇ ಗೊತ್ತಾಗುತ್ತೆ? ನಮ್ಮ 100% ಗೊತ್ತಿರೋ ಹೇಳೋಕ್ಕಾಗಲ್ಲ. ತುಂಬ ಕರ್ನಾಟಕದಲ್ಲಿ ತುಂಬ ಹೇಳಿದ್ದೀನಿ. ಆರನ್ನರ ವಾಸ್ತು ಇಲ್ಲ, ತುಂಬ ಸಲ ಹೇಳಿದ್ದೀನಿ, ಅದನ್ನ ಹೇಳಿದ್ದೀನಿ. ದರ್ಶನರು ಇದು ಯಾವಾಗಲೂ ಹೇಳಿದ್ದೀನಿ. ಮತ್ತು ಇದಕ್ಕೆ ಮುಂಚೆ ನಾನು ಎಲ್ಲ ವಿಷಯನೂ ಹೇಳ್ತೀನಿ ಇಂಡೈರೆಕ್ಟಾಗಿ. ನಂಗೆ ಸರ್ಕಾರ ಸಕ್ಕತ್ತ ಸಾಥ್ ಕೊಟ್ಬಿಟ್ರೆ ಜೀವನ ಪೂರ್ತಿ ಇದನ್ನೇ ಮಾಡ್ಕೆ ಇದ್ಬಿಡ್ತೀನಿ. ಏನು ಹೇಳಿ, ಎಷ್ಟೆಷ್ಟೋ ಜನ ಸಂಬಳ ಕೊಡ್ತಾರೆ, ನನಗೊಬ್ಬನು ಸಂಬಳ ಕೊಟ್ಬಿಟ್ರೆ ನಾನಿರೋ ನಾಲೆಡ್ಜ್ನ ದೇಶದ ಕರೋನಾ ಬರುತ್ತೆ, ತಿರುಪತಿ ಬಾಗ್ಲಾಕುತ್ತೆ ಅಂತೇಳಿ ಕನ್ನಡದಲ್ಲಿ ಪಿಟ್ಟಾದಿರೋ ಡೆತ್ ಆಯ್ತಾರೆ ಅಂತ ಇಂಡೈರೆಕ್ಟಾಗಿ ಹೇಳಿದೆ. ಇದೇ ನಾನು ಸುಳ್ಳು ಹೇಳಲ್ಲ. ನಾನು ಮಧ್ಯದಲ್ಲಿ ನಾನು ಮಾತಾಡ್ಬೇಕಾದ್ರೆ ರಾಧೇರಗೌಡರು ಬಂದು ಹೇಳ್ಬೇಡಿ ಅಂದ್ರು. ರಾಧೇರಗೌಡರು, ನಾನು ಸುಳ್ಳು ಹೇಳ್ತಾ ಇಲ್ಲ, ಇದೆಲ್ಲ ನಡೆದಿದ್ದೆ ನನ್ನ ರೈಟ್, ಮಾತಾಡ್ತೀನಿ. ಸೌಭಾಗ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸೌಭಾಗ್ಯ ಅವರೇ. ಸೌಭಾಗ್ಯ ಅವರೇ, ನಾನು ಮಾತಾಡೋದು ಕೇಳುತ್ತಾ? ಕೇಳ್ತಿದೆ. ಹೇಳಿಮ್ಮ, ಏನ್ ಹೇಳೋದಕ್ಕೆ ಬಯಸ್ತೀರಿ? ನಮ್ ದೀಪಾಸ್ ಅವರು ಹಲೋ ಹಾ ಹೇಳಿ. ಪ್ರಶ್ನೆ ಮಾಡ್ತಾರೆ, ಬಟ್ ಅವ್ರಿಂದ ಕೇಸ್ ಮಾಡಿದಾರಂತ ನಮ್ಗೆ ನಂಬಕ್ ಆಗ್ತಿಲ್ಲ. ಹೌದಾ? ಓಕೆ. ಹಾ. ಅವರು ಎಷ್ಟು ಒಳ್ಳೆ ಗುಣಗಳು ಇದೆ ಅವ್ರ ಹತ್ರ, ಬಟ್ ಈ ತರ ಹಿಂಗಾಗಿದೆ ಅಂತ ನಂಬಕ್ಕೆ ಆಗ್ತಿಲ್ಲ. ಯಾಕೆ? ಯಾವತ್ತಾದ್ರೂ ದರ್ಶನ್ ಅವ್ರನ್ನ ಭೇಟಿಯಾಗೋ ಅವಕಾಶ ಸಿಕ್ಕಿತ್ತಾ ಸೌಭಾಗ್ಯ ಅವರೇ ನಿಮ್ಗೆ? ನೋಡಿದಿರಾ ಯಾವತ್ತಾದ್ರೂ? ಇಲ್ಲ ಮೇಡಮ್. ಬಟ್ ಅವ್ರು ತುಂಬಾ ಒಳ್ಳೆ ಮನ್ಸಿದೆ. ಆ ಪ್ರಾಣಿಗಳನ್ನೆಲ್ಲ ರಕ್ಷಣೆ ಮಾಡ್ತಾರೆ. ನಾವು ಅವರಿಂದ ನೋಡಿ ರಕ್ಷಣೆ ಕೊಂಡ್ರಿ. ನಿಜ ನಿಜ. ಈಗ ಸಾಕ್ಷಿಗಳು ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರಲ್ವಾ, ಸಾಕ್ಷಿಗಳೆಲ್ಲ ದರ್ಶನ್ ವಿರುದ್ಧವಾಗೇ ಇದೆ ಅಂತ ಸದ್ಯದ ಮಾಹಿತಿ. ಹೌದು ಮೇಡಮ್, ಪಾಪ ಅವ್ರಿಗೆ ಹಿಂಗ ಆಗ್ಬಾರ್ದಾಯ್ತು. ಒಳ್ಳೇದಾಗುತ್ತೆ ಅಂತ ನಂಬ್ತಾ ಇದೀವಿ ನಾವು, ಎಲ್ಲ ಪ್ರೇ ಮಾಡ್ತಾ ಇದೀರಿ. ಈ ಭಾಷೆ ಒಳ್ಳೇದಾಗ್ಲಿ. ರೈಟ್, ಆಯ್ತಮ್ಮ, ರೈಟ್. ನಂದಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಂದಾ ಅವರೇ. ನಂದವ್ರೆ ನಮಸ್ಕಾರ. ನಂದವ್ರೆ, ನಾನು ಮಾತಾಡೋದು ಕೇಳುತ್ತಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಮುಂಚೆನೆ ಗೊತ್ತಾಗುತ್ತಾ ಅಂತ ಕೇಳ್ತಾ ಇದ್ದೆ. ಖಂಡಿತ ಅಲ್ಲವೇ. ನಾನು 6ನೇ ತಿಂಗಳು ಈ ವರ್ಷದ 6 ವೆರಿ ಡೇಂಜರ್ ಅಂತ ಹೇಳಿದ್ದೆ. 6ನೇ ತಿಂಗಳು RR ನಂಬರ್ಸ್ PN ಅಕ್ಷರಗಳೆಲ್ಲ ಪ್ರೆಡಿಕ್ಷನ್ ಮಾಡಾಗಿತ್ತು ನಾನು. ಅಲ್ಲಿಗೆ ಇವ್ರು 6ನೇ ತಿಂಗಳೇ ಆಯಿತು. 6ನೇ ತಿಂಗಳು ತುಂಬ ಇದು ಹಿಂದೆ ನೋಡ್ಬೋದಾಯಿತು. 5ನೇ ತಿಂಗಳು 24ನೇ ತಾರೀಕು ಒಂದು ಜೈಲಲ್ಲಿ ಸ್ಟೇಷನಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗಿ ಊರೂರೇ ಬೆಂಕಿ ಉರಿದಿದೆ. ಅದೇ ಆ MLA ನನಗೆ ಭಾಳ ಆತ್ಮೀಯರು. ಫಸ್ಟ್ ಸುಮ್ಮನೆ ಜನರಲ್ಲ ಪರಿಚಯಕ್ಕೆ ಬಂದಿದ್ರು. ಸರ್ ನೀವು MLA ಆಯ್ತು ಹೋಗಿ ಅಂತ ಹೇಳಿ ಕಳಿಸಿದ್ದೆ. ಆ ಕ್ಷೇತ್ರದ MLA ನಾನು ಯಾವಾಗ ಒಂದು 5-8 ವರ್ಷದಿಂದ ಹೇಳಿ ಕಳಿಸಿದ್ದೆ, ನೀವು MLA ಆಯ್ತು. ರಾಜಕಾರಣಿ ಹಾಗೆ ಆಗ್ತಾರೆ, 100ಕ್ಕೆ 100 ಆಗ್ತಾರೆ, 100ಕ್ಕೆ 100 ಆಗ್ತಾರೆ. ಈಗ ಸುಮಲತಾ ಅವ್ರದ್ದು ಪ್ರಚಾರಕ್ಕೂ ಬಂದಿದ್ರು. ಈಗ ಸ್ಟಾರ್ ಛತ್ರ ಸುಮಲತಾ ರಾಜಕೀಯಕ್ಕೆ ಬರೋಕ್ಕೆ ಇನ್ನು ಮುಂದೆ ನನಗೆ ಗೊತ್ತಿಲ್ಲ. ಅಲ್ಲಲ್ಲ, ಈಗ ಅವರೆಲ್ಲ ಬಂದಾಗೆಲ್ಲ ಇವ್ರು ಪ್ರಚಾರಕ್ಕೆ ಬಂದಿದ್ರಲ್ಲ ದರ್ಶನ್. ಈಗ ದರ್ಶನ್ ಅಣ್ಣ ಅಥವಾ ದರ್ಶನ್ ಬರ್ತಾರ ಚುನಾವಣೆಗೆ ಅಥವಾ ಈ ಎಲೆಕ್ಷನ್ಗೆ ಅಂದಾಗ ಇಲ್ಲ ಅನ್ನೋ ಉತ್ತರನೇ ಇತ್ತು. ಈಗ ಅಲ್ಲೂ ಅವಾಗ ಬರಲ್ಲ ಅಂತ ಇದ್ರು. ಅವ್ರಿಗೆ ಏನಾಗಿತ್ತು, ನಾರ್ಮಲ್ ಆಗಿರೋರು, ಆರಾಮ ಸಿನಿಮಾ ಮಾಡೋರು. ಇವಾಗ ತುಂಬ ಜನ ಹೇಳ್ತಾರೆ, ಮಗ ನಿನ್ನ ವಿಚಾರದಲ್ಲಿ ಹಿಂಗೆಲ್ಲ ಕೈ ಹಾಕಿರ್ತಾರೆ ಬರಲ್ಲ ಅಂತ. ಆವಾಗ ಒಂದು ಸೇತು ಎಲೆಕ್ಷನ್ಗೆ ಬರ್ತಾರೆ. ಅಂದರೆ ಶತ್ರು ಅದು ಮಿತ್ರ ಆಗ್ಬೋದು. ಹಾಗಾಗಿ ನನಗೆ ಅನಿಸುತ್ತೆ 100%. ಓಕೆ, ಚೈತನ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚೈತನ್ಯ ಅವರೇ. ಚೈತನ್ಯ ಅವರೇ ನಮಸ್ಕಾರ. ಹಲೋ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಚಿಕ್ಕನಾಯಕನಹಳ್ಳಿ, ತುಮಕೂರು ಡಿಸ್ಟ್ರಿಕ್ಟ್ ಇಂದ. ಓಕೆ, ದರ್ಶನ್ ಪ್ರಕರಣದ ಬಗ್ಗೆ ಏನಾದರೂ ಹೇಳೋದಕ್ಕೆ ಬಯಸ್ತೀರಾ? ಏನ್ ಹೇಳ್ಬೋದು? ಇಷ್ಟು ದಿವಸ TV ನೋಡಿದ್ರಲ್ಲ ಮೇಡಮ್ ಅವರೇ? ಅದೆಲ್ಲ ರಾಂಗ್ ಅಂತ ಹೇಳ್ತೀನಿ ಸರ್ ನಾನು. ಓಕೆ, ನೀವು ಇಷ್ಟು ದಿವಸ TV ನೋಡಿದ್ರೆ, ಇಷ್ಟು ದಿವಸ ದರ್ಶನ್ ನೋಡಿದ್ರೆ, ಅದರಲ್ಲಿ ನೀವೊಂದು ಜಡ್ಜ್ಮೆಂಟ್ಸ್ ಬರ್ರಿ. ಏನಕ್ಕೆ ರಾಂಗ್ ಅಂತ ನಿಮ್ಗೆ ಅನಿಸ್ತೈತೆ ಹೇಳಿ ಮೇಡಮ್ ಅವರೇ? ಸರ್, ದರ್ಶನ್ ಸರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ಓಕೆ, ನಿಮಗೆ ಭರವಸೆ ಇದೆಯಾ? ಸರ್, ಖಂಡಿತ ಇದೆ. ಹಾಗೆ ಇವಾಗ ದರ್ಶನ್ ನಾಳೆ ಸಿನಿಮಾ ರಿಲೀಸ್ ಮತ್ತೆ ಸಿನಿಮಾ ನೋಡ್ತೀರಾ? ಖಂಡಿತ ಸರ್. ಎಲೆಕ್ಷನ್ ನಿಂತ್ರೆ ಓಟ್ ಹಾಕ್ತೀರಾ? ಅದು ಡಿಪೆಂಡ್ ಅಪಾನ್ ಸರ್. ಯಾವುದೋ ಒಳ್ಳೆ ಪಕ್ಷಕ್ಕೆ ಸೇರ್ಕಿದ್ದಾರೆ ಅಲ್ಲ, ಆ ಪಕ್ಷಕ್ಕೆ ಸೇರ್ಕಿರ್ತಾರೆ. ಅವಾಗ ಒಳ್ಳೆ ಪಕ್ಷಕ್ಕೆ ಸೇರ್ತಾರೆ, ಓಟ್ ಹಾಕ್ತಾರೆ. ಸರ್, ಎಲೆಕ್ಷನ್ ಬಂದ್ಮೇಲೆ ಅದು ನೋಡಿ ನಮ್ಮ ಕ್ಷೇತ್ರದಲ್ಲಿ ಅನಿಸಿಕೆ ಮೇಲೆ ಹಾಕೋದು. ಬಟ್ ನಾನು ಇದ್ರ ಪ್ರಕಾರ ಮಾತಾಡೋದಾದ್ರೆ ಅವ್ರು ತಪ್ಪು ಮಾಡಿಲ್ಲ ಸರ್. ಯಾಕೆ ನಿಮಗೆ ದರ್ಶನ್ ಅಂದ್ರೆ ಅಷ್ಟೊಂದು ಇಷ್ಟ? ಸರ್, ಮ್ಯಾಮ್, ಅದು ಪ್ರೀತಿ ಅಥವಾ ಅಭಿಮಾನ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿನ ನೋಡಿ ನಾನು ಹೇಳ್ತಾ ಇದ್ದೀನಿ.
ನನ್ನ ಪ್ರಕಾರ ಅವ್ರು ತಪ್ಪು ಮಾಡಿಲ್ಲ. ಇಲ್ಲ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ ನೋಡಿ. ದರ್ಶನ್ ಅವರು ಯಾರಿಗೆ ಬೈದ್ರು ಏನೇ ಮಾಡಿದ್ರು ಹಾಸ್ಪಿಟ್ಲಿಗೆ ಹೋಗು, ನಾಳೆ ಬಂದು ಮಾತಾಡ್ಸೋದು, ಇಲ್ಲ ಏನೋ ಒಂದು ಕೋಪಕ್ಕೆ ಹೊಡೆದ್ರು ಕೂಡ ಹಾಸ್ಪಿಟ್ಲಿಗೆ ತೋರಿಸೋದು, ಪ್ರಾಣಿ ಪಕ್ಷಿಗಳ ಜೊತೆ ಪ್ರೀತಿ ಮಾಡಿದ್ರು. ಇದೇನು ಅಕಸ್ಮಾತಾಗಿ ಏನೋ ಆಗಿತ್ತು, ಇದು ನಮಗೆ ಗೊತ್ತಿಲ್ಲ. ಆದ್ರೆ ಅವ್ರ ಮಾತು ಕೂರೋರಾಗಿರ್ಬೋದು, ಪರ್ಸ್ನಲ್ ಒಳ್ಳೇದಾಗಿರ್ತಾರೆ, ವ್ಯವಹಾರಗಾರ ಆಗಿರ್ತಾರೆ. ಏನು ಹೇಳಿ, ವ್ಯವಹಾರಗಾರ. ಇವಾಗ ಬಿಗ್ನೆಸ್, ಎಲ್ಲರಿಗೂ ಬಿಗ್ನೆಸ್. ಸೂರ್ಯ ಚಂದ್ರನಿಗೂ ಹಬ್ಬ ಬಂದ್ರೆ ದೇವ್ರಿಗೆ, ಎಲ್ಲ ದೇವ್ರಿಗೂ ತೆಂಗಿನಕಾಯಿ ಹೊಡಿತೀವಿ ಅಲ್ವಾ ಮೇಡಮ್? ಅವ್ರನ್ನ ಕೇಳಿರ್ತಾರಾ ಅಲ್ವಾ? ಹಾಗಾಗಿ ಅವರು ತುಂಬ ಜನ ಅಡ್ಡ ಬರ್ಬೇಕಾದ್ರೆ ಬೈಕಲ್ಲಿ ನಿಮ್ಮ ಹೆಂಡತಿ ಮಕ್ಕಳಿದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಬಿದ್ದು ಏನಾರು ಆಗ್ಬಿಡಿ ಹೋಗ್ರೆ ಅಂತ ಬೈಕ್ ಕಳಿಸಿದ್ದಾರೆ ಇದ್ದಾರೆ ಅಲ್ವಾ? ಹೌದು, ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಈಗ ಒಂದು ಜಾತಕ ನೋಡಿದಾಗ ಇವನು ರಾಜಕಾರಣಿ ಆಗ್ತಾನೆ, ಇವನು ಪ್ರಧಾನಿ ಆಗ್ಬೋದು, ಇವನು ಮುಖ್ಯಮಂತ್ರಿ ಆಗ್ಬೋದು, ಇವನು ಕಳ್ಳ ಆಗ್ಬೋದು, ಇವನು ಸುಳ್ಳ ಆಗ್ಬೋದು, ಈ ಥರದ್ದು ಏನಾದ್ರು ಗೊತ್ತಾಗುತ್ತಾ? ಹಂಗೇನೆ ಇವನ ಕೈಯಿಂದ ಒಂದು ಕೊಲೆ ಆಗ್ಬೋದು, ಇಂಥದ್ದೇನಾದ್ರು ಪ್ರೆಡಿಕ್ಟ್ ಮಾಡಿ ಎಲ್ಲವೂ ಗೊತ್ತಾಗುತ್ತೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಒಬ್ಬೊಬ್ಬರು ಎಲ್ಲರೂ ಯಾಕೆ ಉದ್ಧಾರ ಆಗಲ್ಲ ಅಂದರೆ ಅವ್ರಿಗೆ ಆಗೋ ವೃತ್ತಿನ ಅವ್ರು ಸೆಲೆಕ್ಷನ್ ಮಾಡ್ಕೊಳಕ್ಕೆ, ಅವಾಗ ಅವ್ರು ಸಕ್ಸಸ್ ಆಗಲ್ಲ. ಆಗೋ ವೃತ್ತಿನ ಸೆಲೆಕ್ಷನ್ ಮಾಡ್ಕೋಬೇಕು. ದರ್ಶನ್ ಅವ್ರಿಗೆ ಶುಕ್ರಗ್ರಹ ಉಚ್ಚ ಸ್ಥಾನದಲ್ಲಿ ಸಿನಿಮಾ ರಂಗದಲ್ಲಿ ಅವ್ರು ಯಾವಾಗಲೂ ಇರ್ತಾರೆ. ರೈಟ್, ಅದ್ರ ಬಗ್ಗೆ ಡೀಟೇಲ್ಸ್ ತಗೊಳ್ತೀನಿ. ದರ್ಶನ್ ಅವರನ್ನ ಈಗಾಗಲೇ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಏನು ಇದರಲ್ಲಿ ಮೇಲ್ನೋಟಕ್ಕೆ ಇಲ್ಲದೇ ಇರುವಂಥ ಒಂದು ಇರೋದರಿಂದ ಇವತ್ತು ನಾವು ಕೂಡ ನ್ಯಾಯಾಲಯದಲ್ಲಿ ಒಂದು ವಾದವನ್ನು ಮಾಡಿರ್ತಕ್ಕಂಥದ್ದಿದೆ. ಅತಿ ಮುಖ್ಯವಾಗಿ ಬೇಕಾಗಿದ್ದದ್ದೇನು, ನಾವು ಏನು ಈ ಅಕ್ಯೂಸ್ಗಳ ತಂದೆ ತಾಯಿ ಇರ್ಬೋದು ಅಥವಾ ವಕೀಲರಿರ್ಬೋದು, ಆ ಒಂದು ಕಸ್ಟಡಿಯಲ್ಲಿ ಇರುವಾಗ ನಾವು ಅವ್ರನ್ನ ಭೇಟಿ ಮಾಡಬೇಕು, ಮಾತಾಡಿಸ್ಬೇಕು, ಏನೋ ಒಂದು ಅವಕಾಶ ಬೇಕು ಅಂತ ಕೂಡ ಕೇಳುವಂಥ ಸಂದರ್ಭದಲ್ಲಿ ಕೂಡ ಅದಕ್ಕೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದೆ ನ್ಯಾಯಾಲಯ. ಅವರ ತಂದೆ ತೀರ್ಕೊಂಡಿರೋದ್ರಿಂದ ಅವ್ರಿಗೆ ನೋಡಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ನಾನು ನ್ಯಾಯಾಲಯದಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ. ನ್ಯಾಯಾಲಯ ಅದಕ್ಕೆ ಸಮ್ಮತಿಸಿರ್ತಕ್ಕಂಥದ್ದಿದೆ. ಅದಕ್ಕೆ ಅವರು, ಯಾಕೆಂದರೆ ಅವರು ಪೊಲೀಸವ್ರ ಕಸ್ಟಡಿನಲ್ಲಿ ಇರೋದ್ರಿಂದ ಅವರು ಕರ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು ಅವರು ಹೇಳಿದ್ದಾರೆ. ನನ್ನ ಹೆಸರು ಶಿವರಾಜು HP ಅಂತೇಳಿ, ನಾನು ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್. ಮೇಡಮ್, ಇವತ್ತು ಅಭಿಯೋಜನೆ ಅವರು ರಿಮೈಂಡ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅಂದರೆ ಪೊಲೀಸ್ ಅಭಿರೇಕ್ಷೆಗೆ ಆರೋಪಿಗಳನ್ನು 9 ದಿನಗಳ ಕಾಲ ನೋಡಿ, ಈಗಾಗಲೇ ತಮಗೆ ಗೊತ್ತಿರುವಂಥದ್ದು 6 ದಿನಗಳ ಕಾಲ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ರು. ಈಗ ಪುನಃ ಎಲ್ಲ ಆರೋಪಿಗಳನ್ನು 9 ದಿನಗಳ ಕಾಲ ಪೊಲೀಸ್ ಅಭಿರೇಕ್ಷೆಗೆ ನೀಡಬೇಕು ಅಂತ ಹೇಳಿ ಅವರು ರಿಮೈಂಡ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಒಂದು ರಿಮೈಂಡ್ ಅರ್ಜಿಗೆ ನಾವು ಕೂಡ ತಕರಾರನ್ನು ಸಲ್ಲಿಸಿರ್ತೀವಿ. ಅಂದರೆ ಈ ರಿಮೈಂಡ್ನಲ್ಲಿ ಇರ್ತಕ್ಕಂಥ ಅಂಶಗಳಿಗೆ ನಾವು ಕೂಡ ತಕರಾರನ್ನು ಸಲ್ಲಿಸಿರ್ತೀವಿ. ಅಂದರೆ ಈ ರಿಮೈಂಡ್ ಅರ್ಜಿಯಲ್ಲಿ ಅವರ ಮುಖ್ಯವಾದ ಇದ್ದಿದ್ದೇನೆಂದರೆ, ಆರೋಪಿಗಳ ಮೊಬೈಲ್ ಫೋನುಗಳನ್ನು ಆ ಪಾಸ್ವರ್ಡ್ಗಳನ್ನು ಓಪನ್ ಮಾಡಿ ಡೇಟಾ ರಿಟ್ರೀವ್ ಮಾಡಬೇಕು ಅನ್ನೋದು ಅವರ ಮುಖ್ಯವಾದವಾಗಿತ್ತು. ಎರಡನೆಯದಾಗಿ, ಆರೋಪಿಗಳ ಬಟ್ಟೆ ಮತ್ತು ಚಪ್ಪಲಿಗಳನ್ನು ಮೃತನನ್ನು ಎಸೆದಿದ್ದಂತಹ ಜಾಗದಲ್ಲಿ ವಶಪಡಿಸ್ಕೋಬೇಕು ಅನ್ನೋದು ಎರಡನೇ ವಾದ. ಮೂರನೇದಾಗಿ ಈಗ ಭಾಳ ಆಶ್ಚರ್ಯಕರ ಸಂಗತಿ ಏನಂದರೆ, ಅಭಿಯೋಜನೆ ಅವರು ಆರೋಪಿಗಳು ಯಾವುದೋ ಒಂದು ಎಲೆಕ್ಟ್ರಿಕ್ ಶಾಕ್ ಮಿಷಿನನ್ನು ನಾವು ಬಳಸಿದ್ದಾರೆ ಈ ಒಂದು ಕೃತ್ಯದಲ್ಲಿ, ಇದನ್ನು ವಶಪಡಿಸ್ಕೋಬೇಕು ಅನ್ನೋದು ಒಂದು ವಾದ ಆಗಿರ್ತದೆ. ಹಾಗೂ ನಾಲ್ಕನೆಯದಾಗಿ ಆರೋಪಿಗಳ ಏನು ಈ ವಾಟ್ಸ್ಯಾಪ್ ಚಾಟ್ ಡೀಟೇಲ್ಸ್ ಏನಿದೆ ಇದನ್ನು ಕೂಡ ರಿಟ್ರೀವ್ ಮಾಡಬೇಕು. ಆದ್ದರಿಂದ ನಮಗೆ 9 ದಿನಗಳ ಕಾಲ ಆರೋಪಿಗಳನ್ನು ಪೊಲೀಸ್ ಅಭಿರೇಕ್ಷೆಗೆ ನೀಡಿ ಅಂತ ಕೋರಿರ್ತಾರೆ ನ್ಯಾಯಾಲಯವನ್ನು. ಇದಕ್ಕೆ ನಮ್ಮ ತಕರಾರು ಏನಿತ್ತಂದರೆ, ನೋಡಿ, ಯಾವುದೇ ಮೊಬೈಲ್ ಫೋನುಗಳ ಡೇಟಾ ಏನಿರ್ತದೆ ಇದನ್ನು ಪೊಲೀಸ್ನವರು ಅಥವಾ ಅಭಿಯೋಜನೆ ಯಾವುದೇ ಅಂಗವಾಗಲಿ ಅವರು ಬಲವಂತವಾಗಿ ಈ ಪಾಸ್ಗಳನ್ನು ಸೊ ಈಗಾಗಲೇ ಅಕ್ಯೂಸ್ಡ್ ನಂಬರ್ 7 ಅನು ಅಲಿಯಾಸ್ ಅನಿಲ್ ಅವರ ತಂದೆ ಕೂಡ ಸಾವಿಗೀಡಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಅಂತ್ಯಕ್ರಿಯೆಯ ವಿಧಿವಿಧಾನ ಪ್ರಕ್ರಿಯೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತ ಅವರ ಪರ ವಕೀಲರು ಹೇಳಿದ್ದನ್ನು ನೀವು ಗಮನಿಸಿದ್ದೀರಿ. ರೈಟ್, ಈಗ ಹರಿವರ್ಧನ್ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಈಗ ಗಳಿಸೋದು ದೊಡ್ಡದಲ್ವಂತೆ, ಗಳಿಸಿದ್ದನ್ನು ಉಳಿಸ್ಕೊಂಡು ಹೋಗೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಇವ್ರ ಜಾತಕದಲ್ಲಿ ಏನು ಹೇಳುತ್ತೆ? ಅವರ ಅಂತ್ಯದ ಕಾಲದವರೆಗೂ ಕೂಡ ಇದೇ ಖ್ಯಾತಿ ಅನ್ನೋದಿರುತ್ತೆ? 100% ಇರುತ್ತೆ. ನಾನು ಅನುಮಾನ ಪಡಲ್ಲ. ಖಂಡಿತಲ್ಲೂ ಕೂಡ ಇವ್ರು ಯಾವಾಗಲೂ ಹೋಗ್ತಲೇ ಇರುತ್ತೆ ಅದು ವೈಬ್ರೇಷನ್. ಇದೊಂದು ಆಗಿರ್ಬೋದು, ಇದರಿಂದ ಆಚೆ ಅಲ್ಲ, ಇದೊಂದು ಹೊರಗೆ ಬಂತು.
ಇದು ಬರ್ತಿದ್ದಂಗೆ ಇನ್ನೊಂದಷ್ಟು ಹೊರಗಡೆ ಬಂದ್ವು. ಇಲ್ಲ, ಅಲ್ಲಿ ಹಂಗ್ ಮಾಡಿದ್ರಂತೆ, ಎಲ್ಲಿ ಹಿಂಗ್ ಮಾಡಿದ್ರಂತೆ. ಇದ್ರ ಜೊತೆಗೆ ಎಲ್ಲ ಬಂದು ಹೋಗ್ಬಿಡುತ್ತೆ. ಇದ್ರ ಜೊತೆಗೆ ಎಲ್ಲ ಇದ್ದವರು ಬರ್ತಾರೆ. ಇವಾಗ ಪಕ್ಕ ಡಿವೈಡ್ ಆಗುತ್ತೆ. 100% ಇವ್ರಿಗೆ ಸಿನಿಮಾ ಯಾವತ್ತೂ ಅನ್ನ ಹಾಕುತ್ತೆ. ಇವ್ರ ಅಕ್ಕನ ಮಗನಾಗಲಿ ಇವ್ರ ಮಗನಾಗಲಿ ಸಿನಿಮಾದಲ್ಲಿ ಇವ್ರನ್ನ ಮಾಡೇ ಮಾಡ್ತಾರೆ. ಇವರು ಇರ್ತಾರೆ 100%. ಈ 2 ವರ್ಷ ಮಾತ್ರ ಡಿಸ್ಟರ್ಬ್ ಆಗುತ್ತೆ. ಈ 2 ವರ್ಷ ಪ್ರೊಡ್ಯೂಸರ್ ಹುಷಾರಾಗಿರ್ಬೇಕು. ದುಡ್ಡು ಸಿನಿಮಾ ರಿಲೀಸ್ ಮಾಡಬಾರ್ದು. ಇವಾಗ ರಿಲೀಸ್ ಮಾಡಲೇಬಾರ್ದು. 2020 ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಸುಮಾರು ಜನ. ಅಲ್ಲ, ನೀವು ಸಿನಿಮಾ ಮಾಡ್ಕೇಳಿ, ರಿಲೀಸ್ ಮಾಡಬೇಡಿ. ಟೈಮ್ ಇಸ್ ಈಗ ದರ್ಶನ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಅದರಿಂದ ಅದ್ರ ಮೇಲೂ ಬೇಲ್ ಸಿಗುತ್ತೆ. ನಾವು ಕೋಟ್ಯಾಧೀಶ ಮಾಡಿದ್ರೆ ನಮಗೆ ನಷ್ಟ ಆಗುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಅದು ಭಾಳ ಇಂಪಾರ್ಟೆಂಟ್. ಇವಾಗ ಇತ್ತೀಚೆಗೆ ಸಿನಿಮಾಗಳು ಯಾವ ಓಡ್ತಾ ಇಲ್ಲ. ತುಂಬ ಜನ ಏನಾಗುತ್ತೆ ಗೊತ್ತಾ, ಟಿವಿಗೆ ಇದಕ್ಕೋಸ್ಕರ ಮಾಡ್ತಾರೆ. ಇವಾಗ ಅವರು ತಗೋತಾ ಇಲ್ಲ. ಹಾಗಾಗಿ ಕಷ್ಟ ಆಗುತ್ತೆ. ದೊಡ್ಡ ದೊಡ್ಡ ಸಿನಿಮಾಗಳು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಇವ್ರಿಗೆ ಅನ್ನ ಹಾಕಿದ್ದು ಒಂದು ಟೈಮ್ ನೋವಿದೆ, ತುಂಬ ದೊಡ್ಡ ನೋವೇ ಇತ್ತು. ಇದೊಂದು ನೋವನ್ನು ತಪ್ಪಿಸ್ಕೊಂಡ್ರೆ ಸಾಕು. ಇವ್ರ ಆರ್ಥಿಕ ಪರಿಸ್ಥಿತಿ ಏನಾದ್ರು ಆಚೆ ಈಚೆ ಆಗುತ್ತೆ ಅಂತ ಏನಾದ್ರು? ಯಾವುದೇ ಕಾರಣಕ್ಕೂ ಆಗಲ್ಲ. ಹೌದಾ? ಯಾವುದೇ ಕಾರಣಕ್ಕೂ ಆಗಲ್ಲ. ಫೈನಾನ್ಸ್ ಹೊಡ್ತಾ ಬಿಡಲ್ಲ. 100% ಪಕ್ಕ ರಾಜಕಾರಣಿ ಆಯ್ತಾರೆ. ನನಗೆ ಈ ಜಾತಕದ ಮೇಲೆ ನಂಬಿಕೆ, ಆ ವ್ಯಕ್ತಿತ್ವ ಮೇಲೆ ನಾವು ಯಾವತ್ತೂ ಮಾತಾಡಲ್ಲ. ಅವ್ರು ನಂಗೆ ಬೇಕಾಗಿಲ್ಲ. ಗ್ರಹಗಳಿದಾವಲ್ಲ, ಈ ಜಾತಕದ ಪ್ರಕಾರ ದರ್ಶನ್ ಯೋಗದಲ್ಲಿ ರಾಜಕಾರಣಿ ಆಗೋದಂತೂ ಪಕ್ಕ ಅಂತೀರಿ? 100ಕ್ಕೆ 100 ಆಗುತ್ತಾರೆ. ಅದರಲ್ಲಿ ಅನುಮಾನ ಇಲ್ಲ. ಸದ್ಯಕ್ಕಾಗಲ್ಲ. ಶನಿ ದಶೆ ಹೋಗ್ತಾ ಆಗುತ್ತೆ. ನೆಕ್ಸ್ಟ್ ಎಲೆಕ್ಷನ್, ಅದ್ರ ನೆಕ್ಸ್ಟ್ ಎಲೆಕ್ಷನ್, ಇನ್ನು 10 ವರ್ಷದಲ್ಲಿ ಯಾವಾಗಲೂ ಆಗ್ಬೋದು. ಸದ್ಯ ಶನಿ ದಶೆ. ಇವಾಗ ಗುರು ದಶೆ ನಡೀತೈತೆ, ಕುಜ ಭುಕ್ತಿ ನಡೀತೈತೆ. ಕುಜ ಉಚ್ಚ ಕುಜ. ಹಾಗಾಗಿ ಉಚ್ಚ ಕುಜ 12ನೇ ಮನೆ ಅಧಿಪತಿ ಗುರು ಇದ್ದಾನೆ. ಗುರು ಜೊತೆಗೆ ಕುಜನು ಉಚ್ಚ ಕುಜ, ಶನಿ ನೋಡ್ತಾರೆ. ಹಾಗಾಗಿ ಇವ್ರ ಲೈಫಲ್ಲಿ ಯಾವಾಗಲೂ ಕೋಪ ಬೈಯದಲ್ಲಿರುತ್ತೆ. ಅದನ್ನ ಬದಲಾವಣೆ ಮಾಡ್ಕೋಬೋದು 100%. ಪರಿವರ್ತನೆ ಆಗುತ್ತೆ. ಇವ್ರು ಸಾಕಷ್ಟು ಜಿಮ್ಮಿಗೆ ಹೋಗೋ ಬದಲು ಯೋಗಕ್ಕೆ ಹೋದ್ರೆ ಬೆಟರ್ ಅಲ್ವಾ? ತುಂಬ ತಾಳ್ಮೆ ಬರುತ್ತೆ. ಏನೇಳೆ ತಾಳ್ಮೆ ಬರುತ್ತೆ 100%. ರಾತ್ರಿ ಎಣ್ಣೆ ಅಂಗಡಿ ಹೋಗೋ ಬದಲು ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತ, ಸಂಜೆಲಿ ಒಂದು ಸ್ವಲ್ಪ ಹೊತ್ತು ಜ್ಞಾನ ಕಡೆ ಗಮನ ಕೊಟ್ಟರೆ ಆಗುತ್ತೆ. ಅದೃಷ್ಟ ಜೊತೆಗೆ ಅದೊಂಚೂರು ಕಾಪಾಡ್ಕೊಂಡು ಇನ್ನೂ ಸಖತ್ತಾಗಿರ್ತಾರೆ. ಜನಕ್ಕೆ ಇವ್ರು ತುಂಬ ಒಂದು ನಿಮಿಷ ಇದು ಕೆಟ್ಟದಾಗಿರ್ಬೋದು, ಅವ್ರ ಲೆವೆಲ್ಗೆ ಇಲ್ಲ ಅವರು ಹೋಗಿ ಅವರು 4 ಜನಕ್ಕೆ ಹೆಲ್ಪ್ ಮಾಡೋಂಥ ಹೃದಯವನ್ನು ಕೊಡ್ತಾರೆ. ಹಾಗಾಗಿ ಎಲ್ಲವನ್ನೂ ಸರಿ ಮಾಡಿಕೊಡ್ತಾರೆ. ಎಲ್ಲವೂ ಸರಿ ಹೋಗುತ್ತೆ. ಯಾಕಂದರೆ ಕಾನೂನಲ್ಲಿ ಏನಿದೆ ಗೊತ್ತಿಲ್ಲ ನನಗೆ. ಎಷ್ಟೇ ದಿವಸ ಆದರೂ ಸಿನಿಮಾನ ಬಂದ್ ಮಾಡೋ ಅಂಥ ಯೋಗಗಳನ್ನ ಮಾಡ್ತಾರೆ. ಹೌದಾ? ಓಕೆ. ಸಹವಾಸ ಅನ್ನೋದು ಬಹಳ ಮುಖ್ಯ. ಈಗ ಯಾರೇ ಒಬ್ಬ ವ್ಯಕ್ತಿ ಬೆಳೀತಾ ಇದ್ರೂ ಕೂಡ ಒಳ್ಳೆ ಸಹವಾಸ ಇಲ್ಲ ಅಂತ ಆದರೆ ಇಂಥ ಕೃತ್ಯಗಳಾಗ್ತವೆ ಅಂತ ಹೇಳಿ. ಹಾಗಾಗಿ ಇಂಥ ಕೆಟ್ಟ ಸಹವಾಸನ ಬಿಟ್ಟು ಒಳ್ಳೆ ಸಹವಾಸದಲ್ಲಿ ಮುಂದಿನ ಜೀವನ ನಡೆಸ್ತಾರೆ ಅಂತ ಅನ್ಸುತ್ತಾ? ಹೇಗಂದ್ರೆ ಈಗ ನೋಡಿ, ಪವಿತ್ರ ಕೂಡ ಈ ಹಿಂದೆ ಸುಮಾರು ಹೆಣ್ಮಕ್ಳ ಹೆಸರು ಬಂತು. ಇವಾಗ ಆ ಹೆಸರುಗಳು ಕೇಳಿದ್ರೆ ಅವ್ರದ್ದು ಇಲ್ಲಿ ಆರೋಪಿಗಳ ಕಪ್ಪೆ, ಏನೇನೋ ಅಡ್ಡ ಹೆಸರುಗಳು. ಇವಾಗ ಏನಾಗುತ್ತೆ, ಒಂದು ಇವಾಗ ಸಿನಿಮಾಗೆಲ್ಲ ಮುಖೇಶ್ ಅಂಬಾನಿ ಮಕ್ಳು ಯಾರು ಬಂದಿಲ್ಲ, ಟಾಟಾ ಬಿರ್ಲಾ ಅವ್ರ ಫ್ಯಾಮಿಲಿ ಬಂದಿಲ್ಲ, ಏನು ಹೇಳಿ. ಹಾಗಾಗಿ ನೀವೆಲ್ಲ ಸಿನಿಮಾಗೆ ಬರೋರಲ್ಲ ಯಾರು, ಇತಿಹಾಸ ತೆಗೆದು ನೋಡಿ, ಎಲ್ಲ ಸೈಕಲ್ ಹೊಡ್ಕೊ ಬರೋರು ಇರೋದು. ದುಡ್ಡು ಬರುತ್ತೆ, BMW ರೇಂಜ್ ರೋವರ್ ಕಾರ್ ಬಂದ್ಬಿಟ್ರೆ ಊರಲ್ಲಿ ಎಷ್ಟೋ ಎಕರೆ ಜಮೀನು ಮಾರಿ ತಗೊಂಡಿರೋರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನಕ್ಕೆ ಅದೆಲ್ಲ ಲಾಜಿಕ್ ಅಲ್ಲ, ಏನು ಹೇಳಿ. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಸದಾಶಿವನಗರದಲ್ಲಿ ಅವ್ರು ಬದುಕಿರ್ತಾರೆ, ಅವ್ರ ಮಕ್ಕಳು ಬದುಕೋಕ್ಕಾಗಲ್ಲ, ಅವ್ರ ಮಕ್ಕಳು ಬದುಕಿದ್ರೆ ಅವ್ರ ಮೊಮ್ಮಕ್ಕಳು ಬದುಕೋಕ್ಕಾಗಲ್ಲ, ಬರೀ ಏರಿಯಾದಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಏನು ಹೇಳಿ. ಹಂಗಾಗಿ ಈ ಸಿನಿಮಾ ಇದೆಯಲ್ಲ ಭಾಳ ಕಷ್ಟ. ನೀವು ಅರ್ಥ ಮಾಡ್ಕೊಳ್ಳಿ. ಸಿನಿಮಾದ ನಮ್ಮ ದೇಶದಲ್ಲಿ ಅದು ಯಾಕಪ್ಪ ಸಿನಿಮಾದವ್ರು ನೀವು ಹುಚ್ಚೆದ್ದು ಅವ್ರ ಅಭಿಮಾನಿ ಥರ ಹೋಗ್ತಾರೆ. ಸಿನಿಮಾ ನೋಡಲಿ ಚೆನ್ನಾಗಿದ್ರೆ. ಆದರೆ ದೇವರು ಇಷ್ಟೆಲ್ಲ ಟಿ ವಿಲಿ 1.5 ತಿಂಗಳು ಟಿ ವಿಲಿ ಪಿಕ್ಚರ್ ಬರುತ್ತೆ, ಎಲ್ಲ ಬರುತ್ತೆ, ಆದ್ರೂ ಇದು ಮಾಡ್ತಾರೆ. ನಾನು ಎಲ್ಲ ಹೀರೋಗಳ ಜಾತಕಗಳನ್ನ ನೋಡಿದ್ವಿ, ಒಂದು ಲೆವೆಲ್ಗೆ ನೋಡಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ಸ್ ತಗೊಳ್ತೀನಿ. ರಾಜು ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜು ಅವರೇ. ರಾಜು ಅವರೇ ನಮಸ್ಕಾರ. ಓಕೆ, ರೈಟ್. ಸಂಪರ್ಕ ಕಡಿತಗೊಂಡಿದೆ. ಬೇರೆ ಬೇರೆ ಹೀರೋಗಳ ಜಾತಕ ನೋಡಿದಾಗ ಏನು ಅನಿಸುತ್ತೆ? ನನಗೆ ನೋಡ್ರ ಮಟ್ಟಿಗೆ ಬೇರೆ ಹೀರೋಗಳಲ್ಲಿ ಇತ್ತೀಚೆಗೆ ಇವು ಆಲ್ಮೋಸ್ಟ್ಲಿ ಕನ್ನಡ ಪಿಕ್ಚರ್ಲಿ ಎಲ್ಲರೂ ಒಂದು ಸ್ವಲ್ಪ ಒಂದು ಲೆವೆಲಿಗೆ ಮಲಗ್ತಾರೆ. ದರ್ಶನ್ಗೆ ಮಲಗ್ಬೋದು, ಬೇರೆಲ್ಲ ಸುಮ್ಮನೆ ಮಲಗ್ತಾರೆ. ಇವ್ರು ಆಗ್ಬಿಟ್ಟಾರಂತ ಮಲಗಿರೋನ್ನ ಥರ ಇರುತ್ತೆ. ಬೇರೆಲ್ಲ ನನಗೆ ಒಂದು ಲೆವೆಲ್ ಮಲಗ್ತಾರೆ 100%. ನನಗೆ ಗೊತ್ತಿರೋ ಪ್ರಕಾರ ಚೆನ್ನಾಗಿರೋದು ನಾನೇ ಹೆಸರು ಹೇಳಿ ಅವರೇ ಚೆನ್ನಾಗಿ ಆಗಲಿ ಅಲ್ವಾ? ಹೌದೌದು. ಹವ್ಯಾಸ ಮತ್ತು ಅಭ್ಯಾಸ ಅಂತಿರುತ್ತೆ. ಹವ್ಯಾಸ ಅಭ್ಯಾಸದ ಜೊತೆಗೆ ಇನ್ನೊಂದಿರುತ್ತೆ ಚಟ ಅಂತ ಹೇಳಿ. ಈಗ ದೊಡ್ಡವರು ದರ್ಶನನ್ನ ಬಲ್ಲವರು, ನಾನೇ ಹೇಳ್ತಿದ್ದೆ ಅವನಿಗೆ. ರೈಟ್, ಮತ್ತೊಬ್ರು ಕರೆ ಮಾಡಿದ್ದಾರೆ, ಪ್ರಶ್ನೆ ಕೇಳ್ತೀನಿ ನಿಮಗೆ. ನಟೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಟೇಶ್ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಮ್ದು ಶ್ರೀನಿವಾಸ್ ಅಂತೆ. ಓಕೆ, ಏನ್ ಹೇಳಕ್ ಬಯಸ್ತೀರಿ ಮೇಡಮ್? ಅದೇ ಜಾತ್ರೆ ಸ್ವಲ್ಪ ಕೇಳ, ದರ್ಶನ ಮಾಡಿದ್ದು ತಪ್ಪೇನೆ.
ಅದು ಏನೇ ಅದು ಕಾನೂನು ಪ್ರಕಾರ ಮಾಡ್ಬೋದಾಯ್ತು ಇವನು. ಅದೇ ಇವ್ನು ಮಾಡೇ ದೊಡ್ಡ ತಪ್ಪೆ ಎಲ್ಲ ಸೇರ್ಕೊಂಡು. ಆರ್ಯವರ್ಧನ್ ಇದ್ದಾರೆ, ಅವ್ರ ಜೊತೆ ನೀವು ಮಾತಾಡ್ಬೋದು. ಹಾ ಕೊಡಿ ಮೇಡಮ್. ನಮಸ್ಕಾರ ಸರ್. ಹಲೋ ನಮಸ್ಕಾರ. ಯಾವ ಊರು? ಸಂತೆ ಸರ್. ಹಾ, ಶನಿವಾರ ಸಂತೆ. ಶನಿವಾರ ಸಂತೆ ಶಕಲೇಶ್ವರ ಹತ್ರ. ಕೊಡಗು. ಹಾ ಹಾ. ನನ್ನ ಪರಿಚಯ ಇದೆಯಾ? ನಿಮ್ ಪರಿಚಯ ಅಷ್ಟಿಲ್ಲ ಮೇಡಮ್ ಸರ್. ನನ್ನ ಪರಿಚಯ ಟಿವಿಲಿ ಯಾವತ್ತೂ ನೋಡಿಲ್ಲ. ಕಮ್ಮಿ ನೋಡಿದ್ವಿ, ಆದ್ರೆ ಕಮ್ಮಿ. ಒಳ್ಳೇದ, ನಾವು ಪಿಕ್ಚರ್ ಮಾಡಿದ್ರೆ ಎಲ್ಲ ನೋಡ್ತೀರ ನಂಗದಲ್ವಾ? ಸರಿ, ಏನು ಇವಾಗ ನಿಮ್ಮ ಅನಿಸಿಕೆ ಏನು ಅನಿಸ್ತೈತೆ ಅಂದರೆ ಒಂದು ಅನಿಸುತ್ತಲ್ವ ಇವಾಗ ತುಂಬ ಜನ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡೋರು ಅವ್ರಿಗೆ ಕೂಡ ಅವ್ರ ಪಾಡಿಗೆ ಅವ್ರು ಇರಬೇಕು ಅಂತ ಅನಿಸಿಲ್ವಾ? ಹೌದು ಹೌದು, ಅವ್ರ ಪಾಡಿಗೆ ಅವ್ರು ಇದ್ರೆ ಒಳ್ಳೇದಲ್ವಾ? ಅಲ್ವಾ? ಹೌದು. ರೋಡಲ್ಲಿ ಇವಾಗ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲ್ ಹೋಗಿ ಎಲ್ಲರೂ ದುಡ್ಡು ಕೊಡ್ತಾರಾ? ಇಲ್ಲ ಇಲ್ಲ. ಮತ್ತೆ ಯಾಕೆ ಎಲ್ಲರೂ ಕಮೆಂಟ್ ಮಾಡಬೇಕು ಅಲ್ವಾ? ಏನು. ಹೌದೌದು. ಈ ಥರದೊಂದು ಚಪ್ಪಲಗಳು ಇರ್ತವೆ ಏನೇಳೆ, ಇದು ಒಂದು ಚಟ ರೀ, ಬೇರೆಯವ್ರು ಕಮೆಂಟ್ ಮಾಡೋದು. ಈ ಚಟನೂ ಒಂದು ಸ್ವಲ್ಪ ಬಿಡ್ಬೇಕಲ್ವಾ? ಹೌದು. ಹೌದು ಬಿಡ್ಬೇಕು. ಬರೀ ಚಟನೇ ಅಂತಲ್ಲ, ಇವು ಒಂದು ಕೆಟ್ಟ ಚಟಗಳು ಏನೇಳೆ. ಹೌದೌದು. ಇದರಿಂದ ಬೇರೆಯವರು ತಿದ್ಕೋಬೇಕು, ಇದು ದರ್ಶನವರು ಅರ್ಥ ಮಾಡ್ಕೋಬೇಕು, ಬೇರೆಯವರು ಕೂಡ ಕಮೆಂಟ್ ಮಾಡೋರು ತಿದ್ಕೋಬೇಕು. ಮತ್ತು ಬೇರೆ ಹೀರೋಗಳು ಸಿನಿಮಾದಲ್ಲಿ ಟಾಂಗ್ ಕೊಟ್ಟಂಗ್ಲೆ ಅದು ಒಳ್ಳೇದಲ್ಲ ಏನೇಳೆ. ಹೌದೌದು. ಇವರು ಸ್ವಲ್ಪ ಅಡ್ವರ್ಟ್ ಮಾಡ್ಕೊಂಡು ಇದ್ದಾರೆ ಸರ್. ನಮ್ಮನ್ನು ಮಾತಾಡ್ತೀನಿ ಕೇಳಿ, ಸಿನಿಮಾದವ್ರು ಇದಾರಲ್ಲ, ಬಂದ ತಕ್ಷಣ ವೇದಿಕೆ ಮೇಲೆ ಹೇಳ್ತಾರೆ ಅಣ್ಣ ತಮ್ಮಂದಿರೆ, ಅಕ್ಕ ತಂಗಮ್ಮಂದಿರೆ ಅಂತ ಹೇಳ್ತಾರೆ. ಆದರೆ ರಿಯಲ್ ಆಗಿ ಅಕ್ಕನ ಜೊತೆಲೂ ಚೆನ್ನಾಗಿರಲ್ಲ, ತಮ್ಮನ ಜೊತೆಲೂ ಚೆನ್ನಾಗಿರಲ್ಲ. ಅವೆಲ್ಲ ವೇದಿಕೆ ಮಾತುಗಳು. ಕರೆಕ್ಟ್. ಬಣ್ಣದ ಮಾತುಗಳು. ಬಣ್ಣದ ಮಾತುಗಳವೆಲ್ಲ ಅವೆಲ್ಲ ಬಣ್ಣದ ಮಾತು ಅಂತಾರೆ. ಇವ್ರೇನೋ ಅಣ್ಣ ಅಂದ್ಬಿಡ್ತಾರೆ. ನಾನು ಈ ನಡುವೆ ಮುಂಚೆ ಕೆಲ್ಸಕ್ಕೆ ಸೇರಿಸ್ಕೊಂಡಿರಲ್ಲ, ನನ್ನ ತಮ್ಮ ಅನ್ನೋ ಏನೇಳೆ. ಅವೆಲ್ಲ ತಪ್ಪು ಮಾತು. ಚೆನ್ನಾಗಿ ಕೆಲಸ ಮಾಡ್ತಾರೆ ತಮ್ಮ, 4 ವರ್ಷ ಆದ್ಮೇಲೆ ನಮಗೊಂದು ಆಸ್ತಿ ಕೊಡಿ ಅಂತ ನಮ್ಮಲ್ಲಿ. ಅವಾಗ ತಮ್ಮ ಅಂತ ಕೆಲಸ ಮಾಡಿಸ್ಕೋಬೇಕಾರೆ ಅಂದ. ಇವಾಗ ಏನಾದ್ರು ಕೇಳಿದ್ರೆ ಇಲ್ಲ ಅಂತಾರೆ ಅಂತ. ಯಾಕೆ ಬೇಕು? ಒಳ್ಳೆ ಕೆಲ್ಸಗಾರ ಅಂದ್ರೆ ಸಾಕಷ್ಟು. ಅವ್ರನ್ನ ತಮ್ಮ ಅಣ್ಣ ಅಕ್ಕ ತೆಗಿಯೋದಕ್ಕೆ ಹೋಗ್ಬಾರ್ದು ಏನೇಳೆ. ಹೌದೌದು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಡೈಲಿ ಮಾಧ್ಯಮ ನೋಡಿ 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 ಕಣ್ಣು ತೂತಾಗ್ಯವ. ಅಷ್ಟೇ ಇಂಟ್ರೆಸ್ಟ್ ನಾವು ಅಷ್ಟೇ ನೋಡಕ್ ಹೋಗಲ್ಲ ಸರ್. ನಮಗೆ ವ್ಯವಸಾಯ ಅಲ್ವಾ ಇಲ್ಲಿ, ಅದು ತೋಟ ಕೆಲಸಗಳೇ ಜಾಸ್ತಿ. ಆದ್ರೂ ಬಿಡು ಮಾಡಿ ಜಿ ನ್ಯೂಸ್ಗೆ ಕರೆ ಮಾಡಿದ ಧನ್ಯವಾದಗಳು. ನಿಮಗೆ ಒಳ್ಳೇದಾಗಲಿ. ಹೌದು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ನೋಡ್ತಾ ಇದ್ರಿ, ಇವತ್ತು ಸ್ಯಾಂಡಲ್ವುಡ್ನ ಖ್ಯಾತ ನಟ ಆಗಿರುವಂತಹ ದರ್ಶನ್ ಅವರ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಸಹಜವಾಗಿ ಏನೇ ಜೀವನದಲ್ಲಿ ವ್ಯತ್ಯಯ ಆದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ, ಆ ವೆಂಕಟರಮಣ ಭಗವಂತನಿಗೂ ಪೂರ್ವದಲ್ಲಿ ಹಲವರು ಭೇಟಿಯಾಗುವುದು ಸಂಖ್ಯಾಶಾಸ್ತ್ರಜ್ಞರನ್ನು ಅಥವಾ ಜ್ಯೋತಿಷಿಗಳನ್ನು ನೋಡಿ. ನನ್ನ ಜಾತಕದಲ್ಲಿ ಏನಾಗ್ತಾ ಇದೆ, ಏನಾದರೂ ಕೆಟ್ಟದಿದೆಯಾ, ಏನಾದರೂ ಕೆಟ್ಟದಾಗೋದಿದ್ರೆ ಪೂರ್ವದಲ್ಲೇ ಒಂಚೂರು ಪರಿಹಾರ ಹೇಳಿ ಮಾಡಿಬಿಡ್ತೀವಿ. ಇಂಥ ಒಂದು ಮನೋಭಾವ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸಂಖ್ಯಾಶಾಸ್ತ್ರಜ್ಞರಾಗಿರುವಂತಹ ಆರ್ಯವರ್ಧನ್ ಅವರು ಬಂದಿರೋದು, ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಅವರ ಪ್ರಿಡಿಕ್ಷನ್ ಪ್ರಕಾರ 2027 ನಂತರ ಖಂಡಿತ ದರ್ಶನ್ ಬಾಳ್ನಲ್ಲಿ, ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ, ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ ನೋಡಿ. ಕಷ್ಟ ಬಂದಾಗ ಸಹಜವಾಗಿ ಜ್ಯೋತಿಷಿಗಳು ಸಂಖ್ಯಾಶಾಸ್ತ್ರ ಬಳಿ ಹೋಗಿ ಏನಾದರೂ ಒಂದು ಹರಳುಗಳನ್ನು ಅಥವಾ ಮನೇಲಿ ಏನಾದರೂ ಒಂದು ಈ ಶುಭ ಆಗುವಂಥದ್ದು ಕಲ್ಲುಗಳನ್ನು ಏನೋ ತಂದು ಮನೇಲಿ ಇಟ್ಕೊಂಡ್ರೆ ಆ ಶುಭಗಳೆಲ್ಲ ಹೋಗಲಿ ಅನ್ನುವಂಥ ಭಾವನೆಗಳಿರುತ್ತೆ. ನೋಡೋಣ, ಸಮಸ್ಯೆಗಳಾಗ್ತಿದೆ ಅಂದಾಗ ಖಂಡಿತವಾಗ್ಲೂ ಪರಿಹಾರ ಅನ್ನೋದಿದ್ದೇ ಇರುತ್ತೆ. ಬಟ್ ಇಲ್ಲಿ 2 ದ್ವಂದ್ವ ಅನ್ನೋದಂತೂ ಖಂಡಿತವಾಗ್ಲೂ ಇದೆ. ಕಾರಣ ಇಷ್ಟೇ, ದರ್ಶನ್ ಕಡೆಯಿಂದನೇ ಈ ಕೃತ್ಯ ಆಗಿದ್ರೆ, ತಪ್ಪು ಮಾಡಿದರೆ ಖಂಡಿತವಾಗ್ಲೂ ಶಿಕ್ಷೆ ಆಗಲೇಬೇಕಾಗತ್ತೆ. ತಪ್ಪು ಮಾಡಿಲ್ಲ ಅನ್ನೋದಾದರೆ ಕಾನೂನು ಯಾವ ರೀತಿ ಈ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಕುತೂಹಲ ಇದೆ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಗುಂಡ್ಲುಪೇಟೆ ಮೇಡಮ್. ಏನು ಹೆಸರು ನಿಮ್ಮದು? ಶಿವಕುಮಾರ್ ಅಂತ ಮೇಡಮ್. ಶಿವಕುಮಾರ್ ಅವರೇ, ದರ್ಶನ್ ಅವ್ರ ಪ್ರಕರಣ ಗೊತ್ತಿದೆ ಅಂತ ಭಾವಿಸ್ತೀನಿ. ಏನು ಹೇಳೋದಕ್ಕೆ ಬಯಸ್ತೀರಿ ಮೇಡಮ್? ಅದು ಸರ್ವೇ ಸಾಮಾನ್ಯ ಮೇಡಮ್. ಸರ್ವೇ ಸಾಮಾನ್ಯವಲ್ಲೇ ಅವ್ರ ಹೆಂಡತಿನ ಬೇರೆ ಅವ್ರ ಹೆಂಡತಿನ ಈ ತರ ಮಾಡಿದ್ರೆ ಬೇರೆ ಯಾರಾದ್ರೂ ಬಿಡ್ತಾರೆ? ಅವ್ರ ಹೆಂಡತಿಗೆ ಚಿತ್ರಣ ಮಾಡಿದ್ರೆ ಬಿಡ್ತಾರೆ ಅಲ್ವಾ? ಮತ್ತೆ ಅವರು 2 ಹೆಂಡತಿ ಅಂತ ಅನ್ಕೊಬಿಡ್ತಾರೆ ಪವಿತ್ರ ಗೌಡ ಅವರ. ಅವ್ರಿಗೆ ಹುಡುಗನ ಅಲ್ಲ ಸರ್, ನನ್ಗೊಂದು ಕ್ಲಾರಿಟಿ ಕೊಡಿ. ಕೋಪ ಬರುತ್ತೆ, ಒಪ್ಕೊಂತೀನಿ. ಕೋಪ ಬಂತು ಅಂತ ಎದುರಿಗಿದ್ದು ಕೊಂದೇ ಬಿಡೋದಾ? ಹೊಡೆದ್ಲು ಅವ್ರು ಮೇಡಮ್. ಇನ್ನು ಇದು ಇದಾಗಿಲ್ಲ ಮೇಡಮ್. ಬೇರೆ ಪ್ರೂವ್ ಆಗಿಲ್ಲ. ಈಗ ನಿಮ್ಗೊಂದು ವಿಷಯ ಹೇಳ್ತೀನಿ ನೋಡಿ.
ಈಗ ಕೋರ್ಟು ಕೇಸು ಇನ್ವೆಸ್ಟಿಗೇಷನ್ ಅಂದಾಗ ಕೊಲೆ ಮಾಡಿರೋದಕ್ಕೆ ಸಾಕ್ಷಿ ಇದೆಯಾ ಅಂತ ನಿಮ್ಮಂತ ಅಭಿಮಾನಿಗಳು ಹಲವರು ಕೇಳ್ತಾರೆ. ಕೊಲೆ ಮಾಡೋರು ಯಾರು ಕೂಡ ಸಾಕ್ಷಿಗಳನ್ನ ಇಟ್ಕೊಂಡು ಮಾಡಲ್ಲ, ಆಯ್ತಾ? ಎಲ್ಲೋ ದೂರದಲ್ಲಿ CC ಕ್ಯಾಮ್ರಾ ಇಲ್ದಿರೋ ಕಡೆನೇ ಮಾಡೋದು. ಆದರೂ ಇನ್ವೆಸ್ಟಿಗೇಷನ್ ಅಂತ ಮಾಡ್ಬೇಕಾದ್ರೆ ಪೊಲೀಸ್ನವರು ಸಾಂದರ್ಭಿಕ ಸಾಕ್ಷಿಗಳು ಅಂತ ಹುಡುಕ್ತಾರೆ. ಅದೆಲ್ಲವೂ ಕೂಡ ದರ್ಶನಿಗೆ ವಿರುದ್ಧವಾಗಿದೆ. ದರ್ಶನ್ ಕಡೆಯಿಂದನೇ ಮತ್ತು ಅವರ ಸಹಚರ ಕಡೆಯಿಂದನೇ ಈ ಕೃತ್ಯ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಹಂಗಾಗಿ ಏನ್ ಹೇಳಕ್ ಬಯಸ್ತೀರಿ? ಈಗ ದರ್ಶನ್ ಅವ್ರ ಪಾತ್ರ ಇಲ್ಲ ಅನ್ನೋದಾಗಿದ್ರೆ 17 ಜನ ಆರೋಪಿಲಿ A17 ದರ್ಶನ್ ಆಗ್ತಿದ್ರು. ಯಾಕೆ A2 ಆರೋಪಿ ಸಂಖ್ಯೆ 2 ಯಾಕೆ? ಅದು ಒಬ್ಬರು ಮನುಷ್ಯರನ್ನ ಬೆಳಿತಾರಲ್ಲ ಅವರು, ಅವ್ರು ಬೆಳಿತಾ ಇದಲ್ಲ, ಅದಕ್ಕೋಸ್ಕರ ಮಾಡಿದಾರೆ. ಮಾತಾಡ್ಬೋದು, ಯಾವುದೇ ಕಾರಣಕ್ಕೂ ಅವರು ಕೊಲೆ ಮಾಡಿಲ್ಲ. ಯಾಕೆ ನಿಮ್ಗೆ ಇಷ್ಟೊಂದು ಪ್ರೀತಿ ದರ್ಶನ್ ಅವ್ರ ಕಂಡ್ರೆ? ಪ್ರೀತಿ ನನ್ನ ಮಕ್ಕಳು ಪ್ರೀತಿ ಮೇಡಮ್, ನನ್ನ ಮಗಳು ಎಲ್ಲರಿಗೂ ಪ್ರೀತಿ ಕಂಡ್ರೆ ಅವ್ರು ಒಳ್ಳೆ ವ್ಯಕ್ತಿತ್ವ. ಎಷ್ಟು ಮಠ ಮಂಡಳಿಗೆಲ್ಲ ಮಾಡಿದಾರೆ. ಮೂರು ಟನ್ ಆಹಾರನ ಕೊಡ್ತಾ ಇದಾರೆ ಮೇಡಮ್. ರೈಟ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ರಂಗಸ್ವಾಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಂಗಸ್ವಾಮಿ ಅವರೇ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ರಂಗಸ್ವಾಮಿ ಅವರೇ? ಓಕೆ, ಹಿರಿಯೂರು. ಏನ್ ಹೇಳಕ್ ಬಯಸ್ತೀರಿ ಸರ್ ಈ ಪ್ರಕರಣದ ಬಗ್ಗೆ? ಏನಿಲ್ಲ ಮೇಡಮ್, ಮಾಡಿದ ತಪ್ಪಿದೆ, ದರ್ಶನ್ ಅವ್ರು ಮಾಡಿದ ತಪ್ಪಿದೆ. ಬಟ್ ಅದನ್ನೇ ಸುಮ್ಮನೆ ಮೀಡಿಯಾದವ್ರು ಅದನ್ನೇ ಸುಮ್ಮನೆ ಹೇಳಿದ್ದಾರೆ ಮೇಡಮ್. ಸುಮ್ಮನೆ ತಪ್ಪು ಸಂದೇಶ ಹೋಗ್ತಾ ಜನಗಳಿಗೆ, ಗೊತ್ತಾಯ್ತಾ? ಅವರು ಮಾಡಿರೋದು ಸಾವಿರಾರು ಒಳ್ಳೇದ್ ಮಾಡ್ಯಾರ. ಈಗ ಯಾವ್ದು ಆಕಸ್ಮಿಕ ಯಾರೋ ಪುಡಾರಿಗಳು ಮಾಡೋ ಕೆಲಸಕ್ಕೆ ಒಂಥರ ಮೇಲೆ ಬಂದಿತ್ತು ಇವಾಗ. ಅದನ್ನೇ ಸುಮ್ನೆ ಅದನ್ನ ಹಂಗ್ ಮಾಡ್ದ ಹಿಂಗ್ ಮಾಡ್ದ, ಈಗ ಶಾರ್ಟ್ ಕೊಟ್ಟ ಅಂತ ಹೇಳಿ ಇವಾಗ ಈಗ ನ್ಯೂಸ್ ಕೊಡ್ತಾ ಇದಾರೆ. ಗೊತ್ತಾಯ್ತು. ನಮ್ಮ ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರಜ್ಞರಿದ್ದಾರೆ, ಆರ್ಯವರ್ಧನ್ ಅವರು. ಅವ್ರ ಜೊತೆನೂ ಕೂಡ ನೀವು ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು ರಂಗಸ್ವಾಮಿ ಅವರೇ. ರಂಗಸ್ವಾಮಿ ಅವರೇ, ಚೆನ್ನಾಗಿದ್ದೀರಾ? ಹಿರಿಯೂರಿಂದ ಕಾಲ್ ಮಾಡ್ತಾ ನೀವು? ನಾನು ಅದ್ಭುತವಾಗಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿ, ನಿಮ್ಮ ಆಶೀರ್ವಾದ ಒಳ್ಳೆದಾಗಿ. ನನ್ನ ಪರಿಚಯ ನಿಮ್ಗೆ ಚೆನ್ನಾಗಿದೆ. ಹೌದು ಹೌದು ಹೌದು. ನಾನು ಯಾವಾಗಲೂ RR ನಗರ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳುವೆ, ಏನು ಅನ್ಸೋದು? RR ನಗರ ಟೈಮ್ ಚೆನ್ನಾಗಿಲ್ಲ, ವಾಸ್ತು ಇಲ್ಲ ಅಂತ ಹೇಳುವೆ. ಹೌದು 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 ನೋಡಿದ್ದೀರಾ? ಹೌದು ಸ್ವಾಮಿ ಹೇಳಿ. 6ನೇ ತಿಂಗಳು ಸೇರಿರಕ್ಕಲ್ಲ, RR ನಗರ ಸೇರಿರಕ್ಕಲ್ಲ. ಅವ್ರ ಕಾರ್ ನಂಬರ್ 6 ಖಂಡಿತ ಅಲ್ಲಿ ಕೂಡ ಜೀಪಲ್ಲಿ ಅವ್ರು ಬಂದಂಥ ನಂಬರ್ 6 ಇರುತ್ತೆ, 006 ಇರುತ್ತೆ. ಹಾಗಾಗಿ RR ನಗರ, ರಾಜರಾಜೇಶ್ವರಿ ನಗರ 44 ಬರುತ್ತೆ. ದರ್ಶನ್ ಅವ್ರಿಗೆ 8 ಆಗಲ್ಲ, ವಾಸ ಅದಾಗಲೂ 8ನೇ ತಾರೀಕು 9ನೇ ತಿಂಗಳಲ್ಲಿ ಆಗಿದ್ದು. ದರ್ಶನ್ ಅವ್ರಿಗೆ 8 ಆಗಲ್ಲ, 9 ಆಗಲ್ಲ ಅವ್ರ ಲೈಫಲ್ಲಿ. ಅವ್ರ ಕಾರ್ ನಂಬರ್ 779. ಇದೇ ಸಂಖ್ಯಾಶಾಸ್ತ್ರ ಪ್ರಕಾರ 6 ಅಂದ್ರೆ ನೀವು, ಥ್ಯಾಂಕ್ ಯು ರಂಗಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. 6 ಅಂದಾಗ ವಿಶೇಷವಾಗಿ ನೀವು ಪರಿಗಣಿಸ್ತೀರಿ? 6 ತುಂಬಾ ಚೆನ್ನಾಗುತ್ತೆ. ಆದ್ರೆ RR ನಗರ ವಾಸ್ತು ಇಲ್ಲ. ದರ್ಶನ್ ಅವ್ರಿಗೆ 6 ತುಂಬಾ ಚೆನ್ನಾಗುತ್ತೆ. ಹಾಗಾಗಿನೇ ಇವಾಗ ರೇಂಜ್ ರೋವರ್ ಕಾರು ಇದೆಲ್ಲ ತುಂಬಾ ವೈಲೆಂಟ್ ಆಗಿದೆ. ಹಾಗಾಗಿ PN ಅಕ್ಷರ ಕನ್ಯಾ ರಾಶಿಗೆ ಟೈಮ್ ತುಂಬ ಬ್ಯಾಡ್ ಆಗಿದೆ. ಹಾಗಾಗಿ ಧನುಸು ರಾಶಿಗೆ ಕನ್ಯಾ ರಾಶಿ ಚೆನ್ನಾಗಿಲ್ಲ, ತುಲಾ ರಾಶಿ ಚೆನ್ನಾಗಿಲ್ಲ. ಹಾಗಾಗಿ ಮಿಥುನ ರಾಶಿ ಚೆನ್ನಾಗಿಲ್ಲ. ಅದು ಫಸ್ಟ್ ಆಫ್ ಆಲ್ ಮಿಥುನ ರಾಶಿ ಕರ್ನಾಟಕ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಗಾಕೆತ್ತಲೇ ಇದೆ. ಎಲ್ಲ ನ್ಯೂಸ್ಗಿಂತಲೂ ಕೂಡ ಇದು ಈ ವರ್ಷ 16 ಸರಿ ಇಲ್ಲ. ಕೇಜ್ರಿವಾಲ್ 16ನೇ ತಾರೀಕು ಹುಟ್ಟಿರೋದು, ಅವರು ಕೂಡ ಪ್ರಾಬ್ಲಮಲ್ಲಿ ಸಿಗಾಕಿದ್ರೆ 16ನೇ ತಾರೀಕು. ಹಾಗಾಗಿನೇ ಈ ವರ್ಷ 16 ನಂಬರ್ಸ್ ಇಸ್ ವೆರಿ ಡೇಂಜರು. 8 ಡೇಂಜರು, 6 ಡೇಂಜರ್, 6 ಅನ್ನೋ ನಂಬರ್ಸು. ಹಾಗಾಗಿನೇ 6 ಅನ್ನೋ ನಂಬರ್ಸ್ ಎಲ್ಲ ಕಡೆ ನಾನು ನೋಡಿರೋ ಮಟ್ಟಿಗೆ ಇವರು ಕೂಡ ಯಾರು ಈ ರೇವಣ್ಣವ್ರ ಕಾರ್ ನಂಬರು 006 ಇತ್ತು ಅವತ್ತು ಇನ್ನೋದನ್ನು ನೋಡಿದಾಗ ಯಾಕಪ್ಪ ಅನ್ನಿಸ್ತು. ಹಾಗಾಗಿ ಅವ್ರದ್ದು ನಾನು ಹೇಳಿದ್ದೆ, ನಾನು ಓಪನ್ ಆಗಿ ಹೇಳಿದ್ದೆ ಅವ್ರಿಗೆ ಹಿಂಗೆ ತೊಂದರೆ ಆಗುತ್ತೆ ಅಂತ. ಅವ್ರು ನನ್ನ ಹತ್ರ ಕೇಳಿದಾಗ ಹೇಳಿದ್ದೆ. ಅಂದ್ರೆ ಈ 6 ಅನ್ನೋ ಸಂಖ್ಯೆ ಈ ವರ್ಷದಲ್ಲಿ ಸಮಸ್ಯೆ ಅಂತನ, 6 ಜೊತೆ ಉಳಿದ ಕಾಂಬಿನೇಷನ್ಗೆ ವ್ಯತ್ಯಾಸ, ಕಾಂಬಿನೇಷನ್ ಆಗಿ 6 ಸಂಖ್ಯೆ ಇದ್ದಾಗ 6 ಲೆಟರು 6ನೇ ತಾರೀಕು ಈ ವರ್ಷ ವೆರಿ ಡೇಂಜರ್. 6, 15, 24 ಏನಕ್ಕಪ್ಪ ಅಂದ್ರೆ 6ಕ್ಕೆ ಯಾಕೆ ಇಷ್ಟು ಕೆಟ್ಟದ್ದು ಅಂದರೆ 6 ಬಂದು ತುಲಾರಾಶಿ ಸೇರುತ್ತೆ. ತುಲಾರಾಶಿ ಅಧಿಪತಿ ರಾಹು ಗ್ರಹನೇ ಬರ್ತಾನೆ. ರಾಹು 6ನೇ ಮನೆಗೆ ಹೋಗಿದ್ದಾನೆ. 6ನೇ ಮನೆ ಗುರು ವ್ಯಯ ಸ್ಥಾನಕ್ಕೆ ಬರ್ತಾನೆ, ಗುರು ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ತುಲಾರಾಶಿ ತುಂಬ ಕೆಟ್ಟದ್ದು. ಕನ್ಯಾ ರಾಶಿಗೆ PN ಅಕ್ಷರ ನೀವು ನೋಡಿರ್ಬೋದು. 3 ಜನ PN ಅಕ್ಷರ ಬಂದರು. ಇವರು ಯಾರು ಹೇಳಿ ಇವಾಗ ಇವ್ರ ಹೆಸರು ಹೇಳ್ತಿರಲ್ಲ, ಪವಿತ್ರ 3 ಬಂತು. ಇನ್ನೊಂದು ಅದಕ್ಕೆ ಮುಂಚೆ ಒಂದು ದೊಡ್ಡ ಗಲಾಟೆ ಆಗ್ತಾ ಇತ್ತು. ಮಹೇಶ್ ಬಾಬು ಅವರು, ಅವ್ರ ಅಣ್ಣಂದು ಅವರು. ಅದಾದ್ಮೇಲೆ ಒಬ್ರು ಸೀರಿಯಲ್ ನಟಿಯರು ಸತ್ತೋಗ್ಬಿಟ್ರು. ಪವಿತ್ರ ಅವರು ಏನು ಅಲ್ವಾ, ಅವ್ರ ಹೆಸರೇನು ನಾನು ಮರ್ತಿದ್ದೀನಿ. ಬಿದ್ದು ಆ ಹುಡುಗ ಅವನು ಸತ್ತೋಗ್ಬಿಟ್ಟ, ಅವ್ರ ಗಂಡನ್ನು ಕೂಡ.
ಈ ವರ್ಷ 3 ಜನ ಪವಿತ್ರ ಅನ್ನೋರು ಈ ಥರ ಸೆಕೆಂಡ್ ಲೈಫಲ್ಲಿ ಕಿರಿಕ್ ಮಾಡ್ಕೊಂಡ್ರು. ಏನೇಳಿ ಫಸ್ಟ್ ಲೈಫ್ ಜೊತೆಗೆ ಸೆಕೆಂಡ್ ಲೈಫ್ ಕ್ರಾಶ್ ಆಯ್ತು ಹೋಯ್ತು. ಆಮೇಲೆ ಏನಾಗುತ್ತೆ, ದರ್ಶನನ ನೇಮೇ ಚೆನ್ನಾಗಿಲ್ಲ. ಮಂಡ್ಯ ಮೂಲದ ಸೀರಿಯಲ್ ನಟಿ ಅವರು. ಹೌದು, ದರ್ಶನನು ನಾನು ಅವಾಗಲಿಂದಲೂ ನಾನು ಅಸ್ಟ್ರಾಲಜಿ ಗೊತ್ತಿಂದಾಗಲೂ ಗೊತ್ತು, ದರ್ಶನ್ ನೇಮ್ ಸೂಟ್ ಆಗಲ್ಲ. ಹೌದಾ? ಅದು ದರ್ಶನ್ ಅಂದ್ರೆ 21 ನಾಮಬಲ ಅಂತಾನೂ ಇರುತ್ತೆ. ಹೌದು. ಯಾಕಂದ್ರೆ ದರ್ಶನ್ ಹುಟ್ಟಿರೋದು 7 and 6 ಕಾಂಬಿನೇಷನ್. 7ಗೂ 6ಗೂ ಅವ್ರಿಗೆ ಆಗೋದೇ ಇಲ್ಲ. ಅವ್ರು ಯೆಲ್ಲೋ ಕಲರ್ ಕಾರ್ ತಂದ್ಮೇಲೆ ಕಿರಿಕ್ ಆಗಿದ್ದು. ಆಮೇಲೆ ಅವ್ರಿಗೆ ಬ್ಲ್ಯಾಕ್ ಕಲರ್ ಕಾರ್ ಆಗ್ಬರಲ್ಲ, ರೆಡ್ ಕಲರ್ ಕಾರ್ ಆಗ್ಬರಲ್ಲ. ಅವ್ರಿಗೆ ರೇಂಜ್ ರೋವರ್ ಆಗುತ್ತೆ, BMW ಎಲ್ಲ ಆಗುತ್ತೆ 100%. ಅವ್ರು ಇವತ್ತವರೆಗೂ ಅವ್ರು ನನಗೆ ತಿಳಿದಿರೋ ಪ್ರಕಾರ 799 ವೆಹಿಕಲ್ ನಂಬರ್ ಆಗಲ್ಲ, ಯಾವಾಗಲೂ ಗಾಡಿ ನಂಬರ್ ಕಿರಿಕು. ಅದಾಗಿ ಆ ಗಾಡಿ ನಂಬರ್ನ ಸ್ವಲ್ಪ ಚೇಂಜ್ ಮಾಡ್ಬೇಕು. RR ಮನೇನ ಮಾರ್ಬಿಡ್ಬೇಕು ಅವ್ರು. ನಾನು ಓಪನ್ ಆಗಿ ಹೇಳ್ತೀನಿ, ಬೇರೆ ಏರಿಯಾಗೆ ಹೋಗ್ಬೇಕು 100%. ಬೇರೆ ಏರಿಯಾಗೆ ಹೋದಷ್ಟು ಒಳ್ಳೇದು. ನನಗೆ ತಿಳಿದಿರೋ ಪ್ರಕಾರ ಅವ್ರು ಬೇರೆ ಕಡೆ ಮನೆ ಕಟ್ಟಿಗೆ ಹೋಗ್ಬೇಕು ಅಂತ ಕೇಳ್ಪಟ್ಟಿದ್ದೆ ನಾನು 100%. ನೈಸ್ ರೋಡ್ ಕಡೆಗೆ ಬರೋ ಪ್ಲಾನ್ ಇತ್ತು, ನನಗೆ ಹೇಳಿದ್ರು ಯಾರೋ ಒಬ್ರು. ಅದು ಸತ್ಯನೇ ಕೂಡ, ಅದು ನನಗೆ ಮುಂಚೆಲ್ಲ ಗೊತ್ತಿತ್ತು. ಅದು ಅಷ್ಟೊಳಗಡೆ ಇಷ್ಟ ಆಗಿತ್ತು, ಅವ್ರು ಮನೆ ಕಟ್ಟಿಗೆ ಹೋಗ್ಬೇಕು ಅಂತ ಇದ್ದರು. RR ಮನೆನ ಅವರು ಅದು ಬೇರೆ ಕಡೆ ಇರೋದಕ್ಕಿಂತ. ಆಮೇಲೆ ನೋಡಿ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್ PN ಅಕ್ಷರ, ಅದು ಕೂಡ ಟೈಮ್ ಅದರಲ್ಲೂ ಕೂಡ PN ಅಕ್ಷರ, ಅದು ಮಿರಾಕಲ್ ಆಗುತ್ತೆ. ದೊಡ್ಡ ನ್ಯೂಸ್ ಬರುತ್ತೆ. ಹಾಗಾಗಿ PN ಅಕ್ಷರಕ್ಕೆ ತುಂಬ ಮಿರಾಕಲ್ ಆಗಿರೋದ್ರಿಂದ. ಹಾಗೆ 6ನೇ ತಾರೀಕು ನೀವು ಪಾಕಿಸ್ತಾನ ಮ್ಯಾಚ್ ಟೈ ಆಗುತ್ತೆ USA ಮೇಲೆ 6ನೇ ತಾರೀಕು ದಿವಸನೇ. ಯಾರು ಊಹೆನೇ ಮಾಡಿರಲ್ಲ ಮ್ಯಾಚು ಟೈ ಆಗಿ ಮತ್ತೆ ಅವ್ರು ಗೆಲ್ತಾರೆ ಅಂತ. ಅವತ್ತು 6ನೇ ತಾರೀಕೇನೆ ನೋಡಿ, CSR 6ನೇ ತಾರೀಕು 2020 ವರ್ಲ್ಡ್ ಕಪ್ ಗೆಲ್ತಾನೆ. ಅದು ವರ್ಲ್ಡ್ ಕಪ್ ಅಲ್ಲಿ ಅವ್ನು ಆಡಲ್ಲ, ಅವ್ನು 6ನೇ ತಾರೀಕು. ನೋಡಿ ಮಿರಾಕಲ್, ಅವ್ನು ಕ್ಯಾಪ್ಟನ್ ಮಾಡಿ ಲಿಂಕ್ ಇದಾವೆ ಇದೇ ತರ ಪಾಯಿಂಟ್ಸು. ಅದೇ 6ನೇ ತಾರೀಕು ಅವರು ಯಾವಾಗಲೂ ಕೂಡ ಧ್ರುವರು ಯಾವಾಗಲೂ ಕೋಪಿಸ್ಟಾರಲ್ಲ. ಮೊನ್ನೆ ತುಂಬಾ ದರ್ಶನ್ ಮೇಲೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು. ಇವರಿಬ್ರು ಎಷ್ಟಿರೋದು, ಅವ್ರು 6ನೇ ತಾರೀಕು, ಅವರು ಮೀನರಾಶಿ. ಸಾಕಷ್ಟು ಘಟನೆಗಳನ್ನ ಹೇಳ್ಬೋದು ಇದೇ ಥರ. 24ನೇ ತಾರೀಕು ನಾನು ಹೇಳಿದ್ದೀನಿ, ಒಂದು ಟೇಷನ್ಗೆ ದೊಡ್ಡ ಗಲಾಟೆಗೆ ಟೇಷನ್ಗೆ ಬೆಂಕಿ ಇಟ್ಬಿಟ್ಟು ಊರೂರಾಗ ಬೆಂಕಿ ಇಟ್ಬಿಟ್ಟು, ಅದು 24ನೇ ತಾರೀಕು ನಡೆದಿರೋ ಘಟನೆ. 6ನೇ ತಿಂಗಳು ಸ್ಟಾರ್ಟಿಂಗಿಂದ ಒಂದಲ್ಲ ಒಂದು ನೆಗೆಟಿವ್ ಏನಕ್ಕೆ ಕಾಡ್ತಾ ಇದೆ ಇದು. ನಾವು ಇದನ್ನೆಲ್ಲರೂ ಮುಂಚೆನೇ ಹೇಳ್ತಾ ಇದ್ದು, ಯಾಕಂದರೆ ನಮಗೆ ಸರ್ಕಾರ ನಮ್ಮದು ಸತ್ಯ ಸರಿ ಅಂತ ನಮ್ಮನ್ನ ಡ್ಯೂಟಿ ತಗೊಂಡಾಗ ಗೊತ್ತಾಗೋದು. ನಾವು ಕಷ್ಟಪಟ್ಟು ಮಾಧ್ಯಮ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಳ್ತಾ ಇರ್ತೀವಿ. ನಾವು ಎಲ್ಲವನ್ನೂ ನನ್ನ ಕೈಲಿ ಆಗಿದ್ದು ಕೊಟ್ಟಿದ್ದೀನಿ. ದೇವ್ರ ಇಚ್ಛೆ 100% ನೋಡ್ಬೇಕು. ನನ್ನ ಕೈಲಾಗಿದ್ದು ನಾನು ಕೊಡ್ತಾ ಇದ್ದೀನಿ. ನಾವಾಗಲೇ ಸಹವಾಸ ದೋಷದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಯಾವುದೇ ಒಬ್ಬ ವ್ಯಕ್ತಿ ಬೆಳೀತಾ ಇದ್ರೂ ಕೂಡ, ಬೆಳೀತಾ ಇದ್ದಾಗ ಹೆಂಗೆ ವ್ಯಕ್ತಿ ಬೆಳಿತಾನೋ ಹಾಗೆ ವ್ಯಕ್ತಿತ್ವನೂ ಒಳ್ಳೆ ರೀತಿಲಿ ಬೆಳಿಬೇಕು. ಸದ್ಗುಣಗಳಿರಬೇಕು, ಪ್ರೀತಿಯಿಂದ ನಡ್ಕೋಬೇಕು, ಅದಕ್ಕೇನು ಕೊರತೆ ಇಲ್ಲ. ಆದರೆ ಈಗ ದೊಡ್ಡವರೆಲ್ಲ ಕೆಲವರು ದರ್ಶನ್ ಜೊತೆ ಸಂಪರ್ಕದಲ್ಲಿದ್ದವರು ತುಂಬ ಸಲ ಹೇಳ್ತಾ ಇದ್ರಂತೆ, ಸ್ವಲ್ಪ ಕುಡಿಯೋದು ಬಿಟ್ಬಿಡು, ಮದ್ಯಪಾನ ಕಮ್ಮಿ ಮಾಡು, ಟ್ರ್ಯಾಕಲ್ಲಿ ಇದೆಯಾ, ಒಳ್ಳೆ ಹೆಸರು ಮಾಡ್ತೀಯ ಅಂತ. ಆ ಚಟಗಳು ಅನ್ನೋದೇನಾದರೂ ಈ ಜಾತಕದಲ್ಲಿ? ನನ್ನ ಒಂದು ಪ್ರಕಾರ ನನಗೆ ದರ್ಶನ ಮುಂಚೆ ಕುಡಿತಾರಲ್ಲ, ಫಸ್ಟ್ ಸಿನಿಮಾಗೆಲ್ಲ ಬಂದು ಅವರು ಒಳ್ಳೆ ಏನು ಹೇಳಲ್ಲ, ಭಾಳ ಕಮ್ಮಿನೇ. ಇತ್ತೀಚೆಗೆ ಏಜಾತ ಮೈ ಟಯರ್ಡು, ಮೈ ಭಾರ, ಟೆನ್ಷನ್ನು, ಒಬ್ಬರ ಮೇಲೆ ಒಬ್ರು ಪೈಪೋಟಿ, ಅವಾಗ ಬದುಕಬೇಕು ಅಂತ ಬರ್ತಾರೆ. ಬದುಕಿದ ಮೇಲೆ ಚಾಲೆಂಜಿಂಗ್ ಬದುಕಬೇಕು ಅಂತ ಬರ್ತಾರೆ. ಹಂಗಾಗಿ ಅವ್ರ ಹೆಸರು ಕೂಡ ಚಾಲೆಂಜಿಂಗ್ ಆಗಿರುತ್ತದೆ. ಒಂಥರ ವೈಬ್ರೇಷನ್ ಆಗಿದೆ, ಚಾಲೆಂಜಿಂಗ್ ಸ್ಟಾರ್. ಅವರು ಚಾಲೆಂಜ್ ಮಾಡ್ತಲೇ ಇರ್ತಾರೆ ಅವಾಗ. ಇದೆಲ್ಲವೂ ಕೂಡ ಇದೆ. ರಾಜ್ಕುಮಾರ್ ಅವ್ರ ಹತ್ರ ಒಂದು 2-3 ತುಂಬ ಹೆಸರುಗಳನ್ನ ಚೇಂಜ್ ಮಾಡೋಕೆ ಅವ್ರಿಗೊಂದು ಅವಾರ್ಡ್ ಕೊಡಬೇಕು 100%. ಭಾಳ ಮಿರಾಕಲ್ ಆಗುತ್ತೆ. ನನಗೆ ತಿಳಿದಿರೋ ಮಟ್ಟಿಗೆ ಅವ್ರ ಲೈಫಲ್ಲಿ ಭಾಳ ಇದರಿಂದ ತುಂಬ ಬದಲಾವಣೆ ಆಗ್ತಾರೆ 100%. ಭಾಳ ಇತ್ತೀಚೆಗೆ ಅಂತ ಕುಡಿತಿರಲ್ಲ ಅಂತ ನಾನು ಕೇಳ್ಪಟ್ಟೆ. ಅಂತ ಡ್ರಿಂಕ್ಸ್ ಕೂಡ ಇಲ್ಲ ಅಂತ ನಾನು ಕೇಳ್ಪಟ್ಟೆ. ನನಗೆ ಗೊತ್ತಿಲ್ಲ, ಕೇಳ್ಪಟ್ಟಿರೋದು 10ರಿಂದ ಕೇಳ್ಪಟ್ಟಿರ್ತೀನಿ. ಅದು ಸತ್ಯ. ಈಗ ನೀವು RR ನಗರದ ಮನೆ ಬಗ್ಗೆ ಹೇಳ್ತಾ ಇದ್ರಿ. ಈಗ ಆ ಮನೇಲಿದ್ದಾಗ ಅಥವಾ ವಾಸ್ತು ಹಂಗಿರೋದ್ರಿಂದಾಗಿ ಈ ಥರದ್ದೇನೋ ವ್ಯಕ್ತಿ ಆಗಿದೆ. ಏನಾದರೂ ಸಣ್ಣ ಪುಟ್ಟ ಚೇಂಜಸ್ನ ಮಾಡ್ಕೊಂಡ್ರೆ ಮನೆ ಒಳಗೆ ಏನಾದರೂ? ಇಲ್ಲ, ನಾನು RR ನಗರ ನಾನು ದಯವಿಟ್ಟು ಬೇಡ ಅಂತೀನಿ. ನನ್ನ ಲೈಫಲ್ಲಿ ನಾನು ಬೇಡ ಅಂತೀನಿ. RR ನಗರ ಅಲ್ಲಿ ಒಂದೇನೆ ಏನಪ್ಪ ಅಂದ್ರೆ, RR ನಗರದ ಮನೆಗೆ ಹೋದ್ಮೇಲೆ ವಿನೀಶ್ ಹುಟ್ಟಿದ್ದಾರೆ ಅವ್ರ ಮನೆಯಲ್ಲಿ. ಏನು ಹೇಳಿ, ಆ ಮನೆಯಲ್ಲಿ ಮಗ ಹುಟ್ಟಿದ್ದಾರೆ. ಹಾಗಾಗಿ ಯಾವಾಗಲೂ ಕಿರಿಕೇರಿ 100%. RR ನಗರ ತುಂಬ ದೊಡ್ಡ ಕಿರಿಕೇರಿ ಆಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲರ ಮೇಲೂ ಕೇಸ್ ಇದೆ RR ನಗರದಲ್ಲಿ. ಏನು ಹೇಳಿ, ಒಬ್ಬರ ಮೇಲೆಲ್ಲ ಅಯ್ಯೋ ನೀವು ಹಿಂಗಂತೀರಾ, ನಾನು ಸುಳ್ಳು ಹೇಳಕ್ಕ. ಸೋಮ್ಯಜೀವಿ ಅಲ್ಲ, ಸಚ್ಚಿನಾನಂದ ಬಾಬು ಅಲ್ಲೇ ಇದ್ರು, ಅವ್ರ ಮೇಲೆ ದೊಡ್ಡ ಗಲಾಟೆ ಆಗೋಯ್ತು. ಕೊನೆಗೆ ಅವ್ರು ಚಾನೆಲ್ಲೇ ಬಿಟ್ಬಿಟ್ರು ಅವರು. ಕೊನೆಗೆ ಆಮೇಲೆ ಬಂದ್ರು. ಅವರೇ ಎಷ್ಟು ಪರಿಹಾರ, ಎಷ್ಟು ಊರವ್ರಿಗೆಲ್ಲ ಎಷ್ಟು ಜನಕ್ಕೆ ಪರಿಹಾರ ಕೊಟ್ರೆ ಹಾಕಲ್ಲ. ಏನೇಳೆ ಪರಿಹಾರ ಕೊಡೋರ್ಗೆ ಮೇಲೆ ಬಾಂಬ್ ಆಗ್ತಾ ಇರುತ್ತೆ ಸಬ್ಜೆಕ್ಟ್. ಅಂದ್ರೆ ಇನ್ನು ಯಾರ ಮೇಲೆ ಬಿಡುತ್ತೆ? ಅಂದ್ರೆ ಕರ್ಮಗಳೇನಾದ್ರು ಕಾರಣ ಅಂತ ನಾನು ಇಲ್ಲ, ಏರಿಯಾ ವೈಬ್ರೇಷನ್. ಈಗ ನೀವು ಫ್ಲೈಟಲ್ಲಿ ಹೋದ್ರೆ ಫ್ಲೈಟ್ ಮುಡೆ ಇರುತ್ತೆ, ಟ್ರೈನಲ್ಲಿ ಹೋದ್ರೆ ಟ್ರೈನ್ ಥರ ಇರುತ್ತೆ, ಬಸ್ಸಲ್ಲಿ ಹೋದ್ರೆ ಒಂದೊಂದು ಬಸ್ಸಲ್ಲಿ ಒಂದೊಂದು ಕಿಟಕಿ ತೆಗಿಯೋ ಹಾಕುವ ಏಸರ್ ಇದೆ. ಹಂಗೆ ಅಲ್ಲಿ ಸುತ್ತಮುತ್ತ ಮೋರಿನೇ ಇದೆ RR ನಗರ.
ಒಳಗಡೆ ಮಾತ್ರ ಸೈಟ್ ಚೆನ್ನಾಗಿದೆ. ಐಡಿಯಂ ಲೋನ್ ಏನೋ ಹೇಳ್ತೇವೆ ಅದನ್ನ, ಆ ಸುತ್ತನೇ ಫುಲ್ ಮೋರಿನೇ, ಕೆಂಗೇರಿ ಮೋರಿನೇ. ಏನೇಳೆ ಒಳ್ಳೆ ವೈಬ್ರೇಷನ್ ಎಲ್ಲಿಂದ ಬರಬೇಕು ಅಂತ. ರಾಜ್ ಶೆಟ್ಟಿ ಅಂತ ಕರೆ ಮಾಡಿದ್ದಾರೆ. ರೈಟ್, ಬರ್ತೀನಿ, ಮಾತಾಡ್ತೀನಿ. ರಾಜ್ ಶೆಟ್ಟಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜ್ ಶೆಟ್ಟಿ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಾವು ಗುಂಡ್ಲುಪೇಟೆ ತಾಲೂಕು ನೇನೆಕಟ್ಟೆಯಿಂದ. ಓಕೆ, ದರ್ಶನ್ ಅವ್ರ ಪ್ರಕರಣದ ಬಗ್ಗೆ ಏನು ಹೇಳಕ್ ಬಯಸ್ತೀರಿ? ಮೇಡಮ್ ಮಾಡಿಲ್ಲ ಅಂತ ಮೇಡಮ್. ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆಯಾ? ಹಾ. ಯಾವ ಕಾರಣಕ್ಕೆ ಹಿಂಗೆ ಅನ್ನಿಸ್ತಾ ಇದೆ? ಒಳ್ಳೆ ವ್ಯಕ್ತಿ ಮೇಡಮ್ ಅವರು. ಯಾವ ಒಳ್ಳೆತನವನ್ನ ನೀವು ಇಷ್ಟು ವರ್ಷ ಗಮನಿಸಿದ್ದೀರಿ? ಅವರು ಫಿಲಂ ತೆಗಿತಾನೆ, ಚೌಕ ಫಿಲಂ ನೋಡಿದೀನಿ ಮೇಡಮ್ ಅವ್ರನ್ನ. ಅವ್ರನ್ನೆಲ್ಲ ನೋಡಿದೀನಿ. ಇವಾಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ. ಈ ಪ್ರಕರಣ ಹೊರಗೆ ಬರ್ತಾ ಇದ್ದಂಗೆನೆ ಇನ್ನೂ ಒಂದಷ್ಟು ಪ್ರಕರಣಗಳು ಹೊರಗೆ ಬರ್ತಿದ್ದಾವೆ. ಅವತ್ತು ಆ ಅಭಿಮಾನಿಗೆ ಅಲ್ಲಿ ಹೊಂಗೊಡ್ದಿದ್ರು, ಅವರದ್ದೇ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಿದ್ದಂಥ ಕೆಲಸದವರಿಗೆ ನಾಯಿ ಚೂ ಬಿಟ್ಟಿದ್ರು. ಈ ಥರದ್ದೆಲ್ಲ ಹೊರಗಡೆ ಬರ್ತಿದ್ಯಲ್ಲ, ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಮೇಡಮ್ ಅವ್ರು ಒಂದು ಇದಾರಲ್ಲ, ಅವ್ರು ಮಾಡ್ತಾ ಇರೋದು ಮೇಡಮ್ ಇದೆ. ವಿರೋಧಿಗಳು? ವಿರೋಧಿಗಳೇ ಮಾಡ್ತಾ ಇರೋದು. ಯಾರದು ವಿರೋಧಿಗಳು? ಒಂದಿಗಿರೋರು ಬೆಳೆದ ಬಿಡ್ತಾರ ಅಂದ್ಬಿಟ್ಟು ಮಾಡ್ತಾರ ಮೇಡಮ್. ಅಲ್ಲ, ಈಗ ನೋಡಿ, ದರ್ಶನ್ ಬೆಳೀತಾ ಇದ್ದಾರೆ. ಇಲ್ಲಿ ಸಿನಿಮಾ ರಂಗದ ವಿರೋಧಿಗಳಿದ್ದಾರೆ ಅಂತೀರಾ ಅಥವಾ ಪರ್ಸನಲ್ ಲೈಫಲ್ಲಿ ವಿರೋಧಿಗಳಿದ್ದಾರೆ ಅಂತೀರಾ? ಯಾರು ವಿರೋಧಿಗಳು? ಫಿಲಮ್ಲು ಇದಾರೆ ಬಿಡಿ ಮೇಡಮ್. ಯೋಚ್ ಮಾಡಬಹುದಲ್ಲ ಈ ತರವಾಗಿ ಬೇರೆಯವರು ಬೆಳಿತಾನೆ ಇವನು ಅಂತ. ನಮ್ಗೆ ಆ ಅಭಿಪ್ರಾಯ ಮೇಡಮ್. ಈ ಕ್ಷಣಕ್ಕೂ ಅವ್ರು ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ? ತಪ್ಪು ಮಾಡಿಲ್ಲ ಅನ್ನಿಸ್ತದೆ ನಮ್ಗೆ. ರೈಟ್, ನಮ್ಮ ಕಾರ್ಯಕ್ರಮದಲ್ಲಿ ಆರ್ಯವರ್ಧನ್ ಅವರಿದ್ದಾರೆ, ಸಂಖ್ಯಾಶಾಸ್ತ್ರಜ್ಞರು, ಮಾತಾಡಿ ಅವ್ರ ಜೊತೆ. ಆಯ್ತು ಮೇಡಮ್. ಸರ್ ನಮಸ್ಕಾರ, ಹೇಗಿದ್ದೀರಾ? ಟಿವಿ ನೋಡ್ತಾ ಇದ್ದೀರಾ, ಮೊಬೈಲ್ ನೋಡ್ತಾ ಇದ್ದೀರಾ? ಚೆನ್ನಾಗಿದ್ದಾರೆ. ನಾನು ಚೆನ್ನಾಗಿದ್ದೀನಿ. ಟಿವಿ ನೋಡ್ತಿದ್ದೀರಾ, ಮೊಬೈಲಲ್ಲಿ ನೋಡ್ತಾ ಇದ್ದೀರಾ? ಮೊಬೈಲ್. ಓಕೆ, ಮೊಬೈಲ್ ಎಲ್ಲ ಕೊಡ್ತಾ ಇದ್ದಲ್ವಾ? ಹೌದು ಮೇಡಮ್. ನೀವು ಕೂಡ ಯಾರಿಗೂ ಕಮೆಂಟ್ ಮಾಡಕ್ಕೆ ಹೋಗಬೇಡಿ. ಯಾಕೆ ಸರ್? ಒಳ್ಳೇದನ್ನೇ ಮಾಡಿರಿ. ಯಾಕೆ ಇದೆಲ್ಲ ಕಮೆಂಟ್ಸ್ ಮಾಡಿದ್ದಾನೆ ಇದೆಲ್ಲ ಆಗಿರೋದು ಫಸ್ಟು? ಸರ್ ಆ ಥರ ಮಾಡಲ್ಲ, ಅದ್ರಲ್ಲಿ ನಾವು ದರ್ಶನ್ ಅಭಿಮಾನಿ ಸರ್. ಗೊತ್ತಾಯ್ತು, ಅವ್ರಾಗ ಮಾಡಿಲ್ಲ, ಅದು ಬಂದಿರೋದೇನು ನೆಗೆಟಿವ್ ಕಮೆಂಟ್ ಮಾಡಿದ್ರು ಅಂತ ಎಲ್ಲ ಹೇಳ್ತಾರಲ್ಲ, ಕೋಪ ಬಂತು ಅಂತ ಹೇಳ್ತಾವ್ರೆ. ಇವರು ಬೆಳೆದ್ರ ಕಷ್ಟ ಅಲ್ವಾ ಸರ್? ಯಾರು ಮಾಡಿ ಮುರಿಬೇಕಲ್ವಾ? ಹೌದೌದು, ಈ ಥರ ಮಾಡ್ತಾರೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಹೇಮಣ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಹೇಮಣ್ಣ ಅವರೇ. ನಮಸ್ಕಾರ ಮೇಡಮ್. ನಾವು ಬೇಲೂರು ಹಾಸನ ಜಿಲ್ಲೆ. ಬೇಲೂರು ಹಾಸನ. ಓಕೆ, ಹೇಳಿ, ಏನ್ ಹೇಳಕ್ ಬಯಸ್ತೀರಿ? ಮೇಡಮ್ ಅವರೇ, ಇವ್ರು ದರ್ಶನ್ ಮಾಡಿರೋದು ಬಹಳ ತಪ್ಪು ಮೇಡಮ್ ಅವರೇ. ಅವರು ಹಂಗಂದ್ರೆ ಇದು ರೇಣುಕಾಸ್ವಾಮಿ ಎಲ್ಲ ಮೆಸೇಜ್ ಮಾಡಿರೋದು ಅದು ಬಹಳ ತಪ್ಪು. ಅವೊಂದು ತಪ್ಪೆ ಅಂತ ಹೇಳಕ್ಕಿಲ್ಲ. ಅದಕ್ಕೆ ಕಾನೂನು ಕಟ್ಲೆ ಅಂತ ಪೊಲೀಸ್ ಇದಾವೆ ಮೇಡಮ್ ಅವರೇ. ಒಂದು ಹೋಗಿ ಪೊಲೀಸಿಗೆ ಒಂದು ಕಂಪ್ಲೇಂಟ್ ಮಾಡಬಹುದಾಯ್ತು ಅಲ್ವೇ? ಈ ರೀತಿ ಮೆಸೇಜ್ ಅದನ್ನ ನೇಚರ್ ಅಥವಾ ಗುಣಗಳು ಅಂತ ಇರುತ್ತೆ. ಜಾತಕ ಪ್ರಕಾರ ದರ್ಶನ್ ಅವರ ಗುಣಗಳ ಬಗ್ಗೆ ನಂಗೊಂದು ಸ್ವಲ್ಪ ಕುತೂಹಲ ಇದೆ. ಆರ್ಯವರ್ಧನ್ ಅವರೀಗ ಮಾಧ್ಯಮದವರು ಏನೇ ಪ್ರಶ್ನೆ ಕೇಳಬೇಕಾದ್ರೂ ಕೂಡ ಏನೋ ಸಹಜವಾಗಿ ಒಬ್ಬ ಸಾಮಾಜಿಕ ವ್ಯಕ್ತಿ, ಚಿತ್ರನಟ ಅಂದಾಗ ಖಂಡಿತವಾಗ್ಲೂ ಒಂದಷ್ಟು ಪ್ರಶ್ನೆಗಳಿರ್ತವೆ. ಉತ್ತರ ಕೊಡೋಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೇಲಿ ಹೆಂಗೆ, ನೀವು ಹೆಂಗೆ, ಈ ಥರದ ಕೌಂಟ್ರ್ ಕೊಡೋ ಮನೋಭಾವ. ಯಾವುದೇ ಪ್ರಕರಣದ ಬಗ್ಗೆ ಮತ್ತೇನು ಡಿಸ್ಕಸ್ ಮಾಡಬೇಕಾದ್ರೂ ಕೂಡ ಅದಕ್ಕೆ ಸರಿಯಾದಂಥ ಸ್ಪಂದನೆ ಇಲ್ಲ. ಯಾವಾಗ ಕೋಪದಲ್ಲಿ ಏನು ಮಾಡಿಬಿಡ್ತಾರೋ ಅನ್ನೋ ಭಯದಲ್ಲೇ ಎದುರಿಗಿದ್ದವ್ರು ಇರಬೇಕು ಅನ್ನುವಂಥದ್ದು ಸಹಜವಾಗಿ ದರ್ಶನ್ ಅವ್ರದ್ದು ವಿಡಿಯೋಸ್ ನೋಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ಈ ಜಾತಕದ ಪ್ರಕಾರ ಈ ಕೋಪ, ತಾಪ, ಸಮಾಧಾನ ಅನ್ನೋದು ಯಾವ ಪರ್ಸೆಂಟ್, ಎಷ್ಟು ಪರ್ಸೆಂಟಲ್ಲಿದೆ? 100ಕ್ಕೆ 100 ಇದೆ ಕೋಪ. 100%ಗೆ 100 ಇದೆ. ಇದನ್ನ ಇವರು ತಿರ್ಸ್ಕೋಬೇಕು 100%. ನನಗೆ ಇಷ್ಟು ಕೋಪ ಬೇಡ ಅಂತ ಅವ್ರು ತಿದ್ಕೋಬೇಕು. ಹಾಗಾಗಿ ಇದು 100ನ್ನ ತಿರ್ಸ್ಕೊಂಡಾಗ ಸಖತ್ ಪಾಸಿಟಿವ್ ಬರುತ್ತೆ. ಕೆಲವೊಂದು ಜಾತಕದಲ್ಲಿ 40ನೇ ವಯಸ್ಸಿಗೆ ಇವರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್, 45ನೇ ವರ್ಷದಲ್ಲಿ ಇವರಿಗೆ ಅತ್ಯುನ್ನತವಾದಂತಹ ಜೀವನ ಸಿಗುತ್ತೆ, ಹೀಗೆಲ್ಲ ಇರುತ್ತವೆ. ಅಂದರೆ ಇಷ್ಟು ವರ್ಷದ ಕೋಪದ ಜೀವನವನ್ನು ಅವ್ರು ನಡೆಸಿರ್ತಾರೆ. ಇನ್ನು ಸಮಾಧಾನ ಚಿತ್ತದಿಂದ ಬದುಕು ನಡೆಸ್ಬೋದು ಅನ್ನೋದಾದ್ರೆ ಯಾವಾಗಿಂದ? ಶನಿ ದಿವಸಲ್ಲಿ ಕೋಪ ಬರುತ್ತೆ. ಶನಿ ಅಂದ್ರೆ ಏನು? ಅವ್ನು ಏನ್ ಮಾಡ್ತಾನೆ? ಶನಿ ಅಂದ್ರೆ ಧರ್ಮ ಕರ್ಮಾಧಿಪತಿ. ಅವನು ಬರ್ಬೇಕು. ಗುರು ಇವ್ರ ಜಾಗದಲ್ಲಿ ಕೆಟ್ಟಿದ್ದಾನೆ. ಅಂದ್ರೆ ವೃಷಭ ಲಗ್ನಕ್ಕೆ ಗುರು ತುಂಬಾ ಕೆಟ್ಟವನು. ಅವನು ಕೆಟ್ಟರಿಂದ ಇಷ್ಟೊಂದೆಲ್ಲ ತೊಂದರೆಯನ್ನ ಕೊಡ್ತಾನೆ, ಬಹಳ ಮಿರಾಕಲ್. ಹಾಗಾಗಿ ಶನಿ ದಿವಸ ಎಲ್ಲನೂ ಇವ್ರಿಗೆ ಯೋಗವನ್ನ ಕೊಡ್ತಾನೆ. ಈಗ ಶನಿ ಅಂದ್ರೆ ಒಳ್ಳೆ ಕರ್ಮ ಮಾಡೋದವ್ರಿಗೆ ಒಳ್ಳೆ ಕರ್ಮ ಅಂದ್ರೆ ಒಳ್ಳೆ ಕೆಲಸ, ಕೆಟ್ಟ ಕರ್ಮ ಮಾಡೋದವ್ರಿಗೆ ಕೆಟ್ಟ ಕರ್ಮ ಕೆಟ್ಟದಾಗತ್ತೆ ಅಂತ ಹೇಳ್ತಾರೆ. ಈಗ ಇದು ಒಳ್ಳೆ ಕರ್ಮ ಇಷ್ಟೆಲ್ಲ ಈಗ
ಕೋಟ್ಯಾಂತರ ರೂಪಾಯಿನ ತಿಂಗಳೇ ದಾನ ಧರ್ಮ ಮಾಡ್ತಾರಪ್ಪ ದರ್ಶನ್ ಅನ್ನೋ ಮಾತನ್ನು ನಾವು ಕೇಳಿರ್ತೀವಿ. ಈ ಮತ್ತೊಂದು ಕಡೆ ಇಷ್ಟು ಕೋಪ ತಾಪದಲ್ಲಿ ಅಲ್ಲೇನೋ ಅವ್ರಿಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅನ್ನೋ ಸುದ್ದಿನೂ ನಾವು ಕೇಳಿರ್ತೀವಿ. ಹಾಗಾಗಿ ಇದು ಯಾವ ಕರ್ಮದ ಫಲ ಅಂತ ಇಲ್ಲ, ಈ ವಿಚಾರದಲ್ಲಿ ದೇವರು ಇದನ್ನಲ್ಲ, ಅವನು ಬಹಳ ಅವನೇ ಬಂದು ಎಲ್ಲರೂ ಪ್ರಪಂಚವನ್ನು ತಿದ್ದಕ್ಕಾಗಲ್ಲ. ಹೌದು, ಅವನೇ ಬಂದು ಪ್ರಪಂಚವನ್ನು ಶೇರ್ ಮಾಡೋಕ್ಕಾಗಲ್ಲ. ಇವಾಗ ಬೇರೆಯವ್ರು ಯಾರು ಇನ್ಸ್ಟಾಗ್ರಾಮ್ ಫೇಸ್ಬುಕ್, ಇವಾಗ ನಿಮ್ಮದೇ ಇನ್ಸ್ಟಾಗ್ರಾಮು ಯಾರೋ ನಾರ್ಮಲ್ ಜನಕ್ಕೆ ಸುಮ್ಮನೆ ಕಮೆಂಟ್ ಮಾಡ್ತಾ ಇದ್ರೆ ಅವ್ರು ಎಷ್ಟು ನೋವು ತಿಂದವ್ರೆ. ನನಗೆ ಗೊತ್ತಿರೋರು ಎಷ್ಟೋ ಜನ ಒಂದು ಪಾಪ ಈಚೀಚೆಗೆ ಪಾರ್ಲರರು, ಇನ್ನೊಂದು ಜ್ಯೋತಿಷಕ್ಕೆ ಬಂದಂಥ ಲೇಡೀಸ್ಗಳು, ಎಷ್ಟೋ ನಾವೇನೋ ಬಿಡಿ ನಾವು ಒಂಥರ ನೆಗೆಟಿವ್ ಆಗಿ ಬದುಕ್ತೀವಿ. ಬೇರೆಯವ್ರು ಹೆಣ್ಮಕ್ಳು ಬರ್ತಾರೆ, ಅವ್ರಿಗೆ ಕಮೆಂಟ್ಸ್ ಮಾಡೋದು, ಈ ಥರ ಟಾಂಗ್ ಕೊಡ್ತಲೇ ಇರ್ತಾರೆ. ಏನು ಬೈದ್ರು ಅವ್ರು ಇನ್ನೂ ತಿದ್ಕೆತಲೇ ಇರೋಲ್ಲ. ಎಲ್ಲದಕ್ಕೂ ಕಾನೂನಿಗೆ ಹೋಗಿ ಸ್ಟೇಷನ್ಗೆ ಹೋಗಿ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗ್ತಾ ಇರಲ್ಲ, ಕಷ್ಟ ಆಗೋದು. ಆಮೇಲೆ ಅವರೆಲ್ಲ ಏನು ಅದಕ್ಕೆಲ್ಲ ಹೋಗಯ್ಯ, ನೀನು ಯಾಕೆ ಬತ್ತೀಯ, ಬರಬೇಡ ಹೋಗಯ್ಯ ಫೇಸ್ಬುಕ್ಕಲ್ಲಿ, ನೀನು ಯಾಕೆ ಇನ್ಸ್ಟಾಗ್ರಾಮ್ ಆಫ್ ಮಾಡ್ಕೊ ಹೋಗಮ್ಮ ಅಂತ ಹೇಳ್ತಾರೆ. ಏನು ಹೇಳಿ ಹೇಳಕ್ಕೆ ಹೋದ್ರೆ ನಿಂಗೆ ಅಷ್ಟಾದ್ರೂ ಆಫ್ ಮಾಡ್ಕೊ ಹೋಗಮ್ಮ ಅಂತಾರೆ. ಇವರಿಂದ ಏನಾಗುತ್ತೆ ಅಂದರೆ ಇದು ಮುನ್ನೆಚ್ಚನೆ ಆಗುತ್ತೆ. ಅಂದರೆ ಅಂಥವ್ರ ಮನಸ್ಸಲ್ಲೇ ನಾವು ಕೋಪ ಬರ್ಸಿದ್ವಿ, ಇವ್ರಿಗೂ ಮನಸ್ಸಲ್ಲಿ ಕೋಪ ಇರ್ತಾರೆ ಅಂತ. ದಯವಿಟ್ಟು ಇದೆಲ್ಲವೂ ಕೆಟ್ಟದ್ದು ಆಗಿರ್ಬೋದು. ಒಂದು ಕಡೆ ತುಂಬ ಜನ 100 ಜನ ನೋಡ್ತಾ ಇದ್ರೆ ಒಂದು 35-40 ಜನ ಈ ಥರ ನೆಗೆಟಿವ್ ಕಮೆಂಟ್ ಮಾಡೋರು ಇರ್ತಾ ಇದ್ರು. ಇದ್ರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ನಾನು ಹೇಳೋಕ್ಕಾಗಲ್ಲ. ಇನ್ನು ಮುಂದೆ ಸೇರೋಗ್ತಾರೆ. ಆಮೇಲೆ ಇದು ಪರ್ಸ್ನಲ್ ಏನಿದೆ ನನಗೆ ಗೊತ್ತಿಲ್ಲ 100%. ಜಾತಕದ ಪ್ರಕಾರ ಏನಿದೆ ಅದು ನೀವು ಹೇಳ್ತಾ ಇದ್ದೀರಿ. ಜಾತಕದ ಪ್ರಕಾರ ದರ್ಶನರು ಬದಲಾವಣೆ ಆಗ್ತಾರೆ. ಕೋಪ ಇರುತ್ತೆ, ಕೋಪ ಕಂಟ್ರೋಲ್ ಮಾಡಿಲ್ಲ. ಬದಲಾವಣೆ ಬಗ್ಗೆ ನಂಗೆ ಇನ್ನೊಂದು ಕುತೂಹಲ. ಬದಲಾವಣೆ ಅಂದರೆ ಬಾಯಿಗೆ ಕೈಗೆ ಕೊಡಲ್ಲ, ಕಾನೂನು ರೀತಿಯಲ್ಲಿ ಬ್ರೈನ್ ಚಾಣಕ್ಯ ರೀತಿಯಲ್ಲಿ ಯೂಸ್ ಮಾಡ್ತಾರೆ. ಚಾಣಕ್ಯ ರೀತಿಯಲ್ಲಿ. ಇವಾಗ ನೋಡಿ DK ಶಿವಕುಮಾರ್ ಮುಂಚೆ ಮಾತಾಡ್ತಿದ್ರು, ಇವಾಗ ಮಾತಾಡಲ್ಲ. ಅವ್ರು ಚಾಣಕ್ಯರಾಗಿದ್ದಾರೆ ಒಂಥರ. ಅಂದರೆ ಇವಾಗ ಅವ್ರಿಗೂ ಕೂಡ ನಾನು ಯಾರಿಗೂ ಎದುರಲ್ಲ, ನಾನು ಆರಾಮಾಗಿರ್ತೀನಿ, ನನಗೆ ಎಲ್ಲರೂ ಮಿತ್ರವಾಗಿ ಬಂದರು, ಎಲ್ಲರೂ ಸೇರ್ತಾರೆ ಅಂದರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಎಲ್ಲ ಕೆಲಸನೂ ಅವ್ರು ಏನು ಜನಗಳಿಗೆ ಏನು ಗ್ಯಾರಂಟಿ ಕೊಟ್ಟಿದ್ರು ಅದನ್ನೆಲ್ಲವೂ ಕೂಡ ಗ್ಯಾರಂಟಿ ಅವ್ರು ಮಾಡ್ತಾ ಇದ್ದಾರೆ. ಏನಕ್ಕೆ ಪಾಪ ಅಷ್ಟು ಗ್ಯಾರಂಟಿ ಮಾಡ್ತಾ ಇದ್ದಾರೆ. ಅವ್ರು ತಮ್ಮನ್ನೇ ಸೋತೋಗ್ಬಿಟ್ರು. ಯಾಕೆ ಕಾರಣ ಏನು? ಜನ ಒಳ್ಳೇದು ಒಪ್ಕೊಳಕ್ಕಿಲ್ಲ. ಅದೇ DK ಸುರೇಶ್ ಅವ್ರಿಗಿಂತ ಒಳ್ಳೆ MP ನಾವು ತರಕ್ಕಾಗಲ್ಲ ರೀ. ಅಷ್ಟು ಒಳ್ಳೆ MP ಅವರು. ಏನು ಹೇಳಿ, ಸಖತ್ ಕನಕಪುರ ಕ್ಷೇತ್ರದಲ್ಲಿ ತುಂಬ ನೀವು ನೋಡ್ತಿದ್ರೆ ಒಂದು ಖುಷಿ ಆಗುತ್ತೆ. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಜನಕ್ಕೆ ಇವ್ರು ಒಳ್ಳೆಯರು ಅವಳೆ ಒಳ್ಳೆ ಅಂತ ಬಂದಾಗ ಅದನ್ನ ನಾವೇನು ಮಾಡೋಕ್ಕಲ್ಲ. ಕೆಲಸ ಅಂತ ಬಂದಾಗ ನಿಜವಾಗ್ಲೂ ಕೂಡ ಜಿನಿಯನ್ ಅವರು. ಅವರಿಬ್ರು ಅಣ್ಣ ತಮ್ಮದಿರು ನಿಜವಾಗ್ಲೂ ಜೋಡೆತ್ತುಗಳು. ಕನಕಪುರ ಕ್ಷೇತ್ರ ಅಷ್ಟು ಮಾಡಿದ್ದಾರೆ. ಆದರೆ ಅಲ್ಲಿ ಕಾರಣ ಅಕ್ಷರ ಸೋತಾಗ್ಬಿಡ್ತು. ನಾನು ಯಾವಾಗಲೂ ಮಿತ್ರ ರಾಶಿ ಟೈಮ್ಸ್ ಎಲ್ಲ ಕರ್ನಾಟಕ ಟೈಮ್ ಚಾನಲ್ ಅಂತ. ಹಂಗೆ ನಿಜವಾಗ್ಲೂ ಕೂಡ DK ಶಿವಕುಮಾರ್ ಒಳ್ಳೆ ಕೆಲಸಗಾರರು, ತುಂಬ ಒಳ್ಳೆ ಕೆಲಸಗಾರರು. ಅಭಿಮಾನಿಗಳು ಎಷ್ಟು ಜನ ಕಾಲ್ ಮಾಡಿದ್ರು, ಅದರಲ್ಲೂ ಒಂದಿಬ್ಬರಷ್ಟೇ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರು ಬಿಟ್ರೆ ಇನ್ನೆಲ್ಲ ಅಭಿಮಾನಿಗಳು ಹೇಳಿದ್ದು ಒಂದೇ ಮಾತು, ದರ್ಶನ್ ಅವ್ರು ಈ ತಪ್ಪು ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇಲ್ಲ, ನಮ್ಮೂರಲ್ಲೇ ಕರ್ನಾಟಕದಲ್ಲೇ ಎಂತೆಂಥ ದೊಡ್ಡ ಡಾನ್ಗಳೆಲ್ಲ ಬಂದು ರಿಯಲ್ ಎಸ್ಟೇಟ್ ಮಾಡಿ ಬದುಕೋದ್ರು. ಹೇಳಿ, ಓಮ್ ಪಿಕ್ಚರ್ ಎಲ್ಲ ಬಂತು, ಓಮಲ್ಲೆಲ್ಲ ಬಂತು. ಅವರೆಲ್ಲ ರಾಜರೋಷ ಬದುಕ್ಬಿಟ್ಟು ಹೋದ್ರು. ಆಮೇಲೆ ಏನು ಹೇಳಿ, ಅಲ್ವಾ? ಇದರಿಂದ ಈ ಒಳ್ಳೆತನ ಎಷ್ಟರ ಮಟ್ಟಿಗೆ ಅಂತ ಇನ್ನು ದರ್ಶನ್ ಅವರು ಇವಾಗ ದಾನ ಮಾಡ್ತಾರಲ್ಲ, ಇದ್ರ 3-4 ಪಟ್ಟು ದಾನ ಮಾಡ್ತಾರೆ. ನನಗೆ ಹಂಗಾದ್ರೆ ಇದೊಂದು ಪ್ರಶ್ನೆ ಇದೆ. ರೇಣುಕಾ ಸ್ವಾಮಿ ಕುಟುಂಬದಲ್ಲಿ ಆಯಪ್ಪನೇ ಆಧಾರ ಮಾಡ್ತಾರೆ. ಅವ್ರಿದ್ರು ಮಾಡಕ್ಕಾದಷ್ಟು ಮಾಡ್ಬೋದು ಇವರು. ನಾನು ಅದು ಕೇಳೋದು ನಿಜವಲ್ಲ, ಒಳ್ಳೆತನ ನಿಜಕ್ಕೂ ಇದೆ ಅಂದ್ರೆ ಅವ್ರಿದ್ರು ಮಾಡಕ್ಕಾಗ್ತದೆ. ನೋಡಿ ಒಂದ್ ಹೇಳ್ತೀನಿ ಕೇಳಿ, ಮನೆಗೆ ಮಗನಾಗ್ಬೋದು, ಗರ್ಭದಲ್ಲಿ ಹುಡ್ತಾ ಇದ್ರು ಕೂಡ. ಇವಾಗ ಅವನಿಗೆ ತಂಗಿ ಆಗ್ಬೋದು ದರ್ಶನ್ ಅವ್ರಿಗೆ, ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಅಣ್ಣ ತಮ್ಮದ್ರು ಹೊಡೆದಾಡ್ಬೇಕಾದ್ರೆ ಕಿತ್ತ ಒಂದು ತಳ್ಳಿ ಸತ್ತೋಗ್ಬಿಡ್ತಾರೆ. ಬಚ್ಚೆ ಒಂದು ಆಸ್ಪತ್ರೆ ಜಲಾಡ್ತಿರ್ತಾರೆ, ಸುಮ್ಮನೆ ತಳ್ಳಿ ಬಿಡ್ತಾರೆ. ಅಷ್ಟೇ ಸತ್ತೋಗೋರು ಎಷ್ಟೋ ಜನ ಇರ್ತಾರೆ. ಏನೇ ಬಾತ್ರೂಮಲ್ಲಿ ಸ್ನಾನ ಮಾಡಕ್ಕೆ ಸತ್ತೋಗೋರು ಎಷ್ಟೋ ಜನ ಇದ್ದಾರೆ. ತಂಗಿ ಆಗ್ಬೋದು, ಇಷ್ಟೆಲ್ಲ ಮಾಧ್ಯಮ ಮಾಡಿರ್ಬೋದು. ನಿನ್ಗೇನಮ್ಮ ತೊಂದರೆ ಅಂತ ಹೋಗಿ ಬಗೆಹರಿಸ್ಬೋದು. ನಾವು ಇದೀನಲ್ಲ, ಒಂದ್ ಡೇ ಬಗೆಹರಿಸ್ಬೋದು. ಏನೇಳೆ ಒಂದು ಡೇ ಅವ್ರ ಇದಕ್ಕೆ. ಹಾಗಾಗಿ ಬಗೆಹರಿಸ್ದಾಗ ಅದಕ್ಕೆ ಇನ್ನೊಂದು ಏನು ಮಾಡೋಕ್ಕಾಗಲ್ಲ. ಏನು ಹೇಳಿ, ಆಗ ದೇವ್ರಿಚ್ಛೆ ಅಣ್ಣನಾಗ್ಬೋದು, ಅವ್ರ ಕುಟುಂಬದ ಜೊತೆ ನಿಂತ್ಕೋಬಹುದು. ಯಾಕೆ ನಿಂದಕ್ಕಾಗಲ್ಲ? ಅವರು ಇವರಾಗೆ ಹೋದಾಗ ಅವ್ರು ತಿರಸ್ಕಾರ ಮಾಡಿ ನಾವೇನು ಮಾಡೋಕ್ಕಲ್ಲ. ಯಾರು ಮಾತಾಡ ಕಟ್ಟಿಗೆ ಹೋಗಿ ಏನೇಳೆ ಅವ್ರು ತಿರಸ್ಕರಿಸ್ಬಿಟ್ರಲ್ಲ, ನಿಂತ್ಕೋಬೋದು, ಅಣ್ಣನಾಗಿ ನಿಂತ್ಕೋಬೋದು. ನಾನು ನೋಡಮ್ಮ ಏನೋ ಆಗೋಗಿಬಿಟ್ಟಿದ್ದೆ, ಏನೋ ನನ್ನ ಬುದ್ಧಿ ಹೇಳಕ್ ಹೋದೆ, ಏನೋ ಆಯ್ತು ಅಂತ. ಆ ಜೀಪಲ್ಲಿ ದರ್ಶನ್ ಹೋಗ್ಯಾರ ಅಂತ ಹೇಳ್ತಾರೆ, ಹೋಗಿರೋ ಫೋಟೋ ಕಾಣಲ್ವಲ್ಲ. ಮೊಬೈಲ್ ಮಾತ್ರ ನೆಟ್ವರ್ಕ್ ಕ್ಯಾಚ್ ಮಾಡಬಹುದು. ಕಾನೂನು ಮಾಧ್ಯಮ ತೋರಿಸ್ದಂಗೆಲ್ಲ ಕಾನೂನು ಕೇಳಲ್ಲ. ಏನ್ ಹೇಳಿ, ಮಾಧ್ಯಮಕ್ಕೂ ಕಾನೂನಿಗೂ ಸಂಬಂಧ ಇಲ್ಲ. ಮಾಧ್ಯಮದ ಕಾನೂನು ಮಾಧ್ಯಮ ನ್ಯೂಸ್ ತಗೊಂಡು ಯಾವ್ದನ್ನು ಅಷ್ಟೇನೆ ಏನ್ ಹೇಳ್ತಾರೆ ಅದನ್ನ ಮಾಧ್ಯಮದಲ್ಲಿ ಹೇಳ್ದಂಗಲ್ಲ. ಇಲ್ಲ, ಮಾಧ್ಯಮದಲ್ಲಿ ಮಾಡಿರೋ ವಿಡಿಯೋ ತಗೊಂಡೋಗ್ಬಿಟ್ಟು ಇಲ್ಲ ಸರ್ ನಾವೆಲ್ಲ ವಿಡಿಯೋ ಮಾಡ್ಕೊಂಡ್ಬಂದು ತಾಳೆ ಅಂದ್ರೆ
ಫಸ್ಟ್ ನೀವು ಸೈಡ್ಗೆ ಹೋಗಪ್ಪ ಅಂತಾರೆ. ಏನು ಹೇಳಿ, ಸಾಕ್ಷಿ ಬೇಕು, ಸರಿ, ಸಾಕ್ಷಿ ಬೇಕು. ಅದರಿಂದ ಸಾಕ್ಷಿ ಆಧಾರವೇ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ, ಅವ್ರ ಮನೆಯವರು ಏನಿಲ್ಲ 100%. ಹಾಗಾಗಿ ಸಾಕ್ಷಿ ಆಧಾರಗಳು ಏನು ಹೇಳುತ್ತೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಸಹವಾಸ ಅನ್ನೋದು ಬಹಳ ಮುಖ್ಯ. ಇನ್ನು ಈ ಸಹವಾಸಗಳನ್ನು ಬಿಡ್ತಾರ, ಸ್ವಲ್ಪ ಹೆಚ್ಚಾಗಿ ಹೆಣ್ಮಕ್ಳ ವಿಷಯದಲ್ಲಿ ಈ ಥರದ್ದು ಕಾಂಟ್ರವರ್ಸಿ ಆಗ್ತಿರೋದ್ರಿಂದ ಅದನ್ನೆಲ್ಲ ಬದಿಗಟ್ಟು ಮುಂದಕ್ಕೆ ಹೋಗ್ತಾರೆ ಅಂತ ಸರ್, ಒಂದು ಹೇಳ್ತೀನಿ ಕೇಳಿ, ಈ ಜಗತ್ತನ್ನು ಆಳಬೇಕು ಅನ್ನೋದು ರಾಜಕಾರಣಿಗಳು, ಆಫೀಸರ್ಸು ಎಲ್ಲ ನಮ್ಮ ಹೆಚ್ಚಿ ನಾವು ಕಾನೂನು ಮಾಡ್ಕೊಂಡ್ವಿ. ಸೃಷ್ಟಿಕರ್ತ ನಮ್ಮನ್ನು ಹಿಂಗೆ ಮಾಡಬೇಕು ಅಂತ ಇದ್ದಾನೆ. ಏನು ಹೇಳಿ, ಇವಾಗ ಅವ್ನು ಯಾರೋ ಡ್ರಗ್ಸ್ ಮಾಫಿಯಾ ಮಾಡ್ತಾ ಇದ್ದ, ಅವನು ಇವಾಗೆಲ್ಲ ಪಿಕ್ಚರ್ ಬರ್ತಾ ಇದೆ. ಅವನು ಅವ್ರ ಮಗಳ ಚಳಿ ಅಂತ ಎಷ್ಟೋ ಕೋಟಿ ಬೆಂಕಿ ಹಚ್ಬಿಟ್ಟು ಚಳಿಗೆ ಸಾಕ್ತಾನೆ. ಅಂತ ದೊಡ್ಡ ವ್ಯಕ್ತಿ ಆಗ್ತಾನೆ, ಅವ್ನು ಮಿನಿಸ್ಟರ್ ಆಗ್ತಾನೆ. ಏನು ಹೇಳಿ, ಎಷ್ಟೋ 5,000 ಜನ ಸಾಯಿಸಿದ್ದಾನೆ ಅವನು. ಎಷ್ಟು ಹೇಳಿ, ಮಿನಿಸ್ಟರ್ ಆಗ್ತಾನೆ. ಅವನೇ ಎಷ್ಟೋ ಎಕರೆ ಸ್ಟೇಷನ್ ಕಟ್ಸ್ಕೊತಾನೆ ಅಮೇರಿಕ ಫಾರಿನ್ನಲ್ಲಿ. ಹಾಗಾಗಿ ಈ ಥರ ಎಲ್ಲ 100 ಇದ್ದಾವೆ. ದೇವರು ತುಂಬ ಕಷ್ಟ. ನೀವು ಹಿಂಗಂತೀರ ಮೇಡಮ್, ಏನೋ 0 ಬ್ಯಾಲೆನ್ಸಿಂದ ಆಯಿತು ಅಂತ. ಮೆಗಾದರ್ ಬಾಕ್ಸರ್ಸ್ ಊಟಕ್ಕೆ ಕಷ್ಟ. ಇವತ್ತು ಎಷ್ಟು ಕೋಟಿ ದುಡಿತಾರೆ, ಎಷ್ಟು ಕೋಟಿ ದುಡಿತಾರೆ. ಫುಟ್ಬಾಲ್ ಪ್ಲೇಯರ್ ಅವರು ರೊನಾಲ್ಡೋ ಅವ್ರು ಎಷ್ಟು ದುಡ್ದಿಲ್ಲ. ಅದಕ್ಕಿಂತ ಮುಂಚೆ ಅವನು ತುಂಬ ಸಂಪಾದನೆ ಮಾಡಿ ದುಡ್ಡಿಲ್ದಂಗೆ ಬದುಕೋಗ್ಬಿಟ್ಟಾನೆ. ಬರ್ದಿದ್ದು ಕೇಳಿ, ಎಷ್ಟೋ ಜನಕ್ಕೆ ಬ್ಲಾಕ್ ಡೈಮಂಡ್ ಯಾರ ಮೇಲೆ ಹಾಕಿದ್ರೆ. ಇವತ್ತು ಬ್ಲಾಕ್ ಡೈಮಂಡ್ ನೀವೆಲ್ಲರೂ ಹಾಕಿರೋದು ನೋಡಿದ್ರಾ? ಬ್ಲೂ ಡೈಮಂಡ್ ಯಾರು ನೋಡ್ಯಾವ್ರ? ಪ್ರಪಂಚದಲ್ಲಿ 1000 ಸಿಗೋ ಇದಾವೆ, ಯಾರಿಗೂ ಗೊತ್ತಿಲ್ಲ 100%. ಏನು ಹೇಳಿ, ಬ್ಲೂ ಡೈಮಂಡ್ಸ್ ಬ್ಲಾಕ್ ಡೈಮಂಡ್ ನೋಡೇ ಇಲ್ಲ ಅವರೆಲ್ಲರೂ. ವೈಟ್ ಡೈಮಂಡ್ ನೋಡೋದೇ ಕಷ್ಟ ಆಗ್ಬಿಟ್ಟಿದೆ. ಏನು ಹೇಳಿ, ಹಾಗಾಗಿ ಇವತ್ತು ನನ್ನ ಪ್ರಕಾರ ಈ ಜಾತಕ ಎಲ್ಲವನ್ನೂ ಎತ್ಕೆ ಬಂದ್ಬಿಡುತ್ತೆ. ಒಂದು ಕ್ಷಣ ಒಂದು ಟೈಮ್ ಇರುತ್ತೆ. ಭಾನುವಾರ ಒಂದು ದಿವಸ ಬರ್ಬೋದು, ಸೋಮವಾರನೂ ಭಾನುವಾರ ಆಗೋಕ್ಕಾಗಲ್ಲ. ಏನು ಹೇಳಿ, ಹಾಗಾಗಿ ಅರ್ಥ ಆಯ್ತಲ್ವಾ? ಬಹಳ ಬರ್ದಿರ್ ಕೇಳಿ, ಜನಕ್ಕೆ ಗಾಬರಿ ಮಾಧ್ಯಮ ಆಗಿರೋದು. ಇವಾಗ ಇದು ದರ್ಶನ ಆಗಿರೋದು ಎಲ್ಲರೂ ನೋಡ್ತಾ ಇದ್ದಾರೆ. ಅದರಿಂದ ಇದು ಬೇರೆದಾಗಿರೋ ದೊಡ್ಡ ವಿಷಯ ಆಗ್ತಾರಲ್ಲ. ಏನೇಳಿ, ಈಗ ಈ ಜಾತಕದ ಪ್ರಕಾರನೇ ನೀವು ನೋಡೋದಾದ್ರೆ ಜೈಲ್ವಾಸಿ ಆಗ್ತಾರೆ ಅಂತ ಅನ್ಸುತ್ತಾ, ರಿಲೀಸ್ ಆಗಿ ಬರ್ತಾರೆ? ಎರಡೂ ಆಗುತ್ತೆ, ಅದನ್ನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಏನೇಳಿ, ಎರಡನ್ನೂ ಅನುಭವಿಸ್ತಾರೆ. ದೊಡ್ಡ ವ್ಯಕ್ತಿನೂ ಆಗ್ತಾರೆ. ಅವ್ರು ಬೇಕು ಅಂದ್ರೆ ರಾಜಕಾರಣಿ ಆಗ್ಬೋದು, ನಂಗೆ ಏನೂ ಬೇಡ ಅಂದ್ರೆ ನೆಮ್ಮದಿಯಾಗಿರ್ಬೋದು. ಏನೇಳಿ, ಸಂಪಾದನೆಗೂ ಜನಕ್ಕೂ ಏನು ತೊಂದರೆ ಆಗಲ್ಲ. ಜನಕ್ಕೂ ದರ್ಶನ್ ಅಂದ್ರೆ ಈಗತ್ತು ಸ್ವಲ್ಪ ಅಹಂಕಾರ ಅದೆಲ್ಲ ಸ್ವಲ್ಪ ಬದಿಗಿಡಬೇಕು ಅಂತಾರೆ. ಅಟ್ಲೀಸ್ಟ್ ಈ ಘಟನೆ ನಂತ ಆದರೂ ಅವೆಲ್ಲ ಕಮ್ಮಿ ಆಗ್ತವ? ಜಾತಕದ ಪ್ರಕಾರ ಕಮ್ಮಿ ಆಗುತ್ತೆ, ಪಕ್ಕ ಆಗುತ್ತೆ. ಪಕ್ಕ ಅಂದರೆ ಮಾತನ್ನೆಲ್ಲವೂ ಕಮ್ಮಿ ಆಡ್ತಾರೆ. ಇವತ್ತು ಎಲ್ಲೋ ಮಾತನ್ನು ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ತುಂಬ ಬುದ್ಧಿವಂತರಾಗಿ ಮಾತಾಡ್ತಾರೆ. ಏನೇಳಿ, ಇನ್ನು ಮುಂದೆ ಹಾಟ್ಲಾಗಿ ಮಾತಾಡೋರು ಅದು ದೊಡ್ಡ ನೆಗೆಟಿವ್ ಆಗೋದು. ಇವಾಗ ಅದು ಕಮ್ಮಿ ಆಗ್ತದೆ. ಎಷ್ಟು ಬೇಕು ಅಷ್ಟು ಮಾತಾಡೋದು. ಯಾಕಂದರೆ ಇನ್ನು ಯಾರಿಗೋಸ್ಕರ ದುಡಿಯೋಣ, ಎಷ್ಟು ದುಡಿಯೋಣ, ಇರೋಕ್ಕೆ ಮನೆ ಇದೆ, ಕಾರ್ ಇದೆ, ಇದೆ, ಎಲ್ಲ ಇದೆ. ಒಂದು ಕೆಟ್ಟ ಹೆಸರು ನಮ್ಮ ತಲೆ ಮೇಲೆ ಇದೆ. ಈಗ ದರ್ಶನ್ ಕುಟುಂಬ ಅಂದ್ರೂ ಆ ಕುಟುಂಬಕ್ಕೆ ದರ್ಶನೇ ಆಧಾರ ಅಂತ ಅಂದ್ಕೊಳ್ಳೋಣ. ಸೊ ಒಂದು ವಿಶ್ವಾಸ ಇರುತ್ತೆ, ದರ್ಶನ್ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರ ಕುಟುಂಬದವ್ರಿಗೂ ಅನಿಸಿರ್ಬೋದು. ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ದರ್ಶನ್ ಮೇಲೆ ಅವ್ರ ಕುಟುಂಬದವರು, ದರ್ಶನ್ ಕುಟುಂಬದವರು? ದರ್ಶನ್ ಕುಟುಂಬದವರು ಯಾರು ಅಂತ, ಅಣ್ಣನ ತಾಯಿನ? ನನ್ನ ಪ್ರಕಾರ ಅವ್ರ ವೈಫು ಅವರು ತುಂಬ ಚೆನ್ನಾಗಿರ್ತಾರೆ. ಇನ್ನು ಉಳಿದಿದ್ದು ನನಗೆ ಗೊತ್ತಿಲ್ಲ. ಅಲ್ಲ, ಇದು ಮಾಡಿರಲ್ಲ ಅನ್ನೋ ವಿಶ್ವಾಸ ಇರುತ್ತೆ ಅವರಿಗೆ. ಸರ್, ನಾನು ಆ ವಿಷಯ ಮಾತಾಡಕ್ಕಲ್ಲ. ಯಾಕೆಂದರೆ ನನ್ನ ಕೆಲಸ ಅಲ್ಲ ಅದು. ಅದು ನನ್ನ ಕೆಲಸ ಅಲ್ಲ. ಮಾಡಿಲ್ಲ ನನ್ನ ಕೆಲಸ ಅಲ್ಲ. ನಂದು ಅವ್ರ ಫ್ಯೂಚರ್ ಹೇಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಕಾನೂನು ಸಾಕ್ಷಿ ಇದೆ. ನೀನು ಏನು ಅಂತ ಅದನ್ನು ಮಾತಾಡೋಕ್ಕೆ ಕಾನೂನು ಇದೆ. ನನ್ನ ಮಾತು ಅದನ್ನು ತಗೊಳಲ್ಲ. ದರ್ಶನ್ ಅವ್ರ ಮುಂದೆ ನನ್ನ ಭವಿಷ್ಯ ಅವ್ರ ಮುಂದೆ ನೀವು ಹೇಳಿದ್ದು ಆಗಿಲ್ಲ, ಅವರು ಮುಂದೆ ಸಿನಿಮಾ ಮಾಡಲಿಲ್ಲ, ರಾಜಕಾರಣಿ ಆಗಲಿಲ್ಲ, ಅವರು ಶಿಕ್ಷಣ ಅನುಭವಿಸ್ಬಿಟ್ಟು ಅದು ನನ್ನ ತಲೆ ಮೇಲೆ ನನ್ನ ಅಪರಾಧ ಆಗುತ್ತೆ. ಏನೇಳಿ, ಫಿನಾನ್ಷಿಯಲ್ ಹಂಗಾರೆ ಸ್ಟ್ರಾಂಗ್ ಆಗಿದ್ದಾರೆ, ದುಡ್ಡಿನ ವಿಷಯದಲ್ಲೂ ಸ್ಟ್ರಾಂಗ್, ರಾಜಕಾರಣಿನೂ ಆಗ್ಬೋದು, ಏನು ವ್ಯತ್ಯಾಸ ಆಗಲ್ಲ. ಏನಾಗಲ್ಲ ಮೇಡಮ್. ಇವತ್ತು ಎಲ್ಲ ದೊಡ್ಡ ಆಫೀಸರ್ಸು, ಎಲ್ಲ ದೊಡ್ಡ ಏರಿಯಾದಲ್ಲಿ ಹೆಸರು ಮಾಡಿರೋರೆಲ್ಲ ದೊಡ್ಡ ರಿಯಲ್ ಎಸ್ಟೇಟೇ ಮಾಡ್ತಾರೆ. ದುಡ್ಡಿದ್ರೆ ಡಬಲ್ ಮಾಡ್ತಾ ಹೋಗ್ತಾರೆ. ಇವಾಗೇನು ಸಿನಿಮಾ ಮೇಲೇ ದುಡ್ಡು ಮಾಡ್ಬೇಕಾಗಿಲ್ಲ. ಲ್ಯಾಂಡ್ ಹಂಗೆ ಬೆಳೆದು ಹೋಗ್ತಾ ಇತ್ತು. ಏನೇಳಿ, ಲ್ಯಾಂಡ್ ಮೇಲೆ ದುಡ್ಡು ಹಾಕೋದು, ಲ್ಯಾಂಡ್ ಬಿಸ್ನೆಸ್ ಮಾಡಿ ಏನು ಅವ್ರ ಮನ್ಸು ಬಿಟ್ರೆ ಸರ್ ಒಂದು ಚಾನಲ್ ಕಟ್ಬೋದು. ದುಡ್ಡಿಲ್ವಾ, ಅವ್ರ ಹೆಸರು ಒಂದು ಚಾನಲ್ ಕಟ್ಬೋದು. ಡಿ ಚಾನಲ್ ಅಂತಲೇ ಇಡ್ಬೋದು, ಯಾರು ಬೇಡ ಅಂತಾರೆ. ಏನೇಳಿ, ಯಾವುದು ಇಲ್ಲ ಡಿ ಚಾನಲ್ ಅಂತಲೇ ಇಡಿ, ಯಾರು ಬೇಡ ಅಂದ್ರೆ ನ್ಯೂಸ್ ಎಲ್ಲ ಮೊಬೈಲ್ ನೋಡ್ತಾರೆ. ಹಾಗಾಗಿ ಯಾರ್ಯಾರು ಬೈದಾರೆ ಅವರೆಲ್ಲ ಬದ್ ಕೆಲಸಕ್ಕೆ ಕರೆದು ಕೆಲಸ ಕೊಡ್ಬೋದು. ರೈಟ್, ಇಷ್ಟೆಲ್ಲ ನಡೆದಿದ್ದೆ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದರ್ಶನದ ಸಂದರ್ಭದಲ್ಲಿ ಈ ಪ್ರಕರಣ ಮತ್ತು ಅವ್ರ ಜಾತಕ ಏನು ಹೇಳುತ್ತೆ ಅನ್ನೋದನ್ನು ಕೂಲಂಕುಷವಾಗಿ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ಖಂಡಿತ ಅಲ್ಲ ಕೂಡ ಇಷ್ಟ ತನಕ ನೋಡೋಕೆ ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 ನಾವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ.
ರೈಟ್, ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ದರ್ಶನದ ಸಂದರ್ಭದಲ್ಲಿ ಅವರ ಜಾತಕದ ಏನೇನು ಆಗು ಹೋಗುಗಳಿದ್ದಾವೆ ಅನ್ನೋದನ್ನು ನೀವು ಕೂಡ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.